ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ರಿ. ಆ ಬೇಕರಿ ಬಿಸ್ನೆಸ್ಸನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಬೇಕು ಅಂತ ಹೇಳಿದ್ರೆ ಏನಾದ್ರು ಚೇಂಜಸ್ ಮಾಡಲೇಬೇಕಾಗತ್ತೆ. ಆ ಒಂದು ಸಣ್ಣ ಚೇಂಜಸ್ ಏನು ಮಾಡಿದ್ರಿ, ಅದರಿಂದ ಏನು ದೊಡ್ಡ ಇಂಪ್ಯಾಕ್ಟ್ ಆಯಿತು ಅಂತ ಹೇಳ್ಬೋದಾ? ಒಂದು ಎಂಟರ್ಪ್ರಿನರ್ಶಿಪ್ ಜರ್ನಿನಲ್ಲಿ ಪ್ಯಾಷನ್, ಸ್ಕಿಲ್, ಎಕಾನಮಿ. ಬಿಸ್ನೆಸ್ ಮಾಡಬೇಕು ಅಂತ ಹೇಳುವಂಥ ಒಂದು ಥಾಟ್ ಏನಿದೆ ಅದು ಮೊಳಕೆ ಹೊಡೆದಿದ್ದೆ ಇಲ್ಲಿ 1993 ನಾನೇನು ಮಾಡಿದೆ, ಹಾಸನದಲ್ಲಿ ಒರಿಜಿನಲ್ ಸ್ಪೇರ್ ಸ್ಪಾಟ್ಸಲ್ಲಿ ಪುಷ್ಪಕ್ ಆಟೋಮೊಬೈಲ್ಸ್ ಅಂತ ಒಂದು ಕಂಪನಿಯನ್ನು ಶುರು ಮಾಡಿ. ಐ ಆಮ್ ಅನ್ಫಿಟ್ ಫಾರ್ ದಟ್ ಬಿಸ್ನೆಸ್. ಕ್ಲೋಸಿಂಗ್ ಎ ಬಿಸ್ನೆಸ್ ಇಸ್ ಟಫರ್ ದೆನ್ ಓಪನಿಂಗ್ ಎ ಬಿಸ್ನೆಸ್. ಸ್ಮೋಕರ್ ಆದೆ, ಆಲ್ಕೋಹಾಲಿಕ್ ಆದೆ. ಈಗ ಬಿಸ್ನೆಸ್ ಫೇಲ್ ಆಗೋದಕ್ಕೆ ಏನು ಕಾರಣ ಅಂತ ಹೇಳ್ತೀರಿ? ಯಾವುದೇ ಬಿಸ್ನೆಸ್ ಮನ್ಗೆ ಏನು ಗೊತ್ತಿದೆಯೋ ಏನು ಗೊತ್ತಿಲ್ವೋ. 2010 ನನ್ನ ಹತ್ರ ಹಣ ಇಲ್ಲ, ನೇಮ್ ಇಲ್ಲ, ಫೇಮ್ ಇಲ್ಲ, 35 ವರ್ಷ. ನಮ್ಮ ತಂದೆ ಯಾವಾಗಲೂ ಹೇಳ್ತಿದ್ದ ಮಾತೇನೆಂದರೆ ಎವರ್ ನೆವರ್ ಲೂಸ್ ದ ಕಾನ್ಫಿಡೆನ್ಸ್. ನಾನೇನು ಮಾಡಿದೆ, ಬರೀ ಬೇಕರಿ ಯಾಕೆ ಮಾಡಬೇಕು, ಏನಾದ್ರು ವ್ಯಾಲ್ಯೂ ಅಡಿಷನ್ ಕೊಡಬೇಕು ಜೀವನದಲ್ಲಿ ಅಂತ ನಾವು ಕೆಫೆ ಮಾಡಿದ್ವಿ. ಅದ್ರ ಮೇಲ್ಗಡೆ ಬೇರೆ ಬಿಸ್ನೆಸ್ ಯೂನಿಟ್ಗಳನ್ನು ನಾವು ಡೆವಲಪ್ ಮಾಡಿದ್ವಿ. ಟೋಟಲ್ ಆಗಿ ಕೇಕ್ ತಗೊಳ್ಳಿಕ್ಕೆ ಬಂದವನು ಸ್ಟೇ ಮಾಡಿ ಹೋಗ್ಬೋದು. ಅಬ್ಸಲ್ಯೂಟ್ಲಿ ಬಂದೆ, ಕೇಕ್ ತೊಗೊಂಡೆ, ವೆಜಿಟಬಲ್ ಪಫ್ ತೊಗೊಂಡೆ, ಕಾಫಿನಲ್ಲಿ ಕೆಫೆ ಕುಡಿದೆ, ಮತ್ತು ಫೈನ್ ಡೈನಿಂಗ್ ಮಾಡಿದೆ, ಟೆರೇಸ್ ರೆಸ್ಟೋರೆಂಟಲ್ಲಿ ಎಂಜಾಯ್ ಮಾಡಿದೆ, ಅಲ್ಲೇ ಸ್ಟೇ ಮಾಡಿದೆ, ಹೋದೆ. ಇನ್ ಒನ್ ಪ್ಲೇಸ್ ಯು ಗೆಟ್ ಎವ್ರಿಥಿಂಗ್. ಹೊಸದಾಗಿ ಬಿಸ್ನೆಸ್ಸನ್ನು ಮಾಡುವಂಥವರಿಗೆ ನಿಮ್ಮ ಒಂದು ಕಿವಿ ಮಾತು ಅಥವಾ ಸಲಹೆ? ಒಬ್ಬ ಎಂಟರ್ಪ್ರಿನರ್ಗೆ ಏನಿರಬೇಕು, ಮಾತೃ ಹೃದಯ ಇರಬೇಕು, ಪಿತೃತರ ಒಂದು ಮೆಂಟರ್ಶಿಪ್ ಇರಬೇಕು, ಆಚಾರ್ಯನ ಥರ ಒಂದು ಪಾಠ ಮಾಡುವಂಥ ಶಕ್ತಿ ಇರಬೇಕು. ದಿಸ್ ಇಸ್ ಮ್ಯಾನೇಜ್ಮೆಂಟ್ ಪಿಲ್ಲರ್. ಮನಿ ಇಸ್ ನಾಟ್ ಓನ್ಲಿ ದ ಪ್ರಾಡಕ್ಟ್ ಆಫ್ ಎ ಬಿಸ್ನೆಸ್. ಯಾರು ಮನಿ ಹಿಂದೆ ಹೋಗ್ತಾರೆ ಅವ್ರಿಗೆ ದುಡ್ಡು ಬರಲ್ಲ. ಯಾರು ಪ್ಯಾಷನ್ ಹಿಂದೆ ಹೋಗ್ತಾರೆ, ಯಾರು ಸ್ಕಿಲ್ಲಿಂದ ಹೋಗ್ತಾರೆ ಅವರಿಗೆ ಹಣ ಬರುತ್ತೆ. ಮನಿ ಇಸ್ ಎ ಬೈ ಪ್ರಾಡಕ್ಟ್. ವಿ ಶುಡ್ ಎಂಜಾಯ್ ದ ಜರ್ನಿ, ನಾಟ್ ದ ಡೆಸ್ಟಿನಿ. ಅಯ್ಯಂಗಾರ್ ಅನ್ನೋದೊಂದು ಒಳ್ಳೆ ಕಲ್ಟು. ಅಯ್ಯಂಗಾರ್ ಕಮ್ಯುನಿಟಿ ಇಸ್ ಎ ಗುಡ್ ಬೇಕರಿ. Bosscast, the making of a boss. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ಕಾಸ್ಟ್. ನಾನು ಶೇಷಕೃಷ್ಣ ಭಟ್. ಬಿಸ್ನೆಸ್ ಮಾಡಿ ಗೆದ್ದ ಉದ್ಯಮಿಗಳ ಜೊತೆ ಅವರ ಸಾಧನೆಯ ಯಶೋಗಾಥೆ ಬಗ್ಗೆ ಈ ಶೋನಲ್ಲಿ ಮಾತಾಡ್ತೀವಿ. ಆ ಸಾಧಕರ ಸಾಧನೆಯ ಪಯಣದ ರಿಯಲ್ ಸ್ಟೋರಿಯಲ್ಲಿ ಅಮೂಲ್ಯವಾದ 10 ಹಲವು ವಿಚಾರಗಳು ಸಿಗುತ್ತೆ. ಅದನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಂಡು ಯಶಸ್ಸು ಗಳಿಸಬೇಕು ಅನ್ನೋದೇ ನಮ್ಮ ಉದ್ದೇಶ. ಇವತ್ತಿನ ಈ ಬಾಸ್ಕಾಸ್ಟ್ ಫುಡ್ ಬಿಸ್ನೆಸ್, ಅದರಲ್ಲೂ ಬೇಕರಿ ಬಿಸ್ನೆಸ್, ಕೆಫೆ ಬಿಸ್ನೆಸ್ ಶುರು ಮಾಡಬೇಕು ಅಥವಾ ಈಗಿರೋ ಬಿಸ್ನೆಸ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಬೇಕು ಅನ್ನೋರಿಗೆ. ನಮ್ಮ ಇವತ್ತಿನ ಗೆಸ್ಟ್ GK ಪ್ರಮೋದ್ ಅವರು ವಿದ್ಯಾಭ್ಯಾಸ ಮುಗಿದ ನಂತರ ಬಿಸ್ನೆಸ್ ಮಾಡೋದಕ್ಕೆ ಹೊರಟರು. ಆದರೆ ಸೋಲಾಯಿತು, ಸಾಲನೂ ಆಯಿತು. ಛಲ ಬಿಡದ ಅವರು ಮಲ್ಟಿ ನ್ಯಾಷನಲ್ ಕಂಪನಿಗಳಲ್ಲಿ ಒಂದಷ್ಟು ವರ್ಷಗಳ ಕಾಲ ಕೆಲಸ ಮಾಡಿ ಸಾಲ ತೀರಿಸಿದ್ರು. ಅಷ್ಟೇ ಅಲ್ಲ, ತಮ್ಮ ಬಿಸ್ನೆಸ್ ಮಾಡುವಂತ ಕನಸನ್ನ ನನಸು ಮಾಡೋದಕ್ಕೆ ಮುಂದಾದ್ರು. ಇವತ್ತು ಅಯ್ಯಂಗಾರ್ ಓವನ್ ಫ್ರೆಶ್ ಅನ್ನೋ ಬೇಕರಿ, ಹಾಗೇನೆ ಕಾಫಿ ಕನ್ಫೆಷನ್ ಅನ್ನೋ ಕೆಫೆ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗಿದ್ದಾರೆ. ಅದೆಷ್ಟೋ ಮಂದಿಗೆ ಮಾರ್ಗದರ್ಶಕರಾಗಿದ್ದಾರೆ, ಪುಸ್ತಕ ಬರೆದು ಲೇಖಕರು ಕೂಡ ಆಗಿದ್ದಾರೆ. ಇನ್ನು ಈ ಎಪಿಸೋಡ್ನಲ್ಲಿ ನಾವು ನಮಗೆ ಬೇಕಾದ ಬಿಸ್ನೆಸ್ ಅನ್ನ ಆಯ್ಕೆ ಮಾಡೋದ್ರಿಂದ ಹಿಡಿದು ಲಾಭ ಗಳಿಸುವವರೆಗೆ ಈ ಯಶಸ್ವಿ ಉದ್ಯಮಿಯಿಂದ ಕಲಿಯೋಣ. ಮತ್ತೆ ಆಗ್ತಾಡ GK ಪ್ರಮೋದ್ ಅವರನ್ನ ವೆಲ್ಕಮ್ ಮಾಡೋಣ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ, ವೆಲ್ಕಮ್ ಟು ದಿ ಶೋ. ಸರ್ ನಮಸ್ಕಾರ. ಹೇಗಿದ್ದೀರಿ ಸರ್? ಸೂಪರ್. ಬಿಸ್ನೆಸ್ ಹೇಗೆ ನಡೀತಾ ಇದೆ ಸರ್? ಬಿಸ್ನೆಸ್ ಚೆನ್ನಾಗಿ ನಡೀತಿದೆ. ಹಾಂ, ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಅವಕಾಶಗಳಿದೆ. ಫಸ್ಟ್ ಆಫ್ ಆಲ್ ನೀವು ಸೂಪರ್ ಅಂತ ಹೇಳಿದ್ರಿ, ಬಿಸ್ನೆಸ್ಸನ್ನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ರಿ. ಸೊ ಇದರ ಜೊತೆಗೆ ಬಿಸ್ನೆಸ್ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ನಿಮ್ಮ ಜೊತೆಗೆ ಮಾತನಾಡೋದಿದೆ. ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಅರ್ಲಿ ಲೈಫ್, ನಿಮ್ಮ ಪರಿಚಯ, ನಿಮ್ಮ ಊರು, ಏನು ಮಾಡ್ತಾ ಇದ್ರಿ, ಇದನ್ನು ತಿಳಿಸ್ಕೊಡ್ಬೋದಾ ಅಂತ. ಫಸ್ಟ್ ಆಫ್ ಆಲ್ ನಾನು ಬಾಸ್ವಾಲಾ ತಂಡಕ್ಕೆ ಒಂದು ಥ್ಯಾಂಕ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನೀವು ಈ ನಾಲೆಡ್ಜ್ ಬೇಸಲ್ಲಿ ಉತ್ತಮವಾದ ಕೆಲಸ ಮಾಡ್ತಾಯಿದ್ದೀರಾ. ಇವತ್ತು ಒಂದು ಪಾಡ್ಕ್ಯಾಸ್ಟ್ ಇರ್ಬೋದು, ಡಿಜಿಟಲ್ ಮೀಡಿಯಾ ಇರ್ಬೋದು, ನಾಲೆಡ್ಜ್ ಕೊಡೋ ಅಂಥ ಒಂದು ಕಂಟೆಂಟ್ನ ನಾನು ರಿಲೇಬಲ್ ಮೀಡಿಯಾ ನನಗೆ ಸಿಗ್ತಾ ಇದೆ, ಸಣ್ಣ ಉದ್ಯಮಿಗಳಿಗೆ ಸಿಗ್ತಾ ಇದೆ. ಅದರಲ್ಲೂ ಅಂತ ನನಗೆ ಭಾಳ ಖುಷಿ ಆಗ್ತಾ ಇದೆ. ನಿಮಗೂ, ನಿಮ್ಮ ತಂಡಕ್ಕೂ, ನಿಮ್ಮ ಫೌಂಡರ್ಸ್ಗೂ ನಮ್ಮ ಕಡೆಯಿಂದ ಒಂದು ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಬೆಸ್ಟ್ ವಿಶಸ್ ಅಂತ ಹೇಳ್ತಾ, ನನ್ನ ಊರು ಹಾಸನ ಜಿಲ್ಲೆ ಗೊರೂರು. ಓಕೆ. ಗೊರೂರು ಹೇಮಾವತಿ ನದಿ ತೀರ, ಮಲೆನಾಡ ಮಡಿಲು, ಭತ್ತದ ಗದ್ದೆಗಳು, ತೋಟಗಳು, ಹಳ್ಳಿಯ ವಾತಾವರಣ. ಇಂಥ ಗೊರೂರಿನಲ್ಲಿ ನಾನು ಜನನ ಆಯ್ತು ನಂದು. ಸಾಹಿತಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು. ಗೊರೂರು ರಾಮಸ್ವಾಮಿ ಅಯ್ಯಂಗಾರರು ಒಂದು ಕಡೆ ಹೇಳ್ತಾರೆ ಗೊರೂರಿನ ಬಗ್ಗೆ, ಯಾವ ಕಡೆ ಹೋಗಲಿ ನಾನು, ಯಾವ ಕಡೆ ಹೋಗಲಿ, ಈ ಕಡೆ ಬಂದರೆ ಘಮಘಮ ವಾಸನೆ ಬರುತ್ತಿದೆ, ಅದು ಬ್ರಾಹ್ಮಣರ ಬೀದಿ. ಈ ಕಡೆ ಬಂದರೆ ನನಗೆ ಹಸುಗಳ ವಾಸನೆ ಬರುತ್ತಿದೆ, ಅದು ಒಕ್ಕಲಿಗರ ಬೀದಿ ಅಂತ. ಭೂತಾಯನ ಮಗ ಅಯ್ಯು ಫಿಲಮ್ಮು ಅವರು ರಾಮಸ್ವಾಮಿ ಅಯ್ಯಂಗಾರ್ ಮಾಡಿದವರು. ಆ್ಯಂಡ್ ಹೀ ಈಸ್ ಎ ಫ್ರೀಡಮ್ ಫೈಟರ್. ಎಸ್, ಸೆಕ್ಯುಲರ್. ಕರೆಕ್ಟ್. ಅಂಥ
ಕವಿ ಹುಟ್ಟಿದ ಊರು ಗೊರೂರು. ಆ ಮಣ್ಣಿನ ವೈಶಿಷ್ಟ್ಯತೆಯೇ ಆ ಥರ. ತುಂಬ ಹೆಮ್ಮೆ ಇದೆ. ಗೊರೂರಿನ ದೇವಸ್ಥಾನ, ಯೋಗ ನರಸಿಂಹಸ್ವಾಮಿ ದೇವಸ್ಥಾನ, ಪ್ರವಾಸದೇವ ದೇವಸ್ಥಾನ, ಹೇಮಾವತಿ ನದಿ ತೀರ, ಭಾಳ ನಮಗೆ ಭಾಳ ಹೆಮ್ಮೆ ಇದೆ. ವಿ ಫೀಲ್ ರಿಯಲಿ ಪ್ರೌಡ್ ದ್ಯಾಟ್ ಐ ಬೀನ್ ಬಾರ್ನ್ ಇನ್ ಗೊರೂರು. ಅದಕ್ಕೆ ನಾನು ಯಾವತ್ತೂ ಯಾರು ನನ್ನ ಹೆಸರು ಕೇಳಿದ್ರೆ ಶಾರ್ಟಾಗಿ ಹೇಳ್ತೀನಿ, GK ಅಂತ ಹೇಳ್ತೀನಿ, G ಫಾರ್ ಗೊರೂರು ಅಂತ ಹೇಳ್ತೀನಿ. ವಾಹ್, ನೈಸ್. ಸೊ ಹಾಗೆ ಹೇಳ್ತಾ ನಾನು ಗೊರೂರಿನಲ್ಲಿ ಜನನ ಆಯಿತು. ಚಿಕ್ಕ ವಯಸ್ಸಲ್ಲಿದ್ದಾಗಲೇ ನಮ್ಮ ತಂದೆ GN ಕೃಷ್ಣಯ್ಯಂಗಾರ್ ಅಂತ ಮೇಷ್ಟ್ರು ಹಾಗೂ ಜಮೀನು ನೋಡ್ಕೊಳ್ತಾ ಇದ್ದರು. ಅವರು ಚಿಕ್ಕ ವಯಸ್ಸಲ್ಲಿ ನನಗೆ ಕೆಲಸ ಮಾಡಬೇಕಾದ್ರೆ ಗದ್ದೆಗಳಿಗೆ ಕರ್ಕೊಂಡು ಹೋಗೋರು. ಅವ್ರು ಹೇಳೋರು, ನೋಡಪ್ಪ ಅವರೆಲ್ಲ ಲೇಬರ್ಸ್ ಅಲ್ಲ, ದೇ ಆರ್ ಅವರ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಮೆಂಬರ್ ಅಂತ ಅಂದ್ಬಿಟ್ಟು ಹೇಳೋರು. 5 ವರ್ಷದ ಹುಡುಗ ತಂದೆ ತೊಡೆ ಮೇಲೆ ಕೂತು ಎಲ್ಲ ನಮ್ಮ ಸ್ಟಾಫ್ಗೆ ನಾನು ಅವರಿಗೆ ಬಟವಾಡಿ ಮಾಡ್ತಾಯಿದ್ದೆ. ವಾರದಲ್ಲಿ ಕಣದ ಹಬ್ಬ ಜೊತೇಲಿ ಸೇರ್ ಮಾಡ್ತಾಯಿದ್ವಿ. ಸೊ ಫಸ್ಟ್ HR ಸ್ಟ್ರಾಟಜಿ ಅವತ್ತೇ ಇಂಪ್ಲಿಮೆಂಟ್ ಆಗಿಬಿಡ್ತು ನನ್ನ ತಲೆಯಲ್ಲಿ. ನನ್ನ ಜೊತೆ ಬೆಳೆದವನು ನಮ್ಮ ಮನೆಯ ಕಾಳಪ್ಪ ಅಂತ. ಕಾಳಪ್ಪನ ಕೆಲಸ ಏನು ಅಂತಂದರೆ ಹಸುಗಳನ್ನು ಕರ್ಕೊಂಡು ಹೋಗೋದು, ಹಸುಗಳನ್ನು ಮೇಯಿಸೋದು, ಒಂದು ಹಸುಗೆ ₹1 ಚಾರ್ಜ್ ಮಾಡೋದು. ನಮ್ಮೂರಲ್ಲಿ ಅವತ್ತೇ 1,000 ಹಸುಗಳ ಮೇಲೆ ಹಸುಗಳಿತ್ತು. ನಮ್ಮ ಮನೆ ಹಸುಗಳು ಕರುಗಳನ್ನು ಬಿಟ್ಟು 1,000 ಹಸುಗೆ ₹1,000 ಅವನಿಗೆ ದುಡ್ಡು ಬರೋದು. ನಮ್ಮ ಮನೆ ಸಂಬಳದ ಜೊತೆಗೆ ₹1,000 ದುಡ್ಡು ಬರೋದು. ಆ ಬಿಸ್ನೆಸ್ ಮಾಡಲ್, ಕಾಳಪ್ಪನ ಬಿಸ್ನೆಸ್ ಮಾಡಲ್ಲು ಅಲ್ಲೇ ನನಗೆ ಇಂಪ್ರಿಂಟ್ ಆಯಿತು. ಎಷ್ಟನೇ ಏಜಲ್ಲಿ ಇದು ನನಗೆ 5 ವರ್ಷ 6 ವರ್ಷ ಆದಾಗ. ಸೊ ನಮ್ಮ ಊರಿನ ವಾತಾವರಣ ಹೇಗಿತ್ತಂತಂದರೆ, ಬೆಳಿಗ್ಗೆ ಹಳ್ಳಿಯಲ್ಲಿ ಹಸು ಕರುಗಳು ಹಾಲು ಕೊಡ್ತಾ ಇತ್ತು, ಕೊಟ್ಟಿಗೆಗಳಲ್ಲಿ ಹಾಲು ಕರಿತಾ ಇದ್ವಿ. ಸಂಜೆ ನೀವೇನು ಗುಹದೋಳಿ ಲಗ್ನದಲ್ಲಿ ಹಸುಗಳು ಬರ್ತಾ ಇತ್ತು, ಆ ಧೂಳುಗಳು ಬರ್ತಾಯಿತ್ತು. ಇದನ್ನೆಲ್ಲ ನಾವು ನೋಡಿ ಬೆಳೆದಿರೋದು. ನಾನು 7ನೇ ತರಗತಿ ತನಕ ಶಾಲೆಗೆ ಹೋಗೋದಕ್ಕೆ ಭಾಳ ಹಿಂದೇಟು ಹೊಡಿತಿದ್ದೆ. ಬರೀ ಆಟ ಆಡೋದು. ನಮ್ಮ ಮನೆಗಳಲ್ಲೇ ಜಾಯಿಂಟ್ ಫ್ಯಾಮಿಲಿಯಲ್ಲಿ 200-300 ಹಸು ಕರುಗಳಿತ್ತು. ಅದ್ರ ಜೊತೆ ಬೆರೆಯೋದು. ನಾನೊಬ್ಬ ಸ್ಟೂಡೆಂಟ್. ಲಾಸ್ಟ್ ಬೆಂಚೆಲ್ಲ ಹೋಗ್ತಾನೆ ಇರಲಿಲ್ವಲ್ಲ, ಬೆಂಚ್ಗೆ ಹೋಗ್ತಿರ್ಲಿಲ್ವಲ್ಲ. ಅವುಗಳನ್ನ ಒಂದು ಮಿನಿ ವೆಟರ್ನರಿ ಡಾಕ್ಟರ್ ಅಂತ ಕರೆಯೋರು. ಒಂದು ದಿನ ಏನಾಯಿತು, ನಮ್ಮ ತಾಯಿ ನಾನು 7ನೇ ತರಗತಿಲಿ ಇರಬೇಕಾದ್ರೆ, ನೀನಿನ್ನು ಶಾಲೆಗೆ ಹೋಗದೆ ಹೋದರೆ ನಿನ್ನನ್ನು ತುಳಿದು ಬಿಟ್ಟು ನಾನು ಸಾಯಿಸಿಬಿಡ್ತೀನಿ ಅಂತ ಹೆದರಿಸ್ಬಿಟ್ರು. ಶಿ ವಾಸ್ ಕನ್ಸರ್ನ್. ಏನಪ್ಪ ಓದೋಕೆ ಹೋಗ್ತಾ ಇಲ್ಲ, ಮೇಷ್ಟ್ರ ಮಗ, ಏನು ವಿದ್ಯಾಭ್ಯಾಸ ಇಲ್ಲದೆ ಹೋದರೆ ಹೇಗೆ, ನಾವು ಮೀಡಿಯಮ್ ಕ್ಲಾಸು ಹೇಗೆ ಅಂತ ಭಯದಿಂದ ತುಳಿದ್ರು. ಅವತ್ತಿಂದ ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡಿದೆ. ನಮ್ಮ ತಾಯಿ ಹೇಳಬೇಕು ಅಂದರೆ ಅನ್ನಪೂರ್ಣೇಶ್ವರಿ ಥರ. ನಮ್ಮ ಮನೆ ಜಾಯಿಂಟ್ ಫ್ಯಾಮಿಲಿನಲ್ಲಿ ನಾವು ಒಬ್ಬರೇ ಊಟ ಮಾಡಿದವರಿಲ್ಲ. ಎಲ್ಲ ನಮ್ಮ ಅತ್ತೆ ಮಕ್ಕಳು, ನಮ್ಮ ಮಾವನ ಮಕ್ಕಳು, ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿ ನಿರಂತರವಾಗಿ ಅಡುಗೆ ನಡೀತಾನೇ ಇರೋದು. ಅಡುಗೆ ಜೊತೆ ವಿದ್ಯಾದಾನ ನಡೀತಾ ಇರೋದು. ಆ ತರಹದ ಕಲ್ಚರಲ್ಲಿ ನಾನು ಊರಿನಲ್ಲಿ ಬೆಳೆದೆ. ಇದು ನನಗೇನಾಯಿತು, ನಾವೇನು ಹೇಳ್ತೀವಿ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟಲ್ಲಿ, ಮಾತೃದೇವೋಭವ, ಪಿತೃದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ. ಇದೇ ನಮ್ಮ ಮ್ಯಾನೇಜ್ಮೆಂಟಿನ ಒಂದು ತಾಕತ್ತು. ಅಂದರೆ ಒಬ್ಬ ಎಂಟ್ರಪ್ರಿನರ್ಗೆ ಏನಿರಬೇಕು, ಮಾತೃ ಹೃದಯ ಇರಬೇಕು, ಪಿತೃತರ ಒಂದು ಮೆಂಟರ್ಶಿಪ್ ಇರಬೇಕು, ಆಚಾರ್ಯನ ಥರ ಒಂದು ಪಾಠ ಮಾಡುವಂಥ ಶಕ್ತಿ ಇರಬೇಕು, ಅತಿಥಿಗಳು ಬಂದಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳುವಂತಹ ಒಂದು ವ್ಯವಧಾನ ಇರಬೇಕು. ಇದು ಫುಡ್ ಇಂಡಸ್ಟ್ರಿಗೆ ಭಾಳ ಅಪ್ಲೈ ಆಗ್ತದೆ. ಇದೇ ನಮ್ಮ ಪಿಲ್ಲರು. ದಿಸ್ ಇಸ್ ಮ್ಯಾನೇಜ್ಮೆಂಟ್ ಪಿಲ್ಲರ್. ಈ ಒಂದು ನಿಟ್ಟಿನಲ್ಲಿ ಬೆಳೆದು 7ನೇ ತರಗತಿಯನ್ನು ಮುಗಿಸಿ ಅಲ್ಲಿಂದ ನೆಕ್ಸ್ಟು ನನ್ನ ವ್ಯಾಸಂಗಕ್ಕೆ ಮೈಸೂರು ರಾಮಕೃಷ್ಣ ವಿದ್ಯಾಶಾಲೆಗೆ ಹೋದೆ. ಮೈಸೂರು ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ರಾಮಕೃಷ್ಣ ಪರಮಹಂಸರ ತತ್ವಗಳು, ವಿವೇಕಾನಂದರ ತತ್ವಗಳು ನನಗಲ್ಲಿ ಭಾಳ ಇಂಪ್ರಿಂಟ್ ಆಯಿತು. ನನಗೆ ಮಾತನಾಡೋಕ್ಕೆ ತುಂಬ ಅವಕಾಶ ಕೊಟ್ಟರು ನಮ್ಮ ಸ್ವಾಮೀಜಿ, ಸುರೇಶಾನಂದಜಿ ಸ್ವಾಮೀಜಿ. ಚಾಣಕ್ಯ ವಿಜಯ ಅಂತ ಒಂದು ಡ್ರಾಮಾ ಮಾಡಿದ್ವಿ. ಅದರಲ್ಲಿ ಧನಂದನ ಪಾಠ ನನಗೆ ಹಾಕ್ಸಿದ್ರು. ಎಲ್ಲ ಕಡೆ ಹೋಗಿ ಶೀಲ್ಡ್ ತೊಗೊಂಡು ಬಂದ್ವಿ. ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ನಮಗೆ ಒಂದು ಆಲ್ರೌಂಡ್ ಡೆವಲಪ್ಮೆಂಟ್, ಅಂದರೆ ನಾಟ್ ಜಸ್ಟ್ ದ ಬಾಡಿ, ನಾಟ್ ಜಸ್ಟ್ ದ ಮೈಂಡ್, ನಾಟ್ ಜಸ್ಟ್ ದ ಮಾರ್ಕ್ಸ್, ಇಟ್ಸ್ ಅನ್ ಆಲ್ರೌಂಡ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ನಮಗಲ್ಲಿ ಸಿಕ್ತು. ಇವತ್ತಿನ ದಿನ ನಾವೇನಾದರೂ ಸ್ವಲ್ಪ ಮಾಡಿ ಸಮಾಜಕ್ಕೆ ಏನಾದ್ರು ಕೊಡ್ತಾ ಇದ್ದೀವಿ ಅಂತಂದರೆ, ನಮ್ಮ ಮೈಸೂರಿನ ರಾಮಕೃಷ್ಣ ವಿದ್ಯಾಶಾಲೆಯ ಸುರೇಶಾನಂದಜಿಯವರು ಹಾಗೂ ಈಗಿನ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರು ಮತ್ತು ಕರೆಸ್ಪಾಂಡೆಂಟ್ಗಳು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಖಂಡಿತ ಈ ಹೈಸ್ಕೂಲ್ ಜೀವನ ಅಂತ ಹೇಳಿದರೆ ವಿದ್ಯಾರ್ಥಿ ಜೀವನದ ಒಂದು ಮಹತ್ವದ ಘಟ್ಟ ಅಂತ ಹೇಳ್ತೀವಿ. ಸೊ ಅದಾದಮೇಲೆ ನೆಕ್ಸ್ಟು ಏನು ಮಾಡಿದ್ರಿ ನೀವು? ಅದಾದಮೇಲೆ ನೆಕ್ಸ್ಟು ನಾನು PUC ಮಾಡಿದೆ. PUC ಮಾಡಿದ್ಮೇಲೆ ಎಂಜಿನಿಯರಿಂಗ್ ಮಾಡಿದೆ ಹಾಸನದಲ್ಲಿ 1993ನೇ ಇಸ್ವಿನಲ್ಲಿ. ಯಾವ ಸಬ್ಜೆಕ್ಟ್? ಎಲೆಕ್ಟ್ರಾನಿಕ್ಸಲ್ಲಿ ಎಂಜಿನಿಯರಿಂಗ್ ಮಾಡಿದೆ. ಮಾಡಿದ್ಮೇಲೆ ನನಗೆ ಚಿಕ್ಕ ವಯಸ್ಸಿಂದ ಸ್ವಂತ ಮಾಡಬೇಕು ಬಿಸ್ನೆಸ್ಸು ಅಂತ ಒಂದು ತಲೆಯಲ್ಲಿ ಒಂದು. ಸರ್, ಇಲ್ಲಿ ನಾನು ಕೇಳಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನನ್ನ ಕ್ಯೂರಿಯಾಸಿಟಿ ಕೂಡ ಹೌದು. ನೀವು ಹುಟ್ಟಿದಂಥ ಪರಿಸರ ಸಂಪೂರ್ಣವಾಗಿ ಕೃಷಿ ಅವಲಂಬಿತ ಪ್ರದೇಶ, ಹೈನುಗಾರಿಕೆ, ಭತ್ತದ ಗದ್ದೆಗಳು, ಆಗಲೇ ನೀವು ಎಕ್ಸ್ಪ್ಲೈನ್ ಮಾಡಿದ್ರು ತುಂಬ ಚೆನ್ನಾಗಿ. ಬಟ್
ಅಲ್ಲಿ ಹುಟ್ಟಿದಂಥ ನಿಮಗೆ ಈ ಬಿಸ್ನೆಸ್ನ ಇಂಟ್ರೆಸ್ಟು ಅಥವಾ ಬಿಸ್ನೆಸ್ ಮಾಡಬೇಕು ಅಂತ ಹೇಳುವಂಥ ಒಂದು ಥಾಟ್ ಏನಿದೆ ಅದು ಮೊಳಕೆ ಹೊಡೆದಿದ್ದೆ ಇಲ್ಲಿ. ನಿಮ್ಮ ಫ್ಯಾಮಿಲಿಯವರು ಏನಾದ್ರು ಬಿಸ್ನೆಸ್ನಲ್ಲಿ ಇದ್ರಾ ಹೇಗೆ? ಫ್ಯಾಮಿಲಿಯವರು ಬಿಸ್ನೆಸ್ಸಲ್ಲಿ ಇದ್ರು ಅನ್ನೋದಕ್ಕಿಂತ ನನಗೇನೋ ಚಿಕ್ಕ ವಯಸ್ಸಿಂದ ಈ ಚಿಪ್ಸೆಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತ ಒಂದು ಅನ್ಸೋದು. ಅದಕ್ಕಿಂತ ಮುಖ್ಯವಾಗಿ ನನಗೆ ಏನಕ್ಕೆ ಬಿಸ್ನೆಸ್ ಮಾಡಬೇಕು ಅಂತ ಅನಿಸ್ತಾ ಇತ್ತು ಅಂದರೆ, ನಮ್ಮ ಫಾದರು ಒಂದು 10 ಎಕರೆ ಜಮೀನು ಮಾಡವ್ರೆ, ಇವತ್ತಿನ ದಿನ ಇಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ, ಅವ್ರ ಮಕ್ಕಳನ್ನ ಓದಿಸಿದ್ದಾರೆ, ಇಷ್ಟು ಸೋಷಿಯಲ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ದಾರೆ. ಸೋಷಿಯಲ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಲಿಕ್ಕೆ ಏನು ಬೇಕು? ಮನುಷ್ಯನಿಗೆ ಹಣ ಬೇಕು, ಹಣ ಮಾಡಿದ ಮೇಲೆ ಇಂಟೆನ್ಷನ್ ಬೇಕು. ಅದು ಸಾಧ್ಯತೆ ಬಿಸ್ನೆಸ್ಸಲ್ಲಿದೆ ಅಂತ ನನಗೆ ಅನಿಸೋದು. ಫುಲ್ ಕ್ಲಾರಿಟಿ ಬರ್ತಾ ಇರಲಿಲ್ಲ, ಓಕೆ, ಆ ಥರ ಅನಿಸೋದು. ಸೊ 1993 ಇಂಜಿನಿಯರಿಂಗ್ ಮುಗಿಸಿದ ಮೇಲೆ, ಎಲೆಕ್ಟ್ರಾನಿಕ್ಸ್ ಮುಗಿದ ಮೇಲೆ ಹಾಸನದಲ್ಲಿ ನಾನು ಟೆಲಿಫೋನ್ ಫ್ಯಾಕ್ಟ್ರಿ ಹಾಕಬೇಕು ಅಂತಲೂ ಸಹ ಟ್ರೈ ಮಾಡಿದ್ದಿದೆ. ಹಾಕಲಿಲ್ಲ. ಕೊನೆಗೆ ನನಗೆ ಇನ್ನೊಂದು ದೊಡ್ಡ ವೀಕ್ನೆಸ್ ಅಂದರೆ ಹೋಮ್ ಸಿಕ್ನೆಸ್. ಓಕೆ, ಹೋಮ್ ಸಿಕ್ನೆಸ್ ಅಂದರೆ ನಾನು ಎಲ್ಲೇ ಇದ್ದರೂ ಮನೆಗೆ ಹೋಗಬೇಕು, ನಮ್ಮ ತಾಯಿ ಮಡಿಲಲ್ಲಿ ಇರಬೇಕು, ಕೊನೆ ಮಗ ನಾನು, ಮುದ್ದು ಮಾಡಿ ಸಹ ಬೆಳೆಸಿದ್ರು, ಹೋಗ್ಬಿಡ್ಬೇಕು. ಇದು ಸ್ಟ್ರೆಂತ್ ಅಂತನಾದ್ರು ತಗೊಳ್ಳಿ, ಇದನ್ನು ವೀಕ್ನೆಸ್ ಅಂತನಾದ್ರು ತಗೊಳ್ಳಿ. ಓಕೆ, 1993 ನಾನೇನು ಮಾಡಿದೆ, ಹಾಸನದಲ್ಲಿ ಪುಷ್ಮಕ್ ಆಟೋಮೇಷನ್ ಆಟೋಮೊಬೈಲ್ಸ್ ಅಂತಂದ್ಬಿಟ್ಟು ಡಿಫ್ರೆಂಟ್ ಲೈನ್ ಆಫ್ ಬಿಸ್ನೆಸ್. ಎಲೆಕ್ಟ್ರಾನಿಕ್ಸ್ ಹುಡುಗ, ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸು, ಅದರಲ್ಲಿ ಒಂದು ವೈಶಿಷ್ಟ್ಯತೆ ಇತ್ತು. ಒರಿಜಿನಲ್ ಸ್ಪೇರ್ ಪಾರ್ಟ್ಸ್ನ ಮಾರಲಿಕ್ಕೆ ಒಂದು ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ ಅಂಗಡಿಯನ್ನು ಶುರು ಮಾಡಿದೆ. ನಮ್ಮ ತಂದೆ ಬಳಿ 9 ಲಕ್ಷ ಕಾಲ್ಗೇಟ್ ಶೇರ್ಸ್ನ ಹಣ ಇತ್ತು. ಆ ಹಣನ ನನಗೆ ಕೊಟ್ಟರು. ಒರಿಜಿನಲ್ ಸ್ಪೇರ್ ಪಾರ್ಟ್ಸಲ್ಲಿ ಪುಷ್ಪಕ್ ಆಟೋಮೊಬೈಲ್ಸ್ ಅಂತ ಒಂದು ಕಂಪನಿಯನ್ನು ಶುರು ಮಾಡಿ. ನಿಮ್ಮ ಅಪ್ಪ ಅಮ್ಮನಿಗೆ ಏನು ಕನಸಿತ್ತು, ನನ್ನ ಮಗ ಏನಾಗಬೇಕು ಅಂತೇಳಿತ್ತು? ಫಾರ್ಚುನೇಟ್ಲಿ ನಮ್ಮ ಅಪ್ಪ ಅಮ್ಮ ಯಾವ ಥರ ಅಂತಂದರೆ, ಅವರು ನನ್ನ ವಿಚಾರದಲ್ಲಿ ಮಗ ಕಾನ್ಫಿಡೆಂಟ್ ಆಗಿರಬೇಕು, ಖುಷಿಯಾಗಿರಬೇಕು, ಮಾಡಲಿ ಅವನು, ಮಾಡೋದಿದ್ದರೆ. ಆಗಿನ ಕಾಲದಲ್ಲಿ ಏನು ಕಡಿಮೆ ದುಡ್ಡಲ್ಲ. ಹಾಕಿದೆ, ಬಿಸ್ನೆಸ್ ಶುರು ಮಾಡಿದೆ, ಒರಿಜಿನಲ್ ಸ್ಪೇರ್ ಪಾರ್ಟ್ಸ್ ಮಾಡ್ತಾಯಿದ್ದೆ, ಒಳ್ಳೆ ಉದ್ಯಮ ಆಗ್ತಾಯಿತ್ತು, ಒಳ್ಳೆ ಬಿಸ್ನೆಸ್ ಆಗ್ತಾಯಿತ್ತು. ಆದರೆ ನನಗೆ ಯಾಕೋ ಒಂದು ಆ ಎಕೋಸಿಸ್ಟಮ್ ಅಂತ ಹೇಳ್ತೀವಿ, ಯಾವುದೇ ಬಿಸ್ನೆಸ್ಸಲ್ಲಿ ಒಂದು ವಾತಾವರಣ, ಒಂದು ಎಕೋಸಿಸ್ಟಮ್ ಅಂತೀವಿ, ಆ ಎಕೋಸಿಸ್ಟಮ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಓಕೆ, ಅಂದರೆ ಎಕೋಸಿಸ್ಟಮ್ ಇಷ್ಟ ಆಗಲಿಲ್ಲ ಅಂದರೆ ಇಂಟ್ರಾಕ್ಷನ್ ಇರ್ಬೋದು, ಸ್ಪೇರ್ ಪಾರ್ಟ್ಸ್ನ ಕೊಟ್ಟು ನಾವು ಮೆಕ್ಯಾನಿಕ್ಸ್ ಜೊತೆ ಹ್ಯಾಂಡಲ್ ಮಾಡೋದಿರ್ಬೋದು, ಅವ್ರಗಳ ಮಾತಿನ ಧಾಟಿ ಇರ್ಬೋದು. ನಾನು ಆ ಬಿಸ್ನೆಸ್ ಕೆಟ್ಟದು ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ನಾನು ಹೇಳ್ತಾ ಇರೋದು ಐ ಆಮ್ ಅನ್ಫಿಟ್ ಫಾರ್ ದಟ್ ಬಿಸ್ನೆಸ್. ಬಟ್ ಫೇಲ್ಯೂರ್ ಅದು? ಇಟ್ ಈಸ್ ನಾಟ್ ಎ ಫೇಲ್ಯೂರ್. ಓಕೆ, ವೈ ಇಟ್ ಈಸ್ ಅ ಫೇಲ್ಯೂರ್? ನಾವು ಎಂಟರ್ಪ್ರಿನರ್ಶಿಪ್ ಜರ್ನಿನ ಅರ್ಥ ಮಾಡ್ಕೋಬೇಕು ಅಂತಂದರೆ, ಇಟ್ಸ್ ಅನ್ ಎಕ್ಸ್ಪೆರಿಮೆಂಟ್. ಓಕೆ, ಎಕ್ಸ್ಪೆರಿಮೆಂಟ್ ಮಾಡ್ತೀವಿ, ರಿಸಲ್ಟು ಅದ್ಭುತವಾಗಿ ಬರ್ಬೋದು, ಸುಮಾರಾಗಿ ಬರ್ಬೋದು, ಬರ್ತಾನೆ ಇರ್ಬೋದು. ಎಲ್ಲ ಮಾಡಿದ ಎಕ್ಸ್ಪೆರಿಮೆಂಟು ಸಕ್ಸಸ್ಸೇ ಆಗಿಬಿಟ್ರೆ ಎಂಟರ್ಪ್ರಿನರ್ ಯಾಕೆ ಆಗಬೇಕು? ಈಗ ನಾವು ಸ್ಪೇಸ್ಗೆ ಹೋದ್ವಿ, ಚಂದ್ರಯಾನ ಮೊದಲನೇ ಟೈಮಲ್ಲೇ ಮಾಡಿಬಿಟ್ವಾ? ಇಲ್ಲ. ಅದು ಹಂಗಾದ್ರೆ ಅದು ಫೇಲ್ಯೂರಾ? ಅದು ಫೇಲ್ಯೂರ್ ಅಲ್ಲ, ಅದು ಎಕ್ಸ್ಪೆರಿಮೆಂಟು. ಅದರಲ್ಲಿ ನಮಗೆ ಬೇಕಾದಂಥ ನಿರೀಕ್ಷಿತ ಮಟ್ಟವಾದಂತಹ ರಿಸಲ್ಟ್ ಬರಲಿಲ್ಲ. ಕೊನೆಗೇನಾಯಿತು, ನಾವು ಕ್ಲೋಸ್ ಮಾಡಬೇಕಾದ್ರೆ ನನ್ನ ತಂದೆ ಏನು ಹೇಳಿದರು, ನೋಡಪ್ಪ, ಯು ಕ್ಯಾನ್ ಡೂ ಎನಿಥಿಂಗ್ ಇನ್ ಲೈಫ್ ಬಟ್ ನಾಟ್ ಲೂಸ್ ದ ಕಾನ್ಫಿಡೆನ್ಸ್. ಏನು ಮಾಡಿದೆ, ಅವಾಗ ಅನುಭವ ಇಲ್ಲ, ಸ್ಪೇರ್ ಪಾರ್ಟ್ಸ್ನ ಯಾವ ಥರ ಕಂಪ್ನಿಗಳಿಗೆ ಕೊಡಬೇಕು, ಅವ್ರ ಜೊತೆ ನೆಗೋಷಿಯೇಟ್ ಮಾಡಬೇಕು ಅನ್ನೋ ಅನುಭವ ಇಲ್ಲ, ಮಾಹಿತಿ ಇಲ್ಲ. ಎಲ್ಲ ಸ್ಪೇರ್ ಪಾರ್ಟ್ಗಳನ್ನ ತೊಗೊಂಡು ಬೆಂಗಳೂರು JC ರೋಡಿಗೆ ಬಂದೆ. ಓಕೆ, ₹100 ಸ್ಪೇರ್ ಪಾರ್ಟ್ಸ್ನ ₹10 ಕೇಳಿದರು. 6 ತಿಂಗಳ ಕ್ರೆಡಿಟ್ ಕೇಳಿದರು. ಬೆಂಗಳೂರಿನ ಬೀದಿಗಳಲ್ಲಿ ಅಲ್ದಿದ್ದೀನಿ, ಸ್ಪೇರ್ ಪಾರ್ಟ್ ತೊಗೊಳ್ಳಿ. ಯಾಕೆ ನಮ್ಮ ತಂದೆಗೆ ಹಣ ಕೊಡಬೇಕು. ಫೈನಾನ್ಷಿಯಲ್ ಡಿಸಿಪ್ಲಿನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಎಂಟರ್ಪ್ರಿನರ್ಶಿಪ್ ಜರ್ನಿ ಅಂತ ಸುತ್ತಾಡಿ ಒದ್ದಾಡಿ ಕೊನೆಗೆ ಊರಿಗೆ ವಾಪಸ್ ಹೋದರೆ ನನ್ನ ಸ್ನೇಹಿತ ಒಬ್ಬ ಅಲ್ಲೇ ಅರಕಲ್ಗೂಡಿನಲ್ಲಿ ಡಿಪ್ಲೊಮಾ ಇನ್ ಆಟೋಮೊಬೈಲ್ಸ್ ಮಾಡಿದ್ದ. ಅವನನ್ನು ಕರೆದು ಕೇಳಿದೆ, ನೋಡಪ್ಪ, ಎಲ್ಲ ಸ್ಪೇರ್ ಪಾರ್ಟ್ಸ್ನ ಕೊಡ್ತೀನಿ, ಅದನ್ನು ಉಪಯೋಗಿಸ್ಕೊಂಡು ನೀನು ಒಂದು ವರ್ಕ್ಶಾಪ್ ಮಾಡ್ತೀಯಾ, ನಿನಗೆ ಹಣ ಕೊಡಲಿಕ್ಕೆ 2 ವರ್ಷ ಟೈಮ್ ಕೊಡ್ತೀನಿ. ಅವನು ಒಪ್ಕೊಂಡ. 2 ವರ್ಷದಲ್ಲಿ ಆತನೂ ನನಗೆ ಹಣ ತೀರಿಸ್ದ. ಆ ಹಣ ನನಗೆ 9 ಲಕ್ಷ ಬರಲಿಲ್ಲ, ನನಗೆ 8 ಲಕ್ಷ ಬಂತು. 8 ಲಕ್ಷ ಹಣ ನಮ್ಗೆ ತಂದೆಗೆ ತೀರಿಸಿ ಆಮೇಲೆ ಕೆಲಸ ಮಾಡಿ ಅವ್ರಿಗೆ 1 ಲಕ್ಷ ಹಣನ ವಾಪಸ್ ನಾ ತೀರಿಸ್ದೆ. 9 ಲಕ್ಷನೂ ಕೊಟ್ಟೆ. ಜೀವನದಲ್ಲಿ ಒಂದು ಮೊದಲನೇ ಪಾಠ ಕಲಿತೆ. ಕ್ಲೋಸಿಂಗ್ ಎ ಬಿಸ್ನೆಸ್ ಇಸ್ ಟಫರ್ ದೆನ್ ಓಪನಿಂಗ್ ಎ ಬಿಸ್ನೆಸ್. ಭಾಳ ಡಿಪ್ರೆಷನ್ ಆಯಿತು, ಚೈನ್ ಸ್ಮೋಕರ್ ಆದೆ, ಆಲ್ಕೋಹಾಲಿಕ್ ಆದೆ. ಆಮೇಲೆ ನಮ್ಮ ಸ್ನೇಹಿತರು ನನಗೆ ಅಣಗಿಸಿದ್ರು, ನಿನಗೆ 2 ಬಿಡೋಕ್ಕಾಗಲ್ಲ ಅಂತ ಚಾಲೆಂಜ್ ತೊಗೊಂಡೆ, 2 ಬಿಟ್ಟೆ. ಇದೆಲ್ಲ ಎಷ್ಟು ಸ್ಪ್ಯಾನ್ ಆಫ್ ಟೈಮಲ್ಲಿ ಆಗಿದೆ? ಎಲ್ಲ 1.5 ವರ್ಷ 2 ವರ್ಷ ಸ್ಪ್ಯಾನ್ ಆಫ್ ಟೈಮಲ್ಲಿ ಇದೆಲ್ಲ ಘಟನೆಗಳು ನಡೆದಿದೆ. ಸೊ ಇಲ್ಲಿ ನಾನು ಕೇಳ್ತೀನಿ, ಆವಾಗ ಏನಾದ್ರು ನಿಮಗೆ ಥಾಟ್ ಬಂತ, ಈಗ ಬಿಸ್ನೆಸ್ ಮಾಡಬೇಕು ಅಂತೇಳಿ ಹೊರಟ್ರಿ, ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನೀವು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ನೀವೇ ಹೇಳಬೇಕು, ಹೌದಾ ಅಲ್ವಾ ಅಂತ. ಯಾವುದೋ ಒಂದು ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಹೇಳಿದ್ರೆ ನಾವು A to Z ತಿಳ್ಕೊಂಡಿರಬೇಕು ಅಂತ. ಹೋಟೆಲ್ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಕ್ಯಾಶಿಯರ್ ಆಗಿ ಕೆಲಸ ಮಾಡೋದು ಗೊತ್ತಿರಬೇಕು, ಊಟ ತಟ್ಟೆ ತೊಳೆಯೋದು ಗೊತ್ತಿರಬೇಕು, ಅಡುಗೆ ಮಾಡೋದಕ್ಕೆ ಗೊತ್ತಿರಬೇಕು, ಸಪ್ಲೈ ಮಾಡೋದಕ್ಕೆ ಗೊತ್ತಿರಬೇಕು ಅಂತ. ಬಟ್ ಎಲ್ಲೊಂದು ಕಡೆ ನಿಮಗೆ ಅನ್ನಿಸುತ್ತಾ, ನನಗೆ ಈ ಆಟೋಮೊಬೈಲ್ ಇಂಡಸ್ಟ್ರಿ ಬಗ್ಗೆ ಗೊತ್ತಿಲ್ಲದೆ ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅಂತ? ಇದರಲ್ಲಿ 2 ಥರ ಬರುತ್ತೆ. ಒಂದು, ಎಲ್ಲ ಗೊತ್ತಿದ್ರೆ ಯಾರು ಮಾಡೋಕ್ಕೆ ಹೋಗಲ್ಲ.
ಇಗ್ನೋರೆನ್ಸ್ ಇಸ್ ಎ ಬ್ಲೆಸ್ ಅಂತ ಹೇಳ್ತೀನಿ ನಾನು. ಇವತ್ತಿನ ದಿನ ನಾನು ಫುಡ್ ಇಂಡಸ್ಟ್ರಿಗೆ ಬಂದಿರೋದು ನನ್ನ ಇಗ್ನೋರೆನ್ಸಿಂದ. ನನಗೆ ಫುಡ್ ಇಂಡಸ್ಟ್ರಿ ಎಲ್ಲ ಗೊತ್ತಾಗ್ಬಿಟ್ಟಿದ್ರೆ ನಾವು ಫುಡ್ ಇಂಡಸ್ಟ್ರಿಗೆ ಬರ್ತಾ ಇಲ್ಲ. ಇಗ್ನೋರೆನ್ಸ್ ಇಸ್ ಎ ಬ್ಲೆಸ್. ನೋಡಿ, ಲೈಫಲ್ಲಿ ಯಾವತ್ತು ಒನ್ ವಿಂಡೋ ಕ್ಲೋಸಸ್, ಅನದರ್ ವಿಂಡೋ ಓಪನ್ಸ್. ಒಂದು ವಿಂಡೋ ಕ್ಲೋಸ್ ಆದರೆ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ನನ್ನ ಬಾಳ ಸಂಗಾತಿ ಶುಭಾ HS ನನಗೆ ಹಾಸನದಲ್ಲಿ ಸಿಕ್ಕಲು, ಪ್ರೀತಿ ಆಯಿತು, ಸಿಕ್ಕಲು, ಮಜಾ ನೋಡಿ. ಮದುವೆ ಆಗಕ್ಕೆ ದುಡ್ಡಿರಬೇಕು, ದುಡ್ಡಿಲ್ಲದೆ ಮದುವೆ ಆಗೋಕ್ಕಾಗಲ್ಲ. ಎರಡನೇ ಪಾಠ ಕಲಿತೆ, ದುಡ್ಡು ಬೇಕು, ಯಾವುದಕ್ಕೆ ಆದರೂ ದುಡ್ಡು ಬೇಕು ಅಂದ್ಕೊಂಡು 95ನೇ ಇಸ್ವಿನಲ್ಲಿ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು 1 ವರ್ಷ ಕೆಲಸ ಹುಡುಕಿದೆ. ನನಗೆ ಯಾವ ರೀತಿ ಅವತ್ತಿನ ದಿನ ಈ ಥರ ಕ್ಯಾಶುಯಲ್ಸ್ ಇತ್ತಿರಲಿಲ್ಲ. ಅವತ್ತಿನ ದಿನ ಫಾರ್ಮಲ್ಸ್. ಇಂಟರ್ವ್ಯೂಗೆ ಹೋಗಬೇಕು ಅಂದರೆ ಬಿಳಿ ಶರ್ಟ್ ಹಾಕಬೇಕು, ಕರಿ ಪ್ಯಾಂಟ್ ಹಾಕಬೇಕು, ಕರಿ ಶೂಸ್ ಹಾಕಬೇಕು, ಟೈ ಹಾಕಬೇಕು. ಹಳ್ಳಿ ಹೈದನಿಗೆ ಏನೂ ಗೊತ್ತಿಲ್ಲ. ಇಂಟರ್ವ್ಯೂಗೆ ಇದೇ ಥರ ಕ್ಯಾಶುಯಲ್ ಆಗಿ ಹೋಗ್ತಾ ಇದ್ದೆ. ಎಲ್ಲೂ ನನಗೆ 1 ವರ್ಷ ಕೆಲಸ ಸಿಗಲಿಲ್ಲ. ತಲೆ ಕೆಟ್ಟು ಹೋಯ್ತು. ತಲೆ ಕೆಟ್ಟು ಒಂದು ಆರ್ಟಿಕಲ್ ಬರೆದೆ ಕನ್ನಡ ಪ್ರಭಾದಲ್ಲಿ, ಜಾಬ್ ಹಂಟಿಂಗ್ ಅಂತ. ಫೇಮಸ್ ಆದೆ ಗೊರೂರ್ ಕೆ ಪ್ರಮೋದ್ ಅಂತ. ಇನ್ನೊಂದು ಪಾಠ ಕಲಿತೆ ಜೀವನದಲ್ಲಿ. ಆರ್ಟಿಕಲ್ ಬರೆದು ಬರೀ ಫೇಮಸ್ ಆದರೆ ಏನು ಪ್ರಯೋಜನ ಇಲ್ಲಪ್ಪ. ಹಣ ಇದ್ದು ಫೇಮಸ್ ಆಗಬೇಕು, ವ್ಯಾಲ್ಯೂ ಕ್ರಿಯೇಟ್ ಮಾಡಿ ಫೇಮಸ್ ಆಗಬೇಕು ಅಂತ. ಆಮೇಲೆ 1995ನೇ ಇಸ್ವಿನಲ್ಲಿ ಬೈನರಿ ಸಿಸ್ಟಮ್ಸ್ ಅಂತ ಅನ್ನೋದು ಒಂದು ಕಂಪ್ನಿಯಲ್ಲಿ ಆ್ಯಪಲ್ ಮ್ಯಾಕ್ ಸೆಲ್ ಮಾಡುವಂತಹ ಒಂದು ಕೆಲಸ ಸಿಕ್ತು. ಹರೀಶ್ ಶೆಟ್ಟರು ಅವ್ರು ನನಗೆ ಕೆಲಸ ಕೊಟ್ಟರು. ಶ್ರೀಧರ್ ಅವ್ರು ನನ್ನ ಬಾಸು, ನನಗೆ ABCD ಆಫ್ ಸೇಲ್ಸ್ ಹೇಳ್ಕೊಟ್ರು. 9 ತಿಂಗಳು ನನಗೆ ಒಂದೇ ಒಂದು ಆರ್ಡ್ರ್ ಬರಲಿಲ್ಲ ಕಣ್ರಿ. ಆಫೀಸ್ಗೆ ಹೋಗೋದು ನೋಡೋದು, ಆರ್ಡ್ರ್ ಬರಲಿಲ್ಲ. ನನ್ನ ಬಾಸುಗಳು ನನಗೆ ಕಾನ್ಫಿಡೆನ್ಸ್ ಕೊಟ್ಟರು. ಮಾಡ್ತೀಯಾ ನೀನು ಅಂತ ಹೇಳಿದರು. 9 ತಿಂಗಳಾದಮೇಲೆ ನನ್ನ ಫಸ್ಟ್ ಆರ್ಡರು ಚಿತ್ರಕಲಾ ಪರಿಷತ್ಗೆ ಆ್ಯಪಲ್ ಮ್ಯಾಕಿಂತ ಸಪ್ಲೈ ಮಾಡುವಂಥ ಬಹುದೊಡ್ಡ ಆರ್ಡರ್ ಬಂತು. ಅಲ್ಲಿಂದ ನಾನು ತಿರುಗಿ ನೋಡಲಿಲ್ಲ. ಅಲ್ಲಿಂದ ಡಿಜಿಟಲ್ ಆಲ್ಫಾ ಸರ್ವರ್ ಅನ್ನೋ ಒಂದು ಟೀಮ್ಗೆ ಹಾಕಿದರು, ಅಲ್ಲಿ ಕೆಲಸ ಮಾಡಿದೆ. ಅಲ್ಲಿಂದ ನೆಕ್ಸ್ಟು ನನ್ನ ಕಂಪ್ನಿ ಬಿಡೋ ದಿನ ಆ್ಯಕ್ಚುಲಿ ಹರೀಶ್ ಶೆಟ್ಟರು ಕೇಳಿದರು, ನೀ ಡೆಫಿನೆಟ್ ಬಿಡ್ತಾ ಇದೆಯಾ ಕಂಪ್ನಿನ? ರಾತ್ರಿ 10 ಗಂಟೆ IBMಗೆ ನಾವು ಆಲ್ಫಾ ಸರ್ವರ್ ಕೊಡಬೇಕಾಗಿತ್ತು. ನಾನು ಅಲ್ಲೇ ಇದ್ದು ಕೆಲಸ ಮಾಡ್ತಾ ಇದ್ದೆ. ಸರ್ ಹೌದು ಸರ್, ಯಾಕೆ ಸರ್ ಗ್ಯಾರಂಟಿ ಇಲ್ವಾ ಅಂದರೆ, ನಿನ್ನ ಕಮಿಟ್ಮೆಂಟ್ ನೋಡಿ ನನಗೆ ಖುಷಿ ಆಗ್ತಾ ಇದೆ ಅಂತಂದರು. ಸಿ ವಿ ಹ್ಯಾವ್ ಟು ಬಿ ಕಮಿಟೆಡ್ ಟು ಅವರ್ ಪ್ರೊಫೆಷನ್, ವೆದರ್ ಯು ಆರ್ ಕಮಿಟೆಡ್ ಟು ದ ಕಂಪನಿ ಆರ್ ನಾಟ್, ದಟ್ಸ್ ಎ ಡಿಫ್ರೆಂಟ್ ಥಿಂಗ್. ಅಲ್ಲಿಂದ ನಾನು ನೆಕ್ಸ್ಟು IDC ಅನ್ನೋ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ, ಇಂಟರ್ನ್ಯಾಷನಲ್ ಡೇಟಾ ಕಾರ್ಪೊರೇಷನ್. ಅಲ್ಲಿ ರಿಪೋರ್ಟ್ಗಳನ್ನು ಸೆಲ್ಡ್ ಮಾಡೋದು, ಕನ್ಸಲ್ಟೆನ್ಸಿ ಮಾಡೋದು. ಅಲ್ಲಿ ಪ್ರದೀಪ್ ಗುಪ್ತಾ ಅಂತ ನಮ್ಮ ಕಂಪನಿಯ ಬಾಸು, ರವಿ ಸಂಗಲ್ ಅಂತ ನನ್ನ ಕಂಪನಿಯ ಬಾಸು, ಇವರುಗಳೆಲ್ಲ ನನಗೆ ಉತ್ತಮವಾದ ಮಾರ್ಗದರ್ಶನ ಕೊಟ್ಟರು. ಡ್ರೀಮ್ ಇತ್ತು, ನನಗೆ ಗೋಲ್ ಇತ್ತು. ದಾರಿ ಒಂಚೂರು ಚೇಂಜ್ ಆಗಿರ್ಬೋದು ಸರ್. ಇವಾಗ ನಾನೊಂದು ಊರಿಗೆ ಹೋಗಬೇಕು, ಒಂಚೂರು ನನಗೆ ಟೈರ್ ಪಂಚರ್ ಆಗಿರ್ಬೋದು, ಟೈರ್ನ ಹಾಕ್ಕೊಂಡು ಓಡಬೇಕು. ನನಗೆ ಗೊತ್ತಿತ್ತು ಸ್ವಲ್ಪ ಕಲ್ತ್ಕೊಳ್ಳೋಣ, ಸ್ವಲ್ಪ ಫೈನಾನ್ಷಿಯಲಿ ಸ್ಟೇಬಲ್ ಆಗೋಣ. ಮತ್ತೆ ಹೋಗಿ ತಂದೆ ಹತ್ರ 9 ಲಕ್ಷ ದುಡ್ಡು ಕೇಳೋದು, ಮತ್ತೆ ಹಣ ಕೇಳೋದು ಬೇಡ. ಲೆಟ್ ಮೀ ಆಲ್ಸೋ ಸಿ ದ ಅದರ್ ಪಾರ್ಟ್ ಆಫ್ ದ ವರ್ಲ್ಡ್. ಲೆಟ್ ಅಸ್ ಗೋ ಹೆಡ್. ನಾ ಎಲ್ಲ ಎಂಟರ್ಪ್ರಿನರ್ಸ್ಗೂ ಹೇಳೋದೇನಂತಂದರೆ, ವಿಚಲಿತರಾಗಬೇಡಿ. ಜಸ್ಟ್ ಬಿಕಾಸ್ ನೀವು ಒಂದು ಬ್ರೇಕ್ ತೊಗೊಂಡು ಒಂದು ಕಂಪ್ನಿಲಿ 5 ವರ್ಷ ಕೆಲಸ ಮಾಡಿದಿರಿ ಅಂತಂದರೆ ಎಂಟರ್ಪ್ರಿನರ್ಶಿಪ್ ಐಡಿಯಾ ಎಲ್ಲಿಗೂ ಹೋಗಲ್ಲ. ಅದಾದಮೇಲೆ ನಾನು ಕ್ಷೇಮ ಟೆಕ್ನಾಲಜೀಸ್ ಅಂತ ಒಂದು ಕಂಪ್ನಿಗೆ ಸೇರಿಕೊಂಡೆ. ಅಲ್ಲಿ ಸ್ಕಾಂಡಿನೇವಿಯನ್ ಕಂಟ್ರೀಸ್, ಸ್ವೀಡನ್, ಡೆನ್ಮಾರ್ಕ್, ಫಿನ್ಲ್ಯಾಂಡಲ್ಲಿ ಸಾಫ್ಟ್ವೇರ್ನ ಸೆಲ್ ಮಾಡುವಂತಹ ಒಂದು ಕೆಲಸ ಕೊಟ್ಟರು. ಸ್ಕ್ರ್ಯಾಚಿಂದ ಎಲ್ಲ ನನ್ನ ವೃತ್ತಿಯಲ್ಲಿ ನಾನು ಮಾಡಿರೋಂಥ ಕೆಲಸಗಳು ಸ್ಕ್ರ್ಯಾಚಿಂದ ಮಾಡಿರೋಂಥ ಕೆಲಸಗಳು. ಅಲ್ಲಿ ಸ್ಕಾಂಡಿನೇವಿಯನ್ ಮಾರ್ಕೆಟ್ಸ್ನ ಹ್ಯಾಂಡಲ್ ಮಾಡ್ತಾ ಇದ್ದೆ, ಸಾಫ್ಟ್ವೇರ್ನ ಸೆಲ್ ಮಾಡ್ತಾ ಇದ್ದೆ, ಸಾಫ್ಟ್ವೇರ್ಗೆ ಕನ್ವಿನ್ಸ್ ಮಾಡಿ ಅಲ್ಲಿಂದ ಆರ್ಡರ್ಗಳನ್ನು ತೊಗೊಂಡು ಬರ್ತಾ ಇದ್ದೆ. ಈ ರೀತಿ ನನ್ನ ಜರ್ನಿ ನಡೀತು. ಅದಾದಮೇಲೆ ಒಂದು ಘಟನೆಯನ್ನು ನನ್ನ ಕೆರಿಯರಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು ಸೋಮವಾರ ಕಂಪ್ನಿಗೆ ನಾವು ಹೋಗ್ತೀನಿ. ಕಂಪ್ನಿಯ ನನ್ನ ಟೇಬಲ್ ಮೇಲೆ, ನಾನು ಸೇಲ್ಸಲ್ಲಿದ್ದೆ, ನನ್ನ ಟೇಬಲ್ ಮೇಲೆ ಒಂದು ಪಿಂಕ್ ಸ್ಲಿಪ್ ಇಟ್ಟಿದ್ರು. ಪಿಂಕ್ ಸ್ಲಿಪ್ ಅಂದರೆ ಅರ್ಥ ಯು ಆರ್ ನಾಟ್ ರಿಕ್ವೈರ್ಡ್ ಫಾರ್ ದ ಜಾಬ್. ಕರೆಕ್ಟ್. ಅಂದರೆ ಕಂಪನಿಯಲ್ಲಿರುವಂತಹ ಎಲ್ಲ ಸೇಲ್ಸ್ ಅವ್ರನ್ನ ತೆಗೆದು ಹಾಕಿದ್ರು. ಯಾಕಂದರೆ ಸೇಲ್ಸ್ ಅವ್ರಿಗೆ ಸಂಬಳ ಜಾಸ್ತಿ ಇತ್ತು. ನೋಡದೆ ಭಾಳ ಬೇಜಾರಾಯಿತು, ದುಃಖ ಆಯಿತು. ಕೊಲೀಗ್ಸ್ ಎಲ್ಲ ಹೇಳಿದ್ರು ಯು ಆರ್ ಹಾರ್ಡ್ ವರ್ಕಿಂಗ್ ಅಂತೆಲ್ಲ ಹೇಳಿದರು. ಏನೂ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಅವತ್ತಿನ ದಿನ ಭಾಳ ಬೇಜಾರಾಯಿತು. ಇವತ್ತಿನ ದಿನ ನನ್ನ ಆಲೋಚನೆ ಬೇರೆ. ಇವತ್ತಿನ ನನ್ನ ಆಲೋಚನೆ ಏನಂದರೆ, ಒಬ್ಬ ನಾಯಕ 400-500 ಸ್ಟಾಫ್ಗಳನ್ನು ಉಳಿಸಲು 15 ಜನರನ್ನು ತೆಗೆಯಬೇಕಾಯಿತು. ಅವನೇ ನಿಜವಾದ ನಾಯಕ. ಇವತ್ತಿಗೂ ಆ ನಾಯಕನ ಜೊತೆ ನನಗೆ ಒಳ್ಳೆ ಬಾಂಧವ್ಯ ಇದೆ. ನಾನು ನೆಕ್ಸ್ಟ್ ಏನು ವೆಂಚರ್ ಮಾಡ್ತೀನಿ ಅದಕ್ಕೆ ಅವ್ರು ಹಣ ತೊಡಗಿಸ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ನಾನು ನೋಡೋ ರೀತಿಯಲ್ಲಿ ಮನೆಗೆ ಬಂದೆ ಪಿಂಕ್ ಸ್ಲಿಪ್ ತೊಗೊಂಡು. ಭಾಳ ಅಪ್ಸೆಟ್ ಆಗಿತ್ತು. ಒಂದು ಗಂಡಸು 2000ನೇ ಇಸ್ವಿನಲ್ಲಿ ಕೆಲಸ ಕಳ್ಕೊಂಡಿರೋದು ಅಂದರೆ ಭಾರತದಲ್ಲಿ ಏನರ್ಥ. ಮನೆಗೆ ಬಂದೆ. ನಾನು ಹೇಗೆ ಹೇಳಬೇಕು ಅಂತ ನನ್ನ ಹೆಂಡತಿಗೆ ಗೊತ್ತಾಗ್ತಾ ಇರಲಿಲ್ಲ. ಫಾರ್ಚುನೇಟ್ಲಿ ನಮ್ಮ ಮನೆಯವರು ಧೈರ್ಯ ಕೊಟ್ಟರು. ಅವ್ರು ಹೇಳಿದರು, ಇನ್ನೊಂದು ಹನಿಮೂನ್ಗೆ ಹೋಗೋಣ ಅಂತ. ವಾವ್. ಮಾರುತಿ ಕಾರಿತ್ತು. ನಮ್ಮ ಮಗನ ಹಾಸನದಲ್ಲಿ ಬಿಟ್ಬಿಟ್ಟು ನಮ್ಮ ಅತ್ತೆ ಮಾವನ ಮನೆಯಲ್ಲಿ ಇನ್ನೊಂದು ಹನಿಮೂನ್ಗೆ ಹೋಗಿಬಿಟ್ಟು ಬಂದ್ವಿ. ಹನಿಮೂನ್ಗೆ ಹೋಗಿ ಬಂದ್ವಿ. ಕೆಲಸ ಇಲ್ಲ. ಜಯನಗರದ ರೋಡ್ಗಳಲ್ಲಿ ನಡೀತಾ ಹೋದೆ. ವಿನ್ಸಿಟಿ ಅಂತ ಒಂದು ವಿಪ್ರೋನವರು ಒಂದು ಕಂಪ್ನಿ ಮಾಡಿದರು, ಇನ್ಫ್ರಾಸ್ಟ್ರಕ್ಚರ್ ಸರ್ವಿಸಸ್ ಕಂಪ್ನಿ ಮಾಡಿದರು.
ಅಲ್ಲಿ ಒಳಗಡೆ ಹೋದೆ, HR ಅವರು ಕನ್ನಡದವರು, ಏನಪ್ಪ ಬಂದಿದೆಯಲ್ಲ ಈ ಥರ ಅಂತ, ಗಣೇಶ್ ಅಂತಂದ್ಬಿಟ್ಟು ಬಂದಿದೆಯಲ್ಲ ಅಂತ ಕೇಳಿದರು. ಸರ್ ನನಗೆ ಕೆಲಸ ಹೋಗಿಬಿಟ್ಟಿದೆ ಸರ್ ಪ್ರೀವಿಯಸ್ ಕಂಪ್ನಿನಲ್ಲಿ. ಭಾಳ ಆನೆಸ್ಟಾಗಿ ಹೇಳ್ತಾ ಇದೆಯಾ ಸರ್? ಆನೆಸ್ಟಾಗಿ ಹೇಳಲೇಬೇಕು, ಯಾಕಂದರೆ ಈ ಕಂಪ್ನಿ ಮಾಲೀಕರು ಆ ಕಂಪ್ನಿ ಮಾಲೀಕರು ಗೊತ್ತಿರ್ತಾರೆ. ಆನೆಸ್ಟಾಗಿ ಹೇಳೋದು ಭಾಳ ಸುಲಭ, ಅದರಲ್ಲೇನು ನಾನು ಇನ್ನೇನು ಮುಚ್ಚುಮರೆ ಮಾಡಬೇಕಾಗಿಲ್ಲ ಅಂತ. ಅಲ್ಲಿ ಕೆಲಸ ಕೊಟ್ಟರು. ಅಲ್ಲಿ ನಾನು ಅನೇಕ ದೊಡ್ಡ ದೊಡ್ಡ ಟೆಕ್ನಾಲಜಿ ಕಂಪ್ನಿಗಳ ಜೊತೆ, ಕ್ಯಾಡೆನ್ಸ್ ಡಿಸೈನ್ ಸಿಸ್ಟಮ್ಸು, ಟೆಕ್ಸಸ್ ಇನ್ಸ್ಟ್ರೂಮೆಂಟ್ಸು, ಸಿಸ್ಕೋ ಇನ್ಸ್ಟ್ರೂಮೆಂಟ್ಸು, ಇಂಥವ್ರ ಜೊತೆ ಕಂಪ್ನಿಗಳ ಜೊತೆ ಬಾಂಧವ್ಯ ಮಾಡಿ ಅನೇಕ ಕೋಟ್ಯಾಂತರ ರೂಪಾಯಿ ಹಣವನ್ನು ನಾನು ಕಂಪ್ನಿಗೆ ಮಾಡಿಕೊಟ್ಟೆ. ಅಲ್ಲಿಂದ ನನಗೆ ತೈವಾನಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ತು. ತೈವಾನಲ್ಲಿ ಸಾಫ್ಟ್ವೇರ್ ಕಂಪ್ನಿಯನ್ನು ಸೆಟಪ್ ಮಾಡುವಂಥ ಕಂಟ್ರಿ ಮ್ಯಾನೇಜರ್ ಆಗುವಂಥ ಕೆಲಸ ಸಿಕ್ತು ತೈವಾನ್, ಕೊರಿಯಾ, ಸಿಂಗಪೂರಲ್ಲಿ. ಅಲ್ಲಿ ಕಂಪ್ನಿಯಲ್ಲಿ ಕೆಲಸ ತಗೊಂಡು ಕಂಟ್ರಿ ಮ್ಯಾನೇಜರ್ ಆಗಿ 4 ವರ್ಷ ಕೆಲಸ ಮಾಡಿ ಅಲ್ಲಿ ಎಕ್ಸ್ಪ್ಯಾನ್ಷನ್ ಮಾಡಿದೆ. ಹೊರಗಡೆ ಹೋಗಿ ಲ್ಯಾಂಗ್ವೇಜ್ ಯಾವ ಥರ ಕಲಿಬೇಕು, ಅಲ್ಲಿ ಬಿಸ್ನೆಸ್ ಕಲ್ಚರ್ ಯಾವ ಥರ ಇರಬೇಕು. ನೋಡಿ, ನಾವೇನು ಹೇಳ್ತೀವಿ, ಎಮೋಷನಲ್ ಕೋಶೆಂಟ್ ಆ್ಯಂಡ್ ಇಂಟೆಲೆಕ್ಚುಯಲ್ ಕೋಶೆಂಟ್ ಆ್ಯಂಡ್ ಕಲ್ಚರಲ್ ಕೋಶೆಂಟ್. ಹೌದು. ಈ ತರಹ ಕಂಟ್ರಿಗಳಲ್ಲಿ ನಾವು ಮಾಡಬೇಕಾದ್ರೆ ಕಲ್ಚರಲ್ ಕೋಶೆಂಟು ಸಹ ಭಾಳ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಕಲ್ಚರ್ ಆಫ್ ದೋಸ್ ಕಂಟ್ರೀಸ್. ಮಾಡಿದೆ. 2006ರಲ್ಲಿ ನಮ್ಮ ಮನೆಯೊಳು ಒಂದು ಮಾತು ಹೇಳಿದ್ಲು, ನೀನು ಎಂಟ್ರಪ್ರಿನರ್ ಆಗಬೇಕಂತ ಅವಾಗ ಮಾತಾಡ್ತಾ ಇದ್ದೆ. ಮತ್ತೆ ಐದರ್ ಯು ಸ್ಟಾಪ್ ಟಾಕಿಂಗ್ ಅಬೌಟ್ ದಟ್ ಆರ್ ಸ್ಟಾರ್ಟ್ ಡೂಯಿಂಗ್ ಇಟ್ ಅಂತ ಹೇಳಿದರು. ಈಗ ಟೋಟಲ್ ಆಗಿ ನೀವು ಎಷ್ಟು ವರ್ಷ ಬಿಸ್ನೆಸ್ ಮೈಂಡ್ ಸೆಟ್ಟನ್ನು ಸೈಡ್ಗಿಟ್ಟು ಅಥವಾ ಒಳಗಡೆ 1995ರಿಂದ 2006, 11 ವರ್ಷ ಆಲ್ಮೋಸ್ಟ್ ಬೇರೆ 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 ಕಂಪನಿಗಳು. ಬಟ್ ಎಲ್ಲೊಂದು ಕಡೆ ತಿಳಿದವ್ರು ಹೇಳ್ತಾ ಇರ್ತಾರೆ, ಒಂದು ಬಾಗಿಲು, ನೀವು ಆಗಲೇ ಹೇಳಿದ್ರಿ, ಒಂದು ಬಾಗಿಲು ಓಪನ್ ಆದರೆ ಇನ್ನೊಂದು ಬಾಗಿಲು ಓಪನ್ ಆಗುತ್ತೆ ಅಂತ. ಬಹುಶಃ ಇನ್ನೊಂದು ಬಾಗಿಲನ್ನು ಓಪನ್ ಮಾಡಿ ತೋರಿಸೋದಕ್ಕೋಸ್ಕರನೇ ಈ ಬಾಗಿಲುಗಳೆಲ್ಲ ಕ್ಲೋಸ್ ಆಗಿ ಬಂತ ಅಂತ. ಹೌದು. ಏನಂದ್ರೆ ನಾವು ಯಾವತ್ತೂ ಏನಂತಂದರೆ ವಿ ಶುಡ್ ಎಂಜಾಯ್ ದ ಜರ್ನಿ, ನಾಟ್ ದ ಡೆಸ್ಟಿನಿ. ವೈ ಆರ್ ವಿ ಆಲ್ವೇಸ್ ವರಿಡ್ ಅಬೌಟ್ ದ ಡೆಸ್ಟಿನಿ? ಇವಾಗ ಎಲ್ಲ ಎಂಟರ್ಪ್ರಿನರ್ಸ್ ಮಾಡಿಬಿಡ್ಬೇಕು, 3 ವರ್ಷದಲ್ಲಿ ಇಷ್ಟು ರೆವೆನ್ಯೂ ಮಾಡಬೇಕು, ಇಷ್ಟು. ಹೌದು, ಗೋಲ್ ಇರಲಿ, ಬಟ್ ಎಂಜಾಯ್ ದ ಜರ್ನಿ. ಆರ್ ವಿ ಎಂಜಾಯಿಂಗ್ ದ ಜರ್ನಿ ಆಫ್ ಎಂಟರ್ಪ್ರಿನರ್ಶಿಪ್? ನಮಗೆ ಗೊತ್ತಾ ಇದು ರಿಸ್ಕ್ ಟೇಕಿಂಗ್ ಅಂತ? ನಮಗೆ ಗೊತ್ತಾ ತಿಂಗಳು ಕೊನೆಗೆ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕೊಡೋಕ್ಕೆ ಸ್ಯಾಲ್ರಿ ಇಲ್ಲ, ಸಾಲ ತರ್ತೀವಿ ಅಂತ ಗೊತ್ತಾ? ಡು ಐ ನೋ ದಟ್ ಹೌ ಟು ಸ್ವಿಮ್ ಇನ್ ದ ಓಷನ್? ಬಿ ಪ್ರಿಪೇರ್ಡ್. 2006ರಲ್ಲಿ ಮತ್ತೆ ಇಂದು ಸಾಫ್ಟ್ ಅಂತ ಒಂದು ಕಂಪ್ನಿ ಮಾಡಿದ್ವಿ. ಇಂದು ಅಂದರೆ ಚೈನೀಸಲ್ಲಿ ಇಂಡಿಯಾ ಅಂತ ಸಾಫ್ಟ್ವೇರ್ ಕಂಪ್ನಿ ಮಾಡಿದ್ವಿ. 2006ರಲ್ಲಿ ನಮ್ಮ ಮನೆಯವರಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಶುಭ ಅವರು ನೋಡ್ಕೊಳ್ಳೋರು. ಆಮೇಲೆ ನಾನು ಭಾರತದಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಸೆಂಟರ್ ಹಾಕಿದ್ವಿ. ನಾನು ಆಲ್ಮೋಸ್ಟು ಒಂದು ತಿಂಗಳಿಗೆ 3 ವಾರ ಟ್ರಾವೆಲ್ ಮಾಡ್ತಾಯಿದ್ದೆ. ನಮ್ಮ ಮನೆಯವರಲ್ಲಿದ್ದರು, ನಾನಿಲ್ಲಿದ್ದೆ, ನನ್ನ ಮಗ ನಮ್ಮ ಇನ್ಲಾಸ್ ಜೊತೆ ಇದ್ದರು. ಕಂಪ್ನಿ ಮಾಡಿದ್ವಿ. ತೈವಾನ್ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂತ, TSMC, UMC, PSC ಇಂತಹ ಉತ್ತಮವಾದ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರ್. ಆ ಚಿಪ್ಸೆಟ್ ನೋಡಿ, ನನಗೆಲ್ಲೋ ಇತ್ತಲ್ಲ ಚಿಪ್ಸೆಟ್ ಮಾಡಬೇಕು ಅಂತ, ಅಂಥ ಕಂಪ್ನಿಗಳ ಜೊತೆ ಬಾಂಧವ್ಯ ಬೆಳೆಸಿ ಅಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ಇದು ಭಾಳ ಇಂಪಾರ್ಟೆಂಟ್ ಅಂಶ ಹೇಳ್ತೀನಿ. 1 ವರ್ಷ ನಮಗೆ ಇಂದು ಸಾಫ್ಟ್ಗೆ ಆರ್ಡರ್ಸ್ ಬರಲಿಲ್ಲ. 1 ವರ್ಷ ನಾವು CEOಗಳಿಗೆ ಹೋಗಿ ಪಾಠ ಮಾಡ್ತಾ ಇದ್ದೆ, ಡೂಸ್ ಆ್ಯಂಡ್ ಡೋಂಟ್ಸ್ ಆಫ್ ಔಟ್ಸೋರ್ಸಿಂಗ್ ಅಂತ. ಔಟ್ಸೋರ್ಸಿಂಗ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಏನು ಮಾಡಬಾರ್ದು ಅಂದರೆ ನಾನು ಆಲ್ವೇಸ್ ಐ ಟೆಲ್ ದ್ಯಾಟ್ ಎಜುಕೇಟ್ ದ ಕಸ್ಟಮರ್, ಎಂಪವರ್ ದ ಕಸ್ಟಮರ್. ನಮ್ಮಲ್ಲಿ 4 P's ಆಫ್ ಮಾರ್ಕೆಟಿಂಗ್ ಏನು ಹೇಳ್ತೀವಿ? ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್. ಇವಾಗ ಏನಾಗಿದೆ? ಪ್ರಾಡಕ್ಟ್ ಹ್ಯಾಸ್ ಬಿಕಮ್ ವ್ಯಾಲ್ಯೂ, ಪ್ಲೇಸ್ ಹ್ಯಾಸ್ ಬಿಕಮ್ ಎಂಗೇಜ್ಮೆಂಟ್, ಪ್ರಮೋಷನ್ ಹ್ಯಾಸ್ ಬಿಕಮ್ ಎಂಪವರಿಂಗ್. ಸೇಮ್ ಕಾನ್ಸೆಪ್ಟ್, ಬಟ್ ಥಿಂಗ್ಸ್ ಹ್ಯಾವ್ ಚೇಂಜ್. ಆಮೇಲೆ ಕೊನೆಗೆ ಅಲ್ಲಿ ವ್ಯವಹಾರಗಳನ್ನು ಮಾಡಿ, ಅಲ್ಲಿ ಎಕ್ಸ್ಪ್ಯಾನ್ಷನ್ಸ್ನ ಮಾಡಿ ನಾವು ಒಂದು 60 ಜನದ ತಂಡವನ್ನು ಬೆಳೆಸಿದ್ವಿ. ಆದರೆ ಏನಂದರೆ ಏಷ್ಯಾ ಪೆಸಿಫಿಕ್ ಮಾರ್ಕೆಟ್ಸ್ಗಳಲ್ಲಿ ಪ್ರಾಫಿಟ್ ಮಾರ್ಜಿನ್ಸ್ ಭಾಳ ಕಡಿಮೆ ಇರ್ತದೆ. 2010ರಲ್ಲಿ ರಿಸಿಷನ್ ಬಂತು, ನಮಗೂ ಕಷ್ಟ ಆಯಿತು. ಸಿಂಗಪೂರಲ್ಲಿ ಆಫೀಸ್ ಮಾಡಿದ್ವಿ. ಆಮೇಲೆ ಹಿಂತಿರುಗಿ ನೋಡಿದಾಗ ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ 2010ರಲ್ಲಿ 90 ಲಕ್ಷದ ಸಾಲ ಓಡಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ನಮಗೆ 90 ಲಕ್ಷದ ಸಾಲ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನೇ ನಮಗೆ ಫಸ್ಟಿಂದ ನಾವು ಬ್ಯಾಂಕಿಂಗ್ ಮಾಡಿದ್ದು, ಸಿಂಗಾಪುರಲ್ಲೂ ಅವರೇ ಬ್ಯಾಂಕಿಂಗ್ ಮಾಡಿದ್ದು. ಬ್ಯಾಂಕ್ ಮ್ಯಾನೇಜರ್ ಕರೆದು ಹೇಳಿದ್ರು, ನೀವು ಹಣವನ್ನು ತಿರುಗಿಸ್ಬೇಕು ಅಂತ. ನಮಗೆ ಹ್ಯಾಂಡ್ಲ್ ಮಾಡೋಕ್ಕೆ ಗೊತ್ತಿಲ್ಲ. ಹಣನ ಕೊಡೋದಕ್ಕೂ ಟೈಮ್ ಇರುತ್ತೆ. ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್, ಯಾರದೇ ಸಂಸ್ಥೆ ಒಬ್ಬ ಎಂಟ್ರಪ್ರಿನರ್ಗೆ ಒಂದು ನೋಟಿಸನ್ನು ಕೊಟ್ಟಾಗ, GST ನೋಟಿಸ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಇರ್ಬೋದು, ಬ್ಯಾಂಕಿನ ನೋಟಿಸ್ ಇರ್ಬೋದು, ಎಲ್ಲದಕ್ಕೂ ಒಂದು ಫಾರ್ಮ್ಯಾಟ್ ಇರುತ್ತೆ, ಒಂದು ವಿಧಾನ ಇರುತ್ತೆ, ಒಂದು ಟೈಮ್ ಇರುತ್ತೆ. ನಮಗೆ ಅರ್ಜೆಂಟು, ನಾವು ಪ್ಯಾನಿಕ್ ಆಗಿಬಿಡ್ತೀವಿ. ದಯವಿಟ್ಟು ನೀವು ಯಾರೂ ಪ್ಯಾನಿಕ್ ಆಗಬೇಡಿ. 90 ಲಕ್ಷ ಕೊಡಬೇಕು ಅಂತೇಳಿ 90 ಲಕ್ಷ ಕೊಡೋದಕ್ಕೆ 90 ಲಕ್ಷ ಒಂದೇ ದಿನ ಯಾರೂ ರಿಕವರ್ ಮಾಡಲ್ಲ. ಟೈಮ್ ಇರುತ್ತೆ, 2 ವರ್ಷ 3 ವರ್ಷ. ಅಥವಾ ನಮ್ದೇನು ಅದೇನು ಅಕೌಂಟು ನಾನ್ ಪರ್ಫಾರ್ಮಿಂಗ್ ಅಕೌಂಟ್ ಆಗಿಲ್ಲ, ಪರ್ಫಾರ್ಮಿಂಗ್ ಅಕೌಂಟು. ಅವ್ರ ಬ್ಯಾಂಕ್ ಅವ್ರಿಗೇನು ಅವ್ರ ಕೆಲಸ ರಿಕವರ್ ಮಾಡಬೇಕು. ಸೊ ನನಗೆ ಈ ಥರ ಕಾಲ್ ಬಂದಾಗ ನಾನು ತಿರುಪತಿಗೆ ಒಂದು ಸತಿ ಹೋಗ್ತಾ ಇದ್ದೆ. ಕಾಲ್ ಬಂತು, ಅವಾಗ ನಮ್ಮ ಮನೆಯವರೆಲ್ಲ ಸಾಲ ತೀರಿಸ್ಬಿಡ್ಬೇಕು ಅಂತಂದರು.
ನಾವೆಲ್ಲ ಫಸ್ಟ್ ಜನ್ರೇಷನ್ ಎಂಟರ್ಪ್ರಿನರ್ಸು. ನಮ್ಮ ಅಪ್ಪ ಅಮ್ಮ ಆಗಲಿ ನಮ್ಮ ಕಲ್ಚರ್ ಆಗಲಿ ಕೊಡುವುದನ್ನು ಹೇಳಿಕೊಟ್ಟಿದೆ, ತೆಗೆದುಕೊಳ್ಳುವುದನ್ನು ಹೇಳಿಕೊಟ್ಟಿಲ್ಲ. ಈ ಜೈನ್ ಕಮ್ಯುನಿಟಿ ತೊಗೊಳ್ಳಿ, ಮಾರ್ವಾಡಿ ಕಮ್ಯುನಿಟಿ ತೊಗೊಳ್ಳಿ, ಕಡಿಮೆ ರೇಟ್ನಲ್ಲಿ ಇಂಟ್ರೆಸ್ಟಲ್ಲಿ ಹಣ ಸಿಗ್ತದೆ, ಟ್ರಸ್ಟ್ ಉಳಿತದೆ, ದೇ ಬಿಲ್ಡ್ ದ ಹೋಲ್ ಕಮ್ಯುನಿಟಿ. ನಮ್ಮಲ್ಲಿ ಆ ಥರ ಇಲ್ಲ ಫಾರ್ ವಾಟ್ ಎವರ್ ರೀಸನ್ಸ್. ಕೊನೆಗೆ 2010ರಲ್ಲಿ ನಾನೇನು ತೀರ್ಮಾನ ಮಾಡಿದೆ ಅಂದರೆ, ನಾನು ನನ್ನ ಮನೆಯವರು ನಮ್ಮದು 2 ಪ್ರಾಪರ್ಟಿ ಇತ್ತು. ಪ್ರಾಪರ್ಟಿ ಇದೆ ನೋಡೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನನ್ನ ಬಾಲ್ಯ ಸ್ನೇಹಿತ ಶ್ರೀಶಾ ಅಂತ, ಅವನು ಬಾಂಬೆಯಿಂದ ನಮಗೆ ಹಣವನ್ನು 48 ಗಂಟೆಗಳಲ್ಲಿ ಟ್ರಾನ್ಸ್ಫರ್ ಮಾಡ್ತಾನೆ. ಆ ಹಣವನ್ನು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಬ್ಯಾಂಕಿನ ಸಾಲ ತೀರ್ತು. ಬ್ಯಾಂಕಿನ ಸಾಲ ತೀರಿದ ಮೇಲೆ ಆ ಸಾಲ ತೀರಿಸಬೇಕು. ನಮ್ಮ 2 ಪ್ರಾಪರ್ಟಿಗಳನ್ನು ವ್ಯಾಪಾರ ಮಾಡ್ತೀವಿ. 91 ಲಕ್ಷ ದುಡ್ಡು ಬಂತು. 90 ಲಕ್ಷ ಹಣವನ್ನು ನಮ್ಮ ಸ್ನೇಹಿತನಿಗೆ ಕೊಟ್ಟು 1 ಲಕ್ಷ ಹಣ ನನ್ನ ಕೈಯಲ್ಲಿ ಉಳಿತು 2010ರಲ್ಲಿ. ಇದನ್ನು ನಾನು ಏನಂತ ಕರಿತೀನಿ ಅಂದರೆ ಸೆಕೆಂಡ್ ಗೇರ್ ಜರ್ನಿ ಅಂತ ಕರಿತೀನಿ. 2010ರಲ್ಲಿ ನನ್ನ ಹತ್ರ ಹಣ ಇಲ್ಲ, ಹೆಸರಿಲ್ಲ, ನೇಮ್ ಇಲ್ಲ, ಫೇಮ್ ಇಲ್ಲ. 35 ವರ್ಷ. ನಮ್ಮ ತಂದೆ ಯಾವಾಗಲೂ ಹೇಳ್ತಿದ್ದ ಮಾತೇನೆಂದರೆ ನೆವರ್ ಲೂಸ್ ದ ಕಾನ್ಫಿಡೆನ್ಸ್. ನಮ್ಮ ಮನೆಯವರು ತೈವಾನಿಂದ ಭಾರತಕ್ಕೆ ಬರ್ತಾರೆ, ಅವರೊಂದು ಪ್ರೈವೇಟ್ ಕಂಪ್ನಿಲಿ ಕೆಲಸಕ್ಕೆ ಸೇರ್ಕೋತಾರೆ. 2010ರಲ್ಲಿ ನನಗೆ ಏನು ಮಾಡಬೇಕು ಅಂತ ಬ್ಲ್ಯಾಂಕ್ ಆದಾಗ ಗೊರೂರಿಗೆ ಹೋಗ್ತೀನಿ. ಗೊರೂರಲ್ಲಿ ಮಾಡಿ ಮೇಲೆ ಕೂತ್ಕೊಂಡು ನಮ್ಮ ತಾಯಿ ಒಳ್ಳೆ ಊಟ ಕೊಡ್ತಾರೆ. ವಿಜಯದಶಮಿ ಟೈಮಲ್ಲಿ ನನ್ನ ನಾಲೆಡ್ಜನ್ನೆಲ್ಲ ಒಂದು ಬರೀಲಿಕ್ಕೆ ಶುರು ಮಾಡ್ತೀನಿ. ನನಗೆ 2000ನೇ ಇಸ್ವಿಯಿಂದ ರೂಟ್ ಸೆಟ್ ಅನ್ನುವ ಸಂಸ್ಥೆ ಜೊತೆ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೆ ನಾನು. ರೂರಲ್ ಡೆವಲಪ್ಮೆಂಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರನ್ ಬೈ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಆ್ಯಂಡ್ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಅಲ್ಲಿ ಹೋಗೋದು, ಸಣ್ಣ ಉದ್ಯಮಿಗಳಿಗೆ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ಸ್ಗಳನ್ನು ಪಾಠ ಮಾಡೋದು. ಇದನ್ನು ನಿರಂತರವಾಗಿ 25 ವರ್ಷ ಮಾಡ್ಕೊಂಬಂದಿದ್ದೀನಿ. 2010ರಲ್ಲಿ ನಾವು 2000 ಆ ಮಧ್ಯದ ಪೀರಿಯಡ್ ಒಂದು ಗ್ರೋತ್ ಪ್ರೋಗ್ರಾಮ್ ಅಂತ ಮಾಡಿದ್ವಿ. ಅಂದರೆ MBA ಬಿಸ್ನೆಸ್ ಪ್ಲ್ಯಾನನ್ನು 9th ಪಾಸ್ ಮಾಡಿರೋನು ಯಾವ ಥರ ಬರೀಬೋದು, 10th ಪಾಸ್ ಮಾಡಿರೋನು ಯಾವ ಥರ ಬರೀಬೋದು ಅಂತ. ಅದನ್ನು ಮಾಡಿರುವಂಥ ಅನುಭವ ಆಯಿತು. ಅನುಭವಗಳನ್ನೆಲ್ಲ ಒಂದು ಪುಸ್ತಕದ ರೂಪದಲ್ಲಿ ಬರೆದೆ. ಅಲ್ಲಿಂದ ಬೆಂಗಳೂರಿಗೆ ಬಂದೆ. ಅಲ್ಲಿ ನನಗೆ ಒಬ್ಬರು ಜನಾರ್ದನನ್ ಅವರು ಸಿಕ್ಕಿದ್ರು. ಅವ್ರು ಹೇಳಿದರು ಪುಸ್ತಕವನ್ನು ವೀರೇಂದ್ರ ಹೆಗಡೆ ಅವರೇ ಲಾಂಚ್ ಮಾಡಬೇಕು ಅಂತ ಹೇಳಿ ಅವರೇ ಒಂದು ರೂಪುರೇಷೆ ಕೊಟ್ಟು ಪುಸ್ತಕವನ್ನು 2010ರಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಆಶೀರ್ವಾದ ಮಾಡಿ ಧರ್ಮಸ್ಥಳದಲ್ಲಿ ಲಾಂಚ್ ಮಾಡಿದರು. ಪುಸ್ತಕದ ಬೆಲೆ 499 ರೂಪಾಯಿ 2010ರಲ್ಲಿ. ಇದೊಂದೊಂದು ಮೆಸೇಜು, ಡೋಂಟ್ ಡಿವ್ಯಾಲ್ಯೂ ಯುವರ್ ಪ್ರಾಡಕ್ಟ್ ಆರ್ ಸರ್ವೀಸ್. ಡಿವ್ಯಾಲ್ಯೂ ಮಾಡಬಾರ್ದು. ಪುಸ್ತಕ ಬಿಡುಗಡೆ ಆಯಿತು, ಪುಸ್ತಕ ಸೆಲ್ ಮಾಡಬೇಕು. ಪುಸ್ತಕ ಸೆಲ್ ಆಗಲ್ಲ, ಭಾಳ ಕಷ್ಟ. ನಾನು ನನ್ನ ಮಗ ಸ್ಟಾಲ್ಗಳು ಹಾಕ್ತಾಯಿದ್ವಿ. ಪುಸ್ತಕಗಳು ಸೆಲ್ಲಾಗಲಪ್ಪ. 5 ಪುಸ್ತಕ ಸೆಲ್ ಆದರೆ 2,500 ರೂಪಾಯಿ. ಮನೆಗೆ ದಿನಸಿ ಬರುತ್ತೆ ಅಂತ ಯೋಚನೆ ಮಾಡ್ತಿರ್ತೀವಿ. ದಿನಸಿ ಇರ್ತಿರ್ಲಿಲ್ಲ. ನಮ್ಮ ಮಾವ ಸಂಪತ್ ಅಯ್ಯಂಗಾರ್ ಅವರು ಬಂದು ನಮ್ಮ ಮನೆಯಲ್ಲಿ ದಿನಸಿ ತುಂಬಿ ಹೋಗ್ತಾಯಿದ್ರು. ಇನ್ನೊಂದು ಮೆಸೇಜು, ಮದುವೆ ಆಗಿ ಮಾವಂದ್ರೆ ಚೆನ್ನಾಗಿರಬೇಕು. ಸೊ ಅದಾದಮೇಲೆ ಕೊನೆಗೆ ವಿ ಸ್ಟಾರ್ಟೆಡ್ ವರ್ಕ್ಶಾಪ್ಸ್. ನಮ್ಮದೇ ವರ್ಕ್ಶಾಪ್ಸ್ನ ಶುರು ಮಾಡಿದ್ವಿ. ವರ್ಕ್ಶಾಪ್ಗಳಲ್ಲಿ ಹೋಟೆಲ್ ಎಕ್ಸ್ಪೆನ್ಸಸ್ ಜಾಸ್ತಿ ಇತ್ತು, ಹಣ ಬರ್ತಿರಲಿಲ್ಲ. ಅದಾದಮೇಲೆ ಬಿಸ್ನೆಸ್ ಗುರು ಮತ್ತು ಕೆರಿಯರ್ ಗುರು ಅಂತ ಬ್ರ್ಯಾಂಡ್ ಮಾಡಿದ್ವಿ. ಡಾಕ್ಟರ್ ರಘು ಅನ್ನೋರು ನಮಗೆ ಸಹಾಯ ಮಾಡಿದರು. ಆಕಾಶವಾಣಿ FM ರೈನ್ಬೋನಲ್ಲಿ ಬಿಸ್ನೆಸ್ ಗುರು ಕೆರಿಯರ್ ಗುರು ಎಪಿಸೋಡ್ಗಳು ಬಂತು. ನಮ್ಮದು ಮಾರ್ಗದರ್ಶನದ ಸ್ಕೂಲನ್ನು ಶುರು ಮಾಡಿದ್ವಿ. ಸೆಕೆಂಡ್ ಗೇರ್ ಮಾರ್ಗದರ್ಶನದ ಸ್ಕೂಲನ್ನು ಶುರು ಮಾಡಿದ್ವಿ. ಇದುವರೆಗೆ 2,500 ಜನಕ್ಕೆ ಮಾರ್ಗದರ್ಶನದ MSMEಗಳಿಗೆ ಮಾರ್ಗದರ್ಶನ ಮಾಡಿದ್ದೀವಿ. 2010ರಿಂದ 2015ರವರೆಗೆ ಐ ವಾಸ್ ಏಬಲ್ ಟು ಮೇಕ್ ಗುಡ್ ಅಮೌಂಟ್ ಆಫ್ ಮನಿ. ಸರ್, ಇಲ್ಲಿ ಬುಕ್ಸು ಮತ್ತು ಮೆಂಟರಿಂಗ್ ಸ್ಕೂಲ್ ಮಾಡ್ತಾ ಇದ್ರಿ. ಸೊ ನಿಮ್ಮ ಬಿಸ್ನೆಸ್ ಆಸ್ಪೆಕ್ಟ್ಸ್ ಅದೇ ಇತ್ತಾ ಅಥವಾ ಬೇರೆನಾದ್ರು ಮತ್ತು ತಲೆಯಲ್ಲಿ ಓಡ್ತಾ ಇತ್ತಾ? ಇಲ್ಲ, ಅವಾಗ ಅದೇ ಇತ್ತು. ನನಗೇನೆಂದರೆ ಭಾರತಾದ್ಯಂತ ಅನೇಕ ಜನರಿಗೆ ಮಾರ್ಗದರ್ಶನ ಬೇಕು. ಯಾಕಂದರೆ ವ್ಯಾಪಾರದಲ್ಲಿ ನಾ ಸಕ್ಸಸ್ ಆಗಲಿಲ್ಲ. ನನಗೆ ಮೆಂಟರ್ನ ಪಡ್ಕೊಂಡಿತ್ತಿರಲಿಲ್ಲ. ಅವಾಗ ವಿವೇಕಾನಂದರು ಹೇಳಿದ್ರೆ ಏನು ಹೇಳ್ತಾರೆ, ಇಫ್ ಯು ಸಕ್ಸಸ್ ಯು ಲೀಡ್, ಇಫ್ ಯು ಡೋಂಟ್ ಸಕ್ಸೀಡ್ ಯು ಟ್ರೈನ್ ಅಂತ ಹೇಳ್ತಾರೆ. ಹಾಗಾಗಿ ಟ್ರೈನಿಂಗ್ ತೊಗೊಂಡಿದ್ದೆ. ನನಗೆ ಭಾರತಾದ್ಯಂತ ಮಾಡಬೇಕು ಅಂತ ಆಸೆ ಇತ್ತು. 2015ರಲ್ಲಿ ನಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಾಯಿತು. ಆ ಆರ್ಥಿಕ ಸ್ಥಿತಿ ಚೆನ್ನಾಗಾದಾಗ ನಾವೇನು ಮಾಡಿದ್ವಿ, ಕಾನ್ಸೆಪ್ಟ್ ಬೇಸ್ಡ್ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ವಿ. ಕಾನ್ಸೆಪ್ಟ್ ಬೇಸ್ಡ್ ಕನ್ಸ್ಟ್ರಕ್ಷನ್ ಅಂದರೆ ಚಿಕ್ಕ ಪ್ರಾಪರ್ಟಿ ತೊಗೊಳ್ಳೋದು, 60-40, 80-50, ಅಲ್ಲೊಂದು ಅಪಾರ್ಟ್ಮೆಂಟ್ ಮಾಡೋದು, ಅಲ್ಲೊಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡೋದು. ಅದು ಸಕ್ಸಸ್ ಆಯಿತು. ಅಷ್ಟೊತ್ತಿಗೆ ಏನಾಗಿತ್ತು, ಸೆಕೆಂಡ್ ಗೇರ್ನಲ್ಲಿರುವಂತಹ ಯಾರು ಮಾರ್ಗದರ್ಶನ ಮಾಡಿದ್ವಿ, ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಲಿರೋರಿಗೂ ಮಾರ್ಗದರ್ಶನ ಮಾಡಿದ್ವಿ. ಅವ್ರನ್ನೇ ಉಪಯೋಗಿಸ್ಕೊಂಡು ಅದನ್ನು ಮಾಡಿದ್ವಿ. ಅದಾದಮೇಲೆ ನಮಗೇನಾಯಿತು, 2016ರಲ್ಲಿ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ನಮಗೊಂದು 14,000 ಚದರಡಿದು ಒಂದು ಜಾಯಿಂಟ್ ಡೆವಲಪ್ಮೆಂಟ್ ಪ್ರಾಪರ್ಟಿ ಸಿಕ್ತು. ಆ ಪ್ರಾಪರ್ಟಿ ತಗೊಂಡು ಅದರಲ್ಲಿ ನಾವು 75,000 ಚದರಡಿಯಲ್ಲಿ ಕನ್ಸ್ಟ್ರಕ್ಷನ್ನ ಮಾಡಿ, ಅದರಲ್ಲಿ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸು, ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ನ ಮಾಡಿ. ಅವಾಗ ಅಲ್ಲಿ ಆ ಜಾಗದಲ್ಲಿ ನಮ್ಮದು ಬ್ರ್ಯಾಂಡ್ ಎಷ್ಟಿದೆ ಅಂತಂದರೆ, ಇವಾಗ ಒಂದು ಬಂದು ಅಯ್ಯಂಗಾರ್ ಓನ್ ಫ್ರೆಶ್ ಅಂತ ಬೇಕ್ರಿ, ಕಾಫಿ ಕನ್ಫೆಷನ್ಸ್ ಅಂತ ಕೆಫೆ, ಸಿಟಿ ಕೀಸ್ ಅಂತ ಹೋಟೆಲ್ ರೂಮ್ಸು, ಬ್ಯಾಂಗ್ಳೂರು ಬೆಲ್ಲಿ ಅಂತ ಫೈನ್ ಡೈನಿಂಗು, ಕಾಸಾ ಪಿಕಾಸಾ ಅಂತ ಟ್ರಾಪಿಕಲ್ ರೆಸ್ಟೋರೆಂಟು,
SLV ಸರ್ವಿಸ್ ಅಪಾರ್ಟ್ಮೆಂಟ್ಸು ಎಲ್ಲವನ್ನು ಒಂದೇ ಜಾಗದಲ್ಲಿ ನಾವು ಇವಾಗ ಡೆವಲಪ್ ಮಾಡಿದ್ದೀವಿ. ನೀವು ಬೆಳೆದಿದ್ದು ಕೃಷಿ ಚಟುವಟಿಕೆ ಇರುವಂಥ ಜಾಗದಲ್ಲಿ, ಓದಿದ್ದು ಎಲೆಕ್ಟ್ರಾನಿಕ್ ಇಂಜಿನಿಯರು, ಮಾಡಬೇಕು ಅಂತ ಅಂದ್ಕೊಂಡಿದ್ದು ಮೆಕ್ಯಾನಿಕಲ್ಗೆ ಸಂಬಂಧಪಟ್ಟಂಥದ್ದು, ಅದಾದಮೇಲೆ ಸೆಮಿಕಂಡಕ್ಟರ್ಗಳ ಥರದ್ದೇನಾದ್ರು ಬಿಸ್ನೆಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರಿ, ಅದಾದಮೇಲೆ ಸಾಫ್ಟ್ವೇರು ಹಾರ್ಡ್ವೇರ್ಗೆ ಸಂಬಂಧಪಟ್ಟಂಥ ಕಂಪನಿಗಳಲ್ಲಿ ಕೆಲಸ ಮಾಡಿದ್ರಿ. ಸೊ ಬುಕ್ ಬರೆದ್ರಿ, ಮೆಂಟರ್ ಆದ್ರಿ, ನೆಕ್ಸ್ಟು ಬೇಕ್ರಿ, ಈ ಥರ ಫುಡ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥದ್ರಲ್ಲಿ ತೊಡಗಿಸ್ಕೊಂಡಿದ್ರಿ. ಸೊ ಯಾವುದೋ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ಗೊತ್ತಿರಬೇಕು ಅಂತ ಹೇಳ್ತಾರಲ್ಲ, ನಿಮಗೆ ಫುಡ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕಾದ್ರೆ ಅದರ ಬಗ್ಗೆ ನಾಲೆಜ್ ಇತ್ತು, ಅಥವಾ ಇದು ಕೂಡ ಗೋ ವಿತ್ ದ ಫ್ಲೋ ಅಂತ ಹೇಳಿ ಸ್ಟಾರ್ಟ್ ಮಾಡಿರೋದಾ? ಗೋ ವಿತ್ ದ ಫ್ಲೋ ಅಂತ ಸ್ಟಾರ್ಟ್ ಮಾಡಿಲ್ಲ. ಏನಕ್ಕೆ ಫುಡ್ ಇಂಡಸ್ಟ್ರಿಗೆ ಬಂದ್ವಿ ಅಂತ ಹೇಳ್ತೀನಿ. ಕಾನ್ಸೆಪ್ಟ್ ಬೇಸ್ ಕನ್ಸ್ಟ್ರಕ್ಷನ್ ಮಾಡಿದ್ಮೇಲೆ ಆ ಜಾಗದಲ್ಲಿ ಏನು ಮಾಡಬೇಕು, ಏನು ಡೆವಲಪ್ ಮಾಡಬೇಕು. ನನ್ನ ಫಾದರ್ ಇನ್ ಲಾ ತಂದೆ ಬಂದು ರಾಮಾನುಜ್ ಅಯ್ಯಂಗಾರ್ ಅಂತ ವಿ ಬಿ ಬೇಕ್ರಿಲಿ ಕೆಲಸ ಮಾಡಿ, ಬೇಲೂರಲ್ಲಿ ಬೇಕ್ರಿ ಮಾಡಿ 1990ರಲ್ಲಿ ಇವತ್ತಿಗೂ ಹಾಸನ್ ಬೇಕ್ರಿ ಇಸ್ ಅ ವೆರಿ ಫೇಮಸ್ ಬೇಕ್ರಿ. ಯಾವುದೇ ನೀವು ಅಯ್ಯಂಗಾರ್ ಬೇಕ್ರಿಗೆ ಹೋದರೂ ಉತ್ತಮವಾದ ತಿಂಡಿ ತಿನಿಸುಗಳು ಸಿಗುತ್ತೆ. ಅವ್ರ ಮಗ ಸಂಪತ್ ಅಯ್ಯಂಗಾರ್ ಕಂಟಿನ್ಯೂ ಮಾಡಿದ್ರು. ಆ ಲೆಗೆಸಿನ ಕಂಟಿನ್ಯೂ ಮಾಡಬೇಕು ಅಂತ ನಮ್ಮ ಮನೆಯವ್ರಿಗೆ ಆಸೆ ಇತ್ತು. ಬರೀ ಅಯ್ಯಂಗಾರ್ ಸ್ಟೈಲ್ದು ಯಾಕೆ ಕೊಡಬೇಕು, ನಾವು ಓನ್ ಫ್ರೆಶ್ ಅಂದರೆ ಯುರೋಪಿಯನ್ ಸ್ಟೈಲ್ ಪ್ರಾಡಕ್ಟನ್ನು ಮಿಕ್ಸ್ ಮಾಡಿ ಕೊಟ್ಟರೆ ಜನಗಳಿಗೆ ಒಂದು ಟ್ರೆಂಡಿಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರ ಆಸೆ ಇತ್ತು. ಸರಿ, ನಮ್ಮ ಮನೆಯವ್ರು ನನಗೊಂದು ಐಡಿಯಾ ಹಾಕಿದರು. ನಾನೇನು ಮಾಡಿದೆ, ಬರೀ ಬೇಕ್ರಿ ಯಾಕೆ ಮಾಡಬೇಕು, ಎಲ್ಲರೂ ಬೇಕ್ರಿ ಮಾಡಿದ್ದಾರೆ, ನಾವು ಡಿಫ್ರೆಂಟಾಗಿ ಮಾಡಬೇಕು, ಏನಾದ್ರು ಎಕ್ಸ್ಟ್ರಾ ಮಾಡಬೇಕು, ಏನಾದ್ರು ವ್ಯಾಲ್ಯೂ ಅಡಿಷನ್ ಕೊಡಬೇಕು ಜೀವನದಲ್ಲಿ ಅಂತ ನಾವು ಕೆಫೆ ಮಾಡಿದ್ವಿ. ಅದ್ರ ಮೇಲ್ಗಡೆ ಬೇರೆ ಬಿಸ್ನೆಸ್ ಯೂನಿಟ್ಗಳನ್ನು ನಾವು ಡೆವಲಪ್ ಮಾಡಿದ್ವಿ. ನೀವು ಕೇಳಿದ್ರಿ ಪ್ರಶ್ನೆ, ಏನು ಕೇಳಿದ್ರಿ, ಇದು ಸಹ ನೀವು ತಯಾರಾಗಿ ಮಾಡಿದ್ರ? ತಯಾರಾಗಿ ಮಾಡಲಿಲ್ಲ. ಒಂದು ತಯಾರಿ ಕರೆಕ್ಟ್ ಇತ್ತು. ಯಾವುದೇ ಬಿಸ್ನೆಸ್ ಮನ್ಗೆ ಏನು ಗೊತ್ತಿದೆಯೋ ಏನು ಗೊತ್ತಿಲ್ವೋ, ಮೈಕ್ರೋಸಾಫ್ಟ್ ಎಕ್ಸೆಲ್ ಶೀಟ್ ಚೆನ್ನಾಗಿ ಗೊತ್ತಿರಬೇಕು. ಯಾಕೆ ಬಿಸ್ನೆಸ್ಸಲ್ಲಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಭಾಳ ಇಂಪಾರ್ಟೆಂಟ್. ಹಣ ಎಷ್ಟು ತೊಡಗಿಸ್ತೀಯಾ, ಹಣ ಎಷ್ಟು ಬರ್ತದೆ. ನೀವು ಯಾವುದೇ ದೊಡ್ಡ ಕಂಪ್ನಿಗಳನ್ನು ನೋಡಿ, ರಿಲಯನ್ಸ್ ನೋಡಿ, ಟಾಟಾಸ್ ನೋಡಿ, ಅಂಬಾನೀಸ್ ನೋಡಿ, ಅವರು ಪ್ರತಿಯೊಂದು ಕಂಪ್ನಿಯಲ್ಲಿ ಒಳಹೊಕ್ಕಿ, ಒಳನೋಟ ಗೊತ್ತಿದ್ದು, ಡೊಮೇನ್ ಎಕ್ಸ್ಪರ್ಟೀಸ್ ಗೊತ್ತಿದ್ದು ಆ ವ್ಯಾಪಾರಕ್ಕೆ ಹೋಗ್ತಾರಾ? ಅಡಾನಿಯವರು ಅಡಾನಿ ಪೋರ್ಟ್ಸ್ಗೆ ಹೋದರು, ಅವ್ರಿಗೆ ಪೋರ್ಟ್ಸ್ ಬಗ್ಗೆ ಗೊತ್ತಿತ್ತಾ? ಇಲ್ಲಿ ಬೇಕಾಗಿರೋದೇನು, ವ್ಯವಹಾರದಲ್ಲಿ ಬೇಕಾಗಿರೋದೇನು, ಬಿಸ್ನೆಸ್ಸಲ್ಲಿ ಬೇಕಾಗಿರೋದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಅಂದನ್ನು ಹಾಕಿದ ಹಣಕ್ಕೆ ದುಡ್ಡು ಬರುತ್ತಾ, ಒಂದು ದಟ್ ಇಸ್ ದ ರಿಟರ್ನ್ ಆನ್. ನೆಕ್ಸ್ಟ್ ಬರೋದೇನು, ಸ್ಕಿಲ್ನ ನೀವು ತಗೊಳ್ಬೋದು. ಯು ನೀಡ್ ಎ ಸ್ಕಿಲ್ನ ನೀವು ತಗೊಳ್ಬೋದು. ಯು ಕ್ಯಾನ್ ಅಕ್ವೈರ್ ಎ ಸ್ಕಿಲ್. ಎರಡು ವಿಚಾರ ನಮ್ಮ ಕೈಯಲ್ಲಿ ಏನಿದೆ, ಒಂದು ಎಂಟರ್ಪ್ರಿನರ್ಶಿಪ್ ಜರ್ನಿನಲ್ಲಿ ಪ್ಯಾಷನ್, ಸ್ಕಿಲ್, ಎಕಾನಮಿ. ಹೌದು, ಪ್ಯಾಷನ್ ಇರಬೇಕು, ಸ್ಕಿಲ್ ಇರಬೇಕು ಅಥವಾ ಸ್ಕಿಲ್ ಡೆವಲಪ್ ಮಾಡಬೇಕು, ಎಕಾನಮಿ ಇರಬೇಕು. ಎಕಾನಮಿ ಪ್ರಾಫಿಟ್ ಇಲ್ಲದೆ ಹೋದರೆ ಯಾವ ಇಂಟ್ರೆಸ್ಟು ಇರೋಲ್ಲ. ನೀವು 5 ವರ್ಷ ಆದಮೇಲೆ ಅದು ಯಾವುದು ಇಲ್ದವ್ರು ಬಿದ್ದು ಹೋಗುತ್ತೆ. ಹೌದು, ನನಗೇನಿತ್ತು ಫುಡ್ ಇಂಡಸ್ಟ್ರಿ ಮಾಡಿದಾಗ ಪ್ಯಾಷನ್ ಇತ್ತು, ಎಕಾನಮಿ ಹೆಂಗೆ ಟರ್ನ್ಔಟ್ ಮಾಡಬೇಕು ಅಂತ ಗೊತ್ತಿತ್ತು, ಸ್ಕಿಲ್ ಗೊತ್ತಿರಲಿಲ್ಲ. ನನಗೆ ಬೇಕ್ರಿ ಶುರು ಮಾಡಿದಾಗ ಯಾವ ರೀತಿ ಕೇಕ್ ಮಾಡಬೇಕು ಅಂತ ನನಗೆ ಗೊತ್ತಾಗಬೇಕಾಗಿಲ್ಲ. ಯಾಕೆ ಅಂತ ಹೇಳ್ತೀನಿ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಎವ್ರಿಬಡಿ, ಕೇಕು ಯಾವ ಶೇಪಲ್ಲಿ ಇರ್ತದೆ? ರೌಂಡ್ ಶೇಪಲ್ಲಿ ಇರುತ್ತೆ. ಒಬ್ಬ ಎಂಟರ್ಪ್ರಿನರ್ನ ಆಲೋಚನೆ ಇಲ್ಲಿಗೆ ಲಿಮಿಟ್ ಆಗಬಾರ್ದು ಸರ್. ಆಲೋಚನೆ ರೌಂಡ್ ಶೇಪಿಂದ ಹೊರಗಡೆ ಇರಬೇಕು. ಶೆಫ್ಗೆ ಗೌರವ ಕೊಟ್ಟು ಅವನಿಂದ ಯಾವ ರೀತಿಯ ಕೇಕನ್ನು ಮಾಡಿಸಬೇಕು, ಮಾರುಕಟ್ಟೆಗೆ ಯಾವ ರೀತಿಯ ಕೇಕ್ಗಳನ್ನು ಕೊಡಬೇಕು, ಗ್ರಾಹಕರ ಜೊತೆ ಯಾವ ರೀತಿ ಮಾತಾಡಬೇಕು ಅಂತ ಗೊತ್ತಾದರೆ ದಟ್ಸ್ ಎ ಬೆಟರ್ ಚಾಯ್ಸ್. ಹಾಗಾಗಿ ನಾನು ಉದ್ಯಮಕ್ಕೆ ಇಳಿದ ಮೇಲೆ ತರಬೇತಿ ತಗೊಂಡೆ. ಹಾಸನ್ ಬೇಕರಿಗೆ ಹೋಗಿ ಹೇಗೆ ಬ್ರೆಡ್ ಮಾಡಬೇಕು. ಇವತ್ತು ನಾನು ಹೇಳ್ತೀನಿ, ನನಗೆ ಬೇಕರಿಯಲ್ಲಿ ಆಗುವಂತಹ ಎಲ್ಲ ವಸ್ತುಗಳು ಮಾಡೋಕ್ಕೆ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಎಲ್ಲ ವಸ್ತುಗಳನ್ನು ಕರೆಕ್ಷನ್ ಮಾಡೋಕ್ಕೆ ಬರುತ್ತೆ. ಇದು ಸರಿ ಇಲ್ಲ, ಕ್ರಾಸೆಂಟು ಫಕಾಶಿಯಾ ಬ್ರೆಡ್ ಸರಿ ಇಲ್ಲ, ಉಪ್ಪು ಜಾಸ್ತಿ ಆಗಿದೆ, ಉಪ್ಪು ಕಡಿಮೆ ಆಗಿದೆ, ಇದ್ರ ಟೆಕ್ಸ್ಚರ್ ಈ ಥರ ಬರಬೇಕು, ಏನೋ ಪ್ರೂಫಿಂಗಲ್ಲಿ ಮಿಸ್ಟೇಕ್ ಆಗಿದೆ. ಫುಡ್ ಇಸ್ ಎ ಸೈನ್ಸ್. ಹೌದು. ಸೊ ಹಾಗಾಗಿ ಆ ಥರದಲ್ಲಿ ನಾವು ಅಯ್ಯಂಗಾರ್ ಓನ್ ಫ್ರೆಶ್ಗೆ ಇವಾಗ ನಮ್ಮ ಬೇಕ್ರಿನಲ್ಲಿ ಏನು ಸ್ಪೆಷಾಲಿಟಿ ಡೆವಲಪ್ ಮಾಡಿದ್ದೀವಿ ಅಂತಂದರೆ, ಕೇಕನ್ನು ತಗೊಂಡು ಸೆಲೆಬ್ರೇಷನ್ ಮಾಡೋಕ್ಕೆ ಜಾಗ ಮಾಡಿದ್ದೀವಿ. ನಮ್ಮಲ್ಲಿ ಒಂದು ಆರ್ಡಿನರಿ ಕೇಕಿಂದ ಹಿಡಿದು ಫಾಂಡೆಂಟ್ ಕೇಕ್ ತನಕ ಮಾಡ್ತೀವಿ. ದಟ್ಸ್ ಎನ್ ಸ್ಪೆಷಾಲಿಟಿ ವಿ ಹ್ಯಾವ್ ಬಿಲ್ಟ್. ವಿ ಹ್ಯಾವ್ ಸಪ್ಲೈಡ್ ಯುರೋಪಿಯನ್ ಪ್ರಾಡಕ್ಟ್ಸ್. ಅಂದರೆ ಒಂದು ಜಾಗದಲ್ಲಿ ಯುನೀಕ್ನೆಸ್ ಇರಬೇಕು, ಒಂದು ಬಿಸ್ನೆಸ್ಸಲ್ಲಿ ಸ್ಪೆಷಾಲಿಟಿ ಇರಬೇಕು, ಇದನ್ನು ನಾವು ಬಿಲ್ಡ್ ಮಾಡಬೇಕು. ಸೊ ಬೇಕರಿಗೆ ಮಾತ್ರ ಸೀಮಿತ ಆಗಿಲ್ಲ, ಅದರ ನಂತರ ಕೆಫೆ ಸ್ಟಾರ್ಟ್ ಮಾಡಿದ್ರಿ, ಅದರ ನಂತರ ಡೈನಿಂಗು ಸ್ಟಾರ್ಟ್ ಮಾಡಿದ್ರಿ. ಸೊ ಇದೆಲ್ಲ ಒಂದೇ ಟೈಮಲ್ಲಿ ಆಗಿದೆ ಅಥವಾ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋದ್ರ? ಇಲ್ಲ, ನಾವು 2015ರಿಂದ ಕನ್ಸ್ಟ್ರಕ್ಷನ್ ಶುರು ಮಾಡಿ ಆಮೇಲೆ ಇದನ್ನು ಮಾಡ್ತಾ ಎಲ್ಲದನ್ನು 2019ಕ್ಕೆ ಕಂಪ್ಲೀಟ್. ಫಸ್ಟ್ ಬೇಕರಿ ಮಾಡಿದ್ವಿ. ಬೇಕ್ರಿ ಅಯ್ಯಂಗಾರ್ ಓನ್ ಫ್ರೆಶ್ ಬೇಕ್ರಿನೇ ಫಸ್ಟ್. ನಾವು ಎಷ್ಟು ಬಜೆಟ್ ಎಲ್ಲ ಎಷ್ಟಾಗಿತ್ತು ಅವಾಗ? ನಮ್ಮ ಅಯ್ಯಂಗಾರ್ ಓನ್ ಫ್ರೆಶ್ ಆ್ಯಕ್ಚುಲಿ ಎನಿ ಬೇಕ್ರಿ ನೀವು ತೊಗೊಂಡ್ರೆ ಇವತ್ತಿನ ದಿನ, ಸ್ಮಾಲ್ ಬೇಕ್ರಿಯಿಂದ ನಾನು ರೇಂಜ್ ಹೇಳ್ತೀನಿ. ಸ್ಮಾಲ್ ಬೇಕ್ರಿಯಿಂದ ನೀವು ಒಂದು 10 ಲಕ್ಷದಿಂದ ಬೇಕ್ರಿ ಶುರು ಮಾಡ್ಬೋದು.
10 ಲಕ್ಷದಿಂದ 1.5 ಕೋಟಿ 2.5 ಕೋಟಿ ತನಕ ಮಾಡ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಟಾರ್ಗೆಟ್ ಸೆಗ್ಮೆಂಟ್. ಓಕೆ. ನಾನು ಒಂದು ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ನಾವು ಮಾಡೋ ಮಿಸ್ಟೇಕ್ ಏನು ಅಂದರೆ, ಪಕ್ಕದ ಮನೆಯವನು ಬೇಕರಿ ಮಾಡಿದ್ದಾನೆ, ನಾನು ಬೇಕರಿ ಮಾಡಬೇಕು. ಆ ಮಾರ್ಕೆಟ್ನ ಸ್ಟಡಿ ಮಾಡಬೇಕು, ಸಪ್ಲೈ ಡಿಮಾಂಡ್ ಅಂತೀನಿ. ಇವಾಗ ಏನಾಗ್ತಾಯಿದೆ, ಪ್ರಾಬ್ಲಮ್ ಏನಾಗ್ತಾಯಿದೆ, ಒಂದು ಹಳ್ಳಿಗೆ ಹೋಗ್ತೀರಾ, 25 ಬೇಕರಿ ಇದೆ, 2,000 ಜನ ಪಾಪ್ಯುಲೇಷನ್ನು. 25 ಬೇಕರಿಗೂ 2,000 ಜನ ನೀವು ಫುಟ್ಫಾಲ್ನ ಸ್ಪ್ಲಿಟ್ ಮಾಡಿದರೆ 2,000 ಜನದಲ್ಲಿ 200 ಜನ ತಿಂತಾರೆ ಅಂತ ಇಟ್ಕೊಳ್ಳಿ. 200 ಜನ 25 ಬೇಕರಿಗೂ ಸ್ಪ್ಲಿಟ್ ಆದರೆ ವ್ಯಾಪಾರ ಎಲ್ಲಿ ನಡೆಯುತ್ತೆ? ನೀವು ಬೇಕರಿ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಸಪ್ಲೈ ಡಿಮಾಂಡ್ನ ಅನಲೈಸ್ ಮಾಡಿ, ಎಲ್ಲಿಲ್ವೋ ಅಲ್ಲಿ ಬೇಕರಿ ಮಾಡಿ. ಇಲ್ಲದೇ ಇರೋ ಜಾಗಗಳು ಬೇಕಾದಷ್ಟು ಇದೆಯಲ್ಲ. ಹೌದು. ಬೇಕರಿ ಇಲ್ಲದೇ ಇರೋಂಥ ಜಾಗಗಳು ಬೇಕಾದಷ್ಟು, ಅಲ್ಲಿ ಹೋಗಿ ಮಾಡಿ. ಇಲ್ಲ ನಾನು ಇಲ್ಲೇ ಮಾಡೋದು, ಅವಾಗ ಬಿಸ್ನೆಸ್ ನಡೆಯಲ್ಲ. ಸೊ ನಮ್ಮ ಇನ್ವೆಸ್ಟ್ಮೆಂಟು ಇಟ್ ಇಸ್ ಎನಿವೇರ್ ಯು ಕ್ಯಾನ್ ರೇಂಜ್ ಬಿಟ್ವೀನ್ 15 lakhs to 1.5 crores to 2 crores, depending on the nature of the business, depending on the nature of the product, depending on the machineries that you buy, depending on the place you put, depending on the showroom that you create, depending on the experience that you provide for the customer. ಅದು ಕರೆಕ್ಟ್. ಬಟ್ ಕೆಲವ್ರು ಹೇಳ್ತಾರೆ ಸಣ್ಣದಾಗಿ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ಮತ್ತೆ ನಾವು ತಗೊಂಡು ಹೋಗಬೇಕು ಅಂತ. ನೀವು ಸಣ್ಣದಾಗೆ ಸ್ಟಾರ್ಟ್ ಮಾಡಿದ ಅಥವಾ ದೊಡ್ಡದಾಗೆ ಬಿಲ್ಡ್ ಮಾಡಿದ್ರಾ? ಇದು ಹೆಂಗೆ ಅಂತಂದರೆ, ಇದು ರಿಲೇಟಿವ್. ಇದು ಹಾಂ, ಈಗ ಸಣ್ಣದಾಗಿರೋನು ನಮ್ಮದನ್ನು ನೋಡಿ ದೊಡ್ಡದು ಅಂತಾನೆ, ತುಂಬ ದೊಡ್ಡದಾಗಿರೋನು ನಮ್ಮದನ್ನು ನೋಡಿ ಸಣ್ಣದು ಅಂತಾನೆ. ನಾನೇನು ನಿಮಗೆ ಹೇಳಬೇಕು ಅಂತಂದರೆ, ನಾವು ಸ್ವಲ್ಪ ದೊಡ್ಡದಾಗೆ ಮಾಡಿದ್ವಿ. ವೆ ಡನ್ ಬಿಗ್. ಓಕೆ. ಸೊ ಅವಾಗ ಒಂದು ನಿಮ್ಮ ಆದಾಯ ಅಂಥೇಳಿ ನಾವು ನೋಡಿದರೆ, ಸೊ ಒಂದು ತಿಂಗಳ ಆದಾಯ ಎಷ್ಟಿದ್ದಿರ್ಬೋದು ನೀವು? ಅಲ್ಲ, ಅವಾಗ ಅನ್ನೋದಕ್ಕಿಂತ ಇವಾಗಲೇ ನಾವು ಹೇಳ್ತಿರೋದು ಏನಾಗುತ್ತೆ, ಎನಿ ಬೇಕ್ರಿನಲ್ಲಿ ನಾವು ಇನ್ವಾಲ್ವ್ ಮಾಡಿದಾಗ ಒಂದು ಪ್ರಾಫಿಟ್ ಮಾರ್ಜಿನ್ನು 15-20% ಬಂದೇ ಬರುತ್ತೆ. 15-20% ಬಂದು ನಾವು ಕರೆಕ್ಟಾಗಿರುವಂತಹ ಸಿಸ್ಟಮ್ನ ಹಾಕಿದ್ರೆ ನಡೆಯುತ್ತೆ. ನಮ್ಮ ಬೇಕರಿಯ ವೈಶಿಷ್ಟ್ಯ ಇನ್ನೊಂದೇನೆಂದರೆ, ಎಲ್ಲ ವ್ಯೂವರ್ಸ್ಗೆ ನಾನು ಹೇಳ್ತಾ ಇರೋದು, ಸಿಸ್ಟಮ್ಗಳನ್ನು ಹಾಕಬೇಕು, ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡಬೇಕು. ನಾವೇನು ಮಾಡಿದ್ದೀವಿ, ನಮ್ಮಲ್ಲಿ ಪ್ರತಿಯೊಂದು ಸಿಸ್ಟಮ್ ಅಂದರೆ ಒಂದು ಸಾಫ್ಟ್ವೇರಲ್ಲಿ, ಮಿನಿ ERP ಸಿಸ್ಟಮಲ್ಲಿ ಸ್ಟೋರ್ಗೆ ಏನು ಮೆಟೀರಿಯಲ್ಸ್ ಬರುತ್ತೆ, ಆ ಮೆಟೀರಿಯಲ್ಸ್ ಎಂಟ್ರಿ ಆಯಿತಾ, ಸ್ಟೋರಿಂದ ಪ್ರೊಡಕ್ಷನ್ಗೆ ಸಪ್ಲೈ ಆಯಿತಾ, ಪ್ರೊಡಕ್ಷನ್ ಎಷ್ಟಾಯ್ತು ಇವತ್ತು, ಸೇಲ್ಸ್ ಎಷ್ಟಾಯಿತು, ಚೀಸ್ ಕೇಕ್ ಸೇಲ್ಸ್ ಎಷ್ಟಾಯಿತು, ಬರ್ಡೇ ಕೇಕ್ ಸೇಲ್ಸ್ ಎಷ್ಟಾಯಿತು. ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡಿಕೊಂಡ್ರೆ ನಮಗೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಇಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ, ಮೋಸ್ಟ್ ಆಫ್ ದ ಬೇಕರಿ ಓನರ್ಸ್ ಏನು, ಟೆಕ್ನಾಲಜಿ ಬೇಡಪ್ಪ, ವ್ಯಾಪಾರ ಮಾಡಿಬಿಡೋಣ ಸಾಕು. ನೋ, ಇಟ್ ವೋಂಟ್ ರನ್ ಲೈಕ್ ದಟ್. ಇವಾಗ ಫಾರ್ ಎಕ್ಸಾಂಪಲ್, ಅದೇ ಟೆಕ್ನಾಲಜಿನ ಇನ್ನೊಂದು ಎಕ್ಸಾಂಪಲ್ ತೊಗೊಳಕ್ಕೆ ನಿಮಗೆ ಹೇಳ್ತೀನಿ. ವಾಟ್ಸ್ಆ್ಯಪ್ ಟೆಕ್ನಾಲಜಿನ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ಓಕೆ. ಏನು ವಾಟ್ಸ್ಆ್ಯಪ್ ಟೆಕ್ನಾಲಜಿ? ಇವತ್ತಿನ ದಿನ ಆನ್ಲೈನ್ ಆರ್ಡರಿಂಗ್ ಇದೆ, ಆನ್ಲೈನಲ್ಲಿ ಮಾನೋಪಲಿ ಇದೆ. ಗ್ರಾಹಕನಿಗೆ 100 ರೂಪಾಯಿ ಆಗಿರುವಂತಹ ಪ್ರಾಡಕ್ಟು 150 ಅಲ್ಲ 200 ಕೊಟ್ಟು ಗ್ರಾಹಕ ತಗೋತಾ ಇದ್ದಾನೆ. ಓನರ್ ನಾನು ದುಡ್ಡು ಮಾಡ್ತಾ ಇಲ್ಲ, ಗ್ರಾಹಕನಿಗೂ ಬೆನಿಫಿಟ್ ಆಗ್ತಾ ಇಲ್ಲ. ನಾವು ಅದಕ್ಕೆ ಏನು ಮಾಡಿದ್ದೀವಿ, ಇವಾಗ ಡೈರೆಕ್ಟಾಗಿ ಶಾಪಿನ ಬೆಲೆಯಲ್ಲಿ ಗ್ರಾಹಕನಿಗೆ ದೊರಕಬೇಕು. ಪ್ಲಸ್ ಒಂದು ಸ್ವಲ್ಪ ಕನ್ವೀನಿಯನ್ಸ್ ಫೀಸ್, ನಿಮ್ಮ ಮನೆಯಿಂದ ನೀವು ಆಚೆ ಬರಲಿಲ್ಲಪ್ಪ, ಒಂದು ಕನ್ವೀನಿಯನ್ಸ್ ಫೀಸ್. ಇದಕ್ಕೆ ವಾಟ್ಸಾಪ್ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ತಿದ್ದೀವಿ. ಇದು ಹೇಗೆ ವರ್ಕ್ ಆಗುತ್ತೆ, ನಮ್ಮ ಅಯ್ಯಂಗಾರ್ ಓನ್ ಫ್ರೆಶ್ನ QR ಕೋಡಲ್ಲಿ ಸ್ಕ್ಯಾನ್ ಮಾಡಿ, ಅದರಲ್ಲಿ ಮೆನು ನಿಮಗೆ ಬರುತ್ತೆ. ಮೆನುನ ಸೆಲೆಕ್ಟ್ ಮಾಡಿ ಹಾಕಿದ ಮೇಲೆ ಆ ಆರ್ಡ್ರ್ ಔಟ್ಲೆಟ್ಗೆ ಬರುತ್ತೆ. ಬಂದ ತಕ್ಷಣ ಅದೇ ಟೆಕ್ನಾಲಜಿಯಲ್ಲಿ ಡೆಲಿವರಿ ಪಾರ್ಟ್ನರ್ಸ್ನ ಸರ್ಚ್ ಮಾಡಿಬಿಡುತ್ತೆ. ಓಕೆ. ABCD ಸೆಲೆಕ್ಟ್ ಮಾಡುತ್ತೆ, ಯಾರಿರುತ್ತೋ ಪಿಕಪ್ ಮಾಡುತ್ತೆ, ಕಸ್ಟಮರ್ಗೆ ಡೆಲಿವರ್ ಮಾಡಿ. ಟೆಕ್ನಾಲಜಿ ಶುಡ್ ಬಿ ಅ ಪಾರ್ಟ್ ಆಫ್ ಅವರ್ ಬಿಸ್ನೆಸ್. ಅಯ್ಯಂಗಾರ್ ಓನ್ ಫ್ರೆಶಲ್ಲಿ ನಾನು ಒಂದನ್ನು ಹೆಮ್ಮೆಯಿಂದ ಹೇಳ್ತೀನಿ, ಬೇಕಾದಷ್ಟು ಜನ ನಮ್ಮ ಅಯ್ಯಂಗಾರ್ ಕಮ್ಯುನಿಟಿ ಇರ್ಬೋದು, ಬೇರೆ ಇರ್ಬೋದು, ನನಗಿಂತ ಹೆಚ್ಚು ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ, ಹೆಚ್ಚು ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನನಗೆ ಗೌರವ ಇದೆ. ಆದರೆ ಒಂದನ್ನು ಹೆಮ್ಮೆಯಿಂದ ನಾನು ಹೇಳ್ತೀನಿ, ವಿ ಹ್ಯಾವ್ ಇಂಪ್ಲಿಮೆಂಟೆಡ್ ಟೆಕ್ನಾಲಜಿ, ವಿ ಹ್ಯಾವ್ ಇಂಪ್ಲಿಮೆಂಟೆಡ್ ಸಿಸ್ಟಮ್ಸ್ ಇನ್ ಪ್ಲೇಸ್. ಬೇಕ್ರಿ ದಿನ ಹೇಗಿರುತ್ತೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೆಳಿಗ್ಗೆ 5:30 ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ ಅನ್ನುವ ಪ್ರೇಯರಲ್ಲಿ ನಮ್ಮ ಬೇಕ್ರಿ ಶುರುವಾಗುತ್ತೆ. ನಮ್ಮಲ್ಲಿ ಹಿಂದೂಗಳಿದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ. ಎಲ್ಲರೂ ಈ ಶ್ಲೋಕ ಯಾಕೆ ಹೇಳ್ತಾರೆ ಅಂದರೆ, ಎಲ್ರಿಗೂ ಈ ಶ್ಲೋಕದ ಅರ್ಥ ಗೊತ್ತು. ಅಜ್ಞಾನದಿಂದ ಜ್ಞಾನದೆಡೆಗೆ, ಕತ್ತಲಿಂದ ಬೆಳಕಿನೆಡೆಗೆ, ಮೃತ್ಯು ಇಲ್ಲ ಅಮೃತ್ಯುನ ಎಡೆಗೆ. ಇದನ್ನು ಹೇಳಿಕೊಂಡು ಆಮೇಲೆ ಜನಗಣಮನ ಹೇಳಿ, ಆಮೇಲೆ ವೆಂಟ್ಔಟ್ ಸೆಷನ್ ಅಂತ ಮಾಡ್ತೀವಿ. ವೆಂಟ್ಔಟ್ ಸೆಷನ್ ಅಂದರೆ ಏನು, ಶೆಫ್ಗೆ ಏನೋ ಒಂದು ಇರಿಟೇಷನ್ ಇರುತ್ತೆ, ಅವ್ರ ಗರ್ಲ್ ಫ್ರೆಂಡ್ ಜೊತೆ ಜಗಳ ಮಾಡಿರ್ತಾರೆ, ಬಾಯ್ ಫ್ರೆಂಡ್ ಜೊತೆ ಜಗಳ ಮಾಡಿರ್ತಾರೆ. ಆ ವೆಂಟ್ಔಟ್ ಸೆಷನಲ್ಲಿ ಎಲ್ಲ ಸ್ಟಾಫ್ಗಳು ಜೋರಾಗಿ ಕಿರಿಚಬೇಕು, ಹೋ ಅಂತ. ಆ ವೆಂಟ್ಔಟ್ ಸೆಷನ್ 5 ನಿಮಿಷ ಆದಮೇಲೆ ಅನ್ನಪೂರ್ಣೇಶ್ವರಿಗೆ ಒಂದು ಪ್ರೇಯರ್ ಮಾಡಿ, ತಾಯಿ ಈ ವಸ್ತುವಿನ ರೆಸಿಪಿ ಜೊತೆಗೆ ಒಂದಷ್ಟು ಲವ್ವನ್ನು ಹಾಕುವಂತಹ ಮನಸ್ಸನ್ನು ಕೊಡು. ಬಿಕಾಸ್ ಕೇಕ್ಸ್ ಆರ್ ಎಮೋಷನ್ಸ್, ಬೇಕ್ರಿ ಪ್ರಾಡಕ್ಟ್ಸ್ ಆರ್ ಎಮೋಷನ್ಸ್ ಅಂತ ಮಾಡಿ ಪ್ರಾರ್ಥನೆ ಮಾಡಿ ಮೊದಲನೇ ಬ್ಯಾಚ್ ಕೆಲಸ ಶುರು ಮಾಡುತ್ತೆ. ಅದಾದ ಮೇಲೆ
ನಾವು ಪ್ರಿಪ್ರೇಷನ್ ಆಫ್ ದ ಶಾಪ್ ಅಂತ ಕರಿತೀವಿ. ಬೆಳಿಗ್ಗೆ 8:30 ತನಕ ನಾವು ಓಪನ್ ಮಾಡಲ್ಲ. ಫಸ್ಟ್ ಇನ್ ಫಸ್ಟ್ ಔಟ್ ಮಾಡಬೇಕು, ಎಕ್ಸ್ಪೈರಿ ಚೆಕ್ ಮಾಡಬೇಕು, ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಚೆಕ್ ಮಾಡಬೇಕು, ಡಿಸ್ಪ್ಲೇಗಳನ್ನು ಕ್ಲೀನ್ ಮಾಡಬೇಕು. ಒಂದು ಮದುವೆಗೆ ಹೋಗುವಂಥ ಹುಡುಗಿ, ಮದುವೆ ಮನೆಗೆ ಇಲ್ಲಿ ಹೋಗುವಂಥ ಹುಡುಗಿ ಹೇಗೆ ರೆಡಿ ಆಗಬೇಕು, ಆಗ ಶಾಪ್ನ ನಾವು ಪ್ರಿಪ್ರೇಷನ್ ಪ್ರೆಪ್ ಅಂತ ಎವ್ರಿ ಡೇ ರೆಡಿ ಮಾಡಿ, ಕ್ಲೀನ್ ಮಾಡಿ, ರೆಡಿ ಮಾಡಿ ಇಟ್ಟು ಗ್ರಾಹಕರಿಗೆ ಬನ್ನಿ, ಪಾಸಿಟಿವ್ ಎನರ್ಜಿ ಇಸ್ ಇಂಪಾರ್ಟೆಂಟ್, ಬನ್ನಿ, ವೆಲ್ಕಮ್, ನಮಸ್ತೆ, ವಿ ಆರ್ ಹಿಯರ್ ಟು ಸರ್ವ್ ಯು. ಅದು ಆದ ನಂತರ ನೆಕ್ಸ್ಟ್ 12 ಗಂಟೆಗೆ ಇನ್ನೊಂದು ಟೀಮ್ ಬರುತ್ತೆ, ಪೇಸ್ಟ್ರಿ ಟೀಮ್ ಅಂತ ಕರಿತೀವಿ. ಅವರು ಬಂದು ಅದನ್ನು ತಯಾರಿ ಶುರು ಮಾಡ್ತಾರೆ. ಅದನ್ನು ತಯಾರಿ ಆದಮೇಲೆ ಸಂಜೆ ಎಷ್ಟು ಪ್ರೊಡಕ್ಷನ್ ಆಯಿತು ಅಂತ ಒಂದು ಮೀಟಿಂಗ್ ಆಗ್ತದೆ. ರಾತ್ರಿ ನಾಳೆ ದಿನಕ್ಕೆ ಏನು ಅಂತ ಮೀಟಿಂಗ್ ಆಗ್ತದೆ. ಕ್ವಾಲಿಟಿ ರಿಪೋರ್ಟ್ ಭಾಳ ಇಂಪಾರ್ಟೆಂಟ್. ಪ್ರತಿಯೊಂದು ಕ್ವಾಲಿಟಿ ಫುಡ್ಡಲ್ಲಿ ಏನು ಗೊತ್ತಾ, ವಾಟ್ ಯು ಸರ್ವ್ಡ್ ಎಸ್ಟರ್ಡೇ ಡಸಂಟ್ ಮ್ಯಾಟರ್, ವಾಟ್ ಯು ಆರ್ ಸರ್ವಿಂಗ್ ಟುಮಾರೋ ಡಸಂಟ್ ಮ್ಯಾಟರ್, ವಾಟ್ ಯು ಆರ್ ಸರ್ವಿಂಗ್ ನಾವ್ ಮ್ಯಾಟರ್ಸ್. ಎಲ್ಲ ಕ್ವಾಲಿಟಿ ಚೆಕ್ಗಳಾಗಿ ಕ್ವಾಲಿಟಿ ರಿಪೋರ್ಟ್ಗಳು ಬರ್ತದೆ. FSSAI ಇದು ಸ್ಟ್ಯಾಂಡರ್ಡ್ಸ್ ಇದೆ, ಹೈಜೀನ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಇಂಪ್ಲಿಮೆಂಟೇಷನ್ ಮಾಡ್ತೀವಿ, ಪೆಸ್ಟ್ ಕಂಟ್ರೋಲ್ ಮಾಡ್ತೀವಿ. ಎಲ್ಲದಕ್ಕೂ ಫೈನಲ್ ಆಗಿ ಕೊನೆಗೆ ಬೇಕಾಗಿರೋದೇನು, ಟೆಕ್ನಾಲಜಿಯನ್ನು ಅಳವಡಿಸಿ ಹೇಗೆ ನಾವು ಸಂಸ್ಥೆಯನ್ನು ಮ್ಯಾನೇಜ್ ಮಾಡ್ಬೋದು. ಏನಕ್ಕೆ ಸರ್ ಟೆಕ್ನಾಲಜಿ ಹಾಕಬೇಕು? ಇವತ್ತಿನ ದಿನ ನಾವು 1 ಬೇಕ್ರಿ ಮಾಡಿದ್ದೀನಿ, ನಾಳೆ ದಿನ ನಾವು 1,000 ಬೇಕ್ರಿ ಮಾಡಬೇಕು. ಸಮಯ ಇರೋದು 24 ಗಂಟೆನೇ. ಟೆಕ್ನಾಲಜಿ ಅಡಾಪ್ಟ್ ಮಾಡದೆ ಹೋದರೆ ಹೇಗೆ ನೀವು 1,000 ಬೇಕರಿಗಳನ್ನು ಮ್ಯಾನೇಜ್ ಮಾಡ್ತೀರಾ? ಇವತ್ತಿನ ದಿನ ಸೆಕೆಂಡ್ ಜನ್ರೇಷನ್ ಅವರು ನಮ್ಮಲ್ಲಿ ಬೇಕರಿ ಬಿಸ್ನೆಸ್ಗೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಮದುವೆ ಆಗಿ ಹನಿಮೂನ್ಗೆ ಹೋಗಬೇಕು ಅಂದ್ರೆ ಅವ್ರ ತಂದೆ ಬಿಡೋದಿಲ್ಲ. ಬೇಕ್ರಿಲಿ ಕೂತ್ಕೋಬೇಕು. ಎಲ್ಲರಿಗೂ ಹೋಮ್ ಇಂಪಾರ್ಟೆಂಟು, ಹ್ಯಾಪಿನೆಸ್ ಇಂಪಾರ್ಟೆಂಟು. ಎರಡನ್ನೂ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ? ಟೆಕ್ನಾಲಜಿ ಆ್ಯಂಡ್ ಸಿಸ್ಟಮ್ಸ್. ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದಿರಿ, ಬೇಕ್ರಿ ಬಿಸ್ನೆಸ್ಸು. ಆ ಬೇಕ್ರಿ ಬಿಸ್ನೆಸ್ಸನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಬೇಕು ಅಂತ ಹೇಳಿದ್ರೆ ಏನಾದ್ರು ಚೇಂಜಸ್ ಮಾಡಲೇಬೇಕಾಗತ್ತೆ. ಆ ಒಂದು ಸಣ್ಣ ಚೇಂಜಸ್ ಏನು ಮಾಡಿದ್ರಿ, ಅದರಿಂದ ಏನು ದೊಡ್ಡ ಇಂಪ್ಯಾಕ್ಟ್ ಆಯಿತು ಅಂತ ಹೇಳ್ಬೋದಾ? ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂದರೆ, ಭಾಳಷ್ಟು ಜನ ಹೇಳ್ತಾರೆ ನೀವೀಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಕೂಡಲೇ ನಿನ್ನಿಂದ ಆಗಲ್ಲ, ಇದು ಇನ್ನೊಂದಷ್ಟು ದಿವಸಗಳಲ್ಲಿ ಮುಚ್ಚೋಗ್ತದೆ ಅಂತೆಲ್ಲ ಹೇಳಿರ್ತಾರೆ. ಬಟ್ ನೀವು ಮಾಡಿದಂಥ ಒಂದು ಆ ಸಣ್ಣ ಚೇಂಜು ದೊಡ್ಡ ಇಂಪ್ಯಾಕ್ಟ್ ಆಗಿದ್ದು ಯಾವುದು ಅಂತ? ಸಣ್ಣ ಚೇಂಜು ದೊಡ್ಡ ಇಂಪ್ಯಾಕ್ಟ್ ಆಗಿದ್ದು, ನಾವು ಫಸ್ಟ್ ನಮ್ಮ ಬೇಕ್ರಿಯನ್ನು ಮಾಡಿದಾಗ ಎಗ್ ಬೇಸ್ಡ್ ಕೇಕ್ಸ್ನ ಮಾಡ್ತಾ ಇದ್ವಿ, ಎಗ್ ಫ್ರೀ ಕೇಕ್ಸ್ನೂ ಸಹ ಮಾಡ್ತಾ ಇದ್ವಿ. ಆಮೇಲೆ ನಮ್ಗೆ ಅರ್ಥ ಆಯಿತು, ನಮ್ಮ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಎಗ್ ಬೇಸ್ಡ್ ಪ್ರಾಡಕ್ಟ್ಸ್ನ ಜನ ಒಪ್ತಾ ಇಲ್ಲ. ಇಮಿಡಿಯೇಟ್ ಆಗಿ ಎಗ್ ಫ್ರೀ ಪ್ರಾಡಕ್ಟ್ಸ್ನ ಮಾಡಲಿಕ್ಕೆ ಶುರು ಮಾಡಿದ್ವಿ. ಓಕೆ, ಇದು ಒಂದು ಮೇಜರ್ ಚೇಂಜ್. ಎರಡನೇ ಮೇಜರ್ ಚೇಂಜ್ ಏನಂದರೆ ಅಂಡರ್ಸ್ಟ್ಯಾಂಡಿಂಗ್ ದ ನೀಡ್ಸ್ ಆಫ್ ದ ಕಸ್ಟಮರ್ಸ್. ಯಾಕಂದರೆ ನಮ್ಮ ಎಲೆಕ್ಟ್ರಾನಿಕ್ ಸಿಟಿಲಿ ಇರೋದು ಹಿಂದಿ ಬೆಲ್ಟಿಂದ ಬಂದಿರುವಂತಹ ಕಸ್ಟಮರ್ಸ್. ಅವ್ರ ಹತ್ರ ರಿಸರ್ಚ್ ಮಾಡಿದ್ವಿ. ನೀವು ಕಲ್ಕತ್ತಾಗ ಹೋದರೆ ಏನು ತಿಂತೀರಾ? ರಸಗುಲ್ಲಾ ಕೇಕ್ ತಿಂತೀವಿ ಅಂದರು. ನೀವು ಇನ್ನೊಬ್ಬರು ಉತ್ತರ ಪ್ರದೇಶವ್ರು ಅಲ್ಲೇನು ತಿಂತೀರಾ ಅಂದರೆ, ಸರ್ ನಾವು ಗೀ ಮಾವಾ ಕೇಕ್ ತಿಂತೀವಿ ಅಂದರು. ಇನ್ನೊಬ್ರು ಹೇಳಿದರು, ಸರ್ ನಾವು ಸಮೋಸ ತಿಂತೀವಿ ಅಂತ ಹೇಳಿದರು. ನಾವೇನು ಮಾಡಿದ್ವಿ, ಗ್ರಾಹಕರ ರಿಸರ್ಚ್ ಮಾಡಿ ಗ್ರಾಹಕರಿಗೆ ಆ ಒಂದು ಊರಿಗೆ ಹೋದಾಗ ಎಮೋಷನಲಿ ಕನೆಕ್ಟ್ ಆಗುವಂತಹ ಪ್ರಾಡಕ್ಟ್ಗಳನ್ನು ನಮ್ಮ ಬೇಕರಿಯಲ್ಲಿ ಇಂಟ್ರಡ್ಯೂಸ್ ಮಾಡಿದ್ವಿ. ದೊಡ್ಡ ಇಂಪ್ಯಾಕ್ಟ್ ಆಯ್ತಾ ಇದು? ತುಂಬ ದೊಡ್ಡ ಇಂಪ್ಯಾಕ್ಟ್ ಆಯ್ತು. ನಾನು ಎಲ್ಲರಿಗೂ ಹೇಳೋದು ಲೋಕಲೈಸೇಷನ್ ಆಫ್ ದ ಪ್ರಾಡಕ್ಟ್ ಅಂತ. ಯಾರ್ಯಾರು ಲಿಸನರ್ಸ್ ಇದ್ದಾರೆ, ಬೇಕರಿ ಉದ್ಯಮಿಗಳಿದ್ದಾರೆ, ದಯವಿಟ್ಟು ಅವ್ರ ಬೇಕ್ರಿನಲ್ಲಿ ಬ್ರೌನಿ ಚೆನ್ನಾಗಿ ಸೆಲ್ ಆಗುತ್ತೆ, ಇವ್ರ ಬೇಕ್ರಿನಲ್ಲಿ ದಿಲ್ ಪಸಂದ್ ಸೆಲ್ ಆಗುತ್ತೆ ಅಂತ ಕಾಪಿ ಪೇಸ್ಟ್ ಮಾಡಬೇಡ್ರಿ. ನಮ್ಮ ಮಾರುಕಟ್ಟೆಯಲ್ಲಿ, ನಮ್ಮ ಬೇಕರಿ ಇರುವಂತಹ ಜಾಗದಲ್ಲಿ ನಮ್ಮ ಗ್ರಾಹಕರು ಏನನ್ನ ಇಷ್ಟಪಡ್ತಾರೆ, ಯು ಗಿವ್ ದಟ್ ಪ್ರಾಡಕ್ಟ್, ಇಟ್ ವಿಲ್ ಹ್ಯಾವ್ ಎ ಮೇಜರ್ ಇಂಪ್ಯಾಕ್ಟ್. ಬಟ್ ಅದನ್ನು ಹೆಂಗೆ ನೀವು ಸರ್ವೆ ಮಾಡಿದ್ರಾ ಅಥವಾ ಒಪಿನಿಯನ್ ತಗೊಂಡ್ರಾ? ಮೆಥಡಾಲಜಿ ಏನಂತಂದರೆ, ಇವತ್ತಿನ ದಿನ ಟೆಕ್ನಾಲಜಿ ಇದೆ, ಗೂಗಲ್ ಫಾರಮ್ ಇದೆ, ಇಮೇಲ್ ID ಇದೆ. ಒಂದು ಗ್ರೂಪ್ ಮಾಡ್ಕೊಳ್ಳಿ. ನಮ್ಮ ಕಸ್ಟಮರ್ಗೆ, ನಮಗೂ ಸಹ ಒಳ್ಳೆ ಫೀಡ್ಬ್ಯಾಕ್ ಕೊಡುವಂತಹ ಕಸ್ಟಮರ್ಸ್ ಇದ್ದಾರೆ, ಅಸೋಸಿಯೇಷನ್ಸ್ ಪ್ರೆಸಿಡೆಂಟ್ಸ್ ಇದ್ದಾರೆ, ಬಿಲ್ಡಿಂಗ್ ಓನರ್ಸ್ಗಳಿದ್ದಾರೆ. ಅವ್ರದ್ದೆಲ್ಲ ಒಂದು ತಂಡ ಮಾಡ್ಕೊಂಡು ಒಂದು 4-5 ಕ್ವಶನ್ ಕೇಳಿ, ಸರ್ ಇದು ಹೀಗೆ ಮಾಡ್ಬೋದಾ, ಇದು ಹೀಗೆ ಮಾಡ್ಬೋದಾ, ಇದು ಹೀಗ ಅಂತ 4-5 ಕ್ವಶನ್ಗಳನ್ನು ಕೇಳಿದಾಗ ದೇ ವಿಲ್ ಓನ್ಲಿ ಗಿವ್ ದ ಫೀಡ್ಬ್ಯಾಕ್ ಟು ಇನ್ವಾಲ್ವ್ ದ ಕಸ್ಟಮರ್ ಆಲ್ಸೋ. ಇದು ಎಕೋಸಿಸ್ಟಮ್ ಹೇಗಾಗಿದೆ, ಇದು 360 ಡಿಗ್ರಿ ಎಕೋಸಿಸ್ಟಮ್. ಒಂದು ಎಂಟರ್ಪ್ರಿನರ್, ಇನ್ನೊಂದು ಎಂಪ್ಲಾಯೀಸು, ಇನ್ನೊಂದು ವೆಂಡರ್ಸು, ಇನ್ನೊಂದು ಇನ್ವೆಸ್ಟರ್ಸು, ಇನ್ನೊಂದು ಕಸ್ಟಮರ್ಸು, ಇನ್ನೊಂದು ಗೌರ್ಮೆಂಟ್ ಏಜೆನ್ಸೀಸು, ಇನ್ನೊಂದು ನಮ್ಮ ಎನ್ವೈರನ್ಮೆಂಟ್. ಎಲ್ಲರನ್ನೂ ಇನ್ವಾಲ್ವ್ ಮಾಡಬೇಕು. ನಾವು ಎಲ್ಲರನ್ನೂ ಇನ್ವಾಲ್ವ್ ಮಾಡಬೇಕು. ರಿಸರ್ಚ್ ಏನು ಬರೀ ಕಸ್ಟಮರ್ ಜೊತೆನೇ ಮಾಡಬೇಕು ಅಂತ ಏನಿಲ್ಲ. ಕಸ್ಟಮರ್ ಜೊತೆ ಮಾಡಿ, ವೆಂಡರ್ಸ್ ಜೊತೆ ಮಾಡಿ, ಇನ್ವೆಸ್ಟರ್ಸ್ ಜೊತೆ ಮಾಡಿ, ಎಂಪ್ಲಾಯೀಸ್ ಜೊತೆ ಮಾಡಬೇಕು. ಎಂಪ್ಲಾಯೀಸ್ಗೆ ಭಾಳ ಇಂಪಾರ್ಟೆಂಟ್. ಎಂಪ್ಲಾಯೀಸ್ಗೆ ಬಂದು ಕೇಳ್ತಾ ಇರ್ತಾರೆ, ನಿಮ್ಮಲ್ಲಿ ಈ ಕೇಕ್ ಮಾಡಲ್ವಾ, ನಿಮ್ಮಲ್ಲಿ ಆ ಕೇಕ್ ಮಾಡಲ್ವಾ, ಅದನ್ನು ಮಾಡಿ. ಎಂಪ್ಲಾಯೀಸ್ ರಿಸರ್ಚ್, ಎಲ್ಲ ರಿಸರ್ಚ್ಗಳನ್ನು ಹಾಕಿ ಹೋಲಿಸ್ಟಿಕ್ ಅಪ್ರೋಚ್, ಮತ್ತೆ ಅದು ಮಾಡಿದ್ರೆ ಲಾಭ ಆಗುತ್ತಾ, ಲಾಭ ಆಗಲ್ವಾ, ಎಲ್ಲವನ್ನು ಮಾಡಿ. ಸೊ ಹಾಗಿದ್ರೆ ಇವತ್ತು ನಾನು ಕೇಳೋದು, ನಿಮ್ಮ ಬೇಕರಿಯಲ್ಲಿ ಎಷ್ಟು ವೆರೈಟಿ ಪ್ರಾಡಕ್ಟ್ಸ್ ಇದೆ ಅಂತ ಹಾಗಿದ್ರೆ? ನಮ್ಮ ಬೇಕರಿಯಲ್ಲಿ ನಮ್ಮದು ತುಂಬ ಜಾಸ್ತಿ ವೆರೈಟಿ ಪ್ರಾಡಕ್ಟ್ ಕೊಟ್ಟಿಲ್ಲ ನಾವು. ನಾನು ಯಾವತ್ತೂ ಹೇಳೋದೇನೆಂದರೆ, ದ ಸಕ್ಸಸ್ ಆಫ್ ಎ ಫುಡ್ ಇಂಡಸ್ಟ್ರಿ ಲೈಸ್ ಇನ್ ದಿ ಶಾರ್ಟರ್ ಮೆನು ಅಂತ ಹೇಳ್ತೀವಿ. ಓಕೆ, ಶಾರ್ಟರ್ ದ ಮೆನು ಯು ಕ್ಯಾನ್ ಎಕ್ಸ್ಪ್ಯಾಂಡ್ ಟು ಮೋರ್ ಮಾರ್ಕೆಟ್ಸ್. ಲಾಂಗರ್ ದ ಮೆನು ಯು ಕೆನಾಟ್ ಎಕ್ಸ್ಪ್ಯಾಂಡ್. ಎಕ್ಸಾಂಪಲ್, ಮ್ಯಾಕ್ಡೊನಾಲ್ಡ್ಸ್
ಬರ್ಗರು ದೇ ಹ್ಯಾವ್ ಎಕ್ಸ್ಪ್ಯಾಂಡೆಡ್ ಆಲ್ ಓವರ್ ದ ವರ್ಲ್ಡ್. ಒಂದು ಪ್ರಾಡಕ್ಟು ಎಕ್ಸ್ಪ್ಯಾನ್ಷನ್ ಆಲ್ ಓವರ್ ದ ವರ್ಲ್ಡ್ ಬಿಕಮ್ಸ್ ವೆರಿ ಈಸಿ. 100 ಪ್ರಾಡಕ್ಟು ಎಕ್ಸ್ಪ್ಯಾನ್ಷನ್ ಬಿಕಮ್ಸ್ ವೆರಿ ಲೆಸ್. ಏನಕ್ಕೆ ನೀವು ಇವತ್ತು ಸಹ ಬೇಕ್ರಿ ಉದ್ಯಮದಲ್ಲಿ ಒಂದೇ ಬ್ರ್ಯಾಂಡಿನ ಭಾರತಾದ್ಯಂತ ಇರುವಂತಹ ಬ್ರ್ಯಾಂಡ್ಗಳು ಯಾಕೆ ಜಾಸ್ತಿ ಇಲ್ಲ? ಥಿಯೋಬ್ರಹ್ಮ ಎಕ್ಸ್ಟೆಂಟಿಗೆ ಬಂತು ಒಂದು ಆ ಲೆವೆಲ್ಗೆ, ಅದು ಬಿಟ್ಟರೆ ಯಾವುದೂ ಸಹ ಏನಕ್ಕಿಲ್ಲ ಅಂತಂದರೆ ಕಾರಣ ನಮ್ಮ ಮೆನು ದೊಡ್ಡದು. ಸೊ ನಮ್ಮ ಬೇಕ್ರಿಯಲ್ಲಿ ಇವತ್ತಿನ ದಿನ ಎಷ್ಟು ಮೆನು ಇದೆ ಅಂತಂದರೆ ಒಂದು 50ರಷ್ಟು ನಮ್ಮದು ಮೆನು ಇದೆ. ಸರ್ ಬೇಕರಿ ಸ್ಟಾರ್ಟ್ ಮಾಡಿದ್ರಿ, ನೆಕ್ಸ್ಟ್ ಕೆಫೆ ಸ್ಟಾರ್ಟ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಯಾಕೆ ಸ್ಟಾರ್ಟ್ ಮಾಡಿದ್ರಿ ಅಂತ? ಏನಾಗುತ್ತೆ, ನಾವು ಅಯ್ಯಂಗಾರ್ ಕಮ್ಯುನಿಟಿಯಿಂದ ಬಂದಿರೋರು. ಅಯ್ಯಂಗಾರ್ ಈಸ್ ನೋನ್ ಫಾರ್ ಬೇಕ್ರೀಸ್. ಎಲ್ಲರೂ ಸಹ ಬೇಕ್ರಿನ ಮಾಡಿದ್ದಾರೆ. ಸಮಥಿಂಗ್ ಡಿಫ್ರೆಂಟ್. ಏನಕ್ಕೆ ಕೆಫೆ ಮಾಡಬೇಕು? ಕನ್ಫೆಷನ್ಸ್ ಓವರ್ ಕಪ್ ಆಫ್ ಕಾಫಿ, ಕನ್ಫೆಷನ್ಸ್ ಓವರ್ ಎ ಫುಡ್, ಪ್ಲೇಸ್ ಟು ಸಿಟ್, ಪ್ಲೇಸ್ ಟು ರಿಲ್ಯಾಕ್ಸ್, ಟ್ರೆಂಡಿಂಗ್. ಈಗ ಎಲ್ಲರೂ ಹೋಟ್ಲ್ಗೆ ಏನಕ್ಕೆ ಬರ್ತಾರೆ? ಡೈನಿಂಗ್ ಸರ್ವಿಸ್ಗೆ, ಒಂದು ಎಕ್ಸ್ಪೀರಿಯನ್ಸಿಗೆ ಬರ್ತಾರೆ, ಒಂದು ಆ್ಯಂಬಿಯನ್ಸಿಗೆ ಬರ್ತಾರೆ. ನನ್ನ ಬರ್ಡೇ ಸೆಲೆಬ್ರೇಷನ್ಸ್ ಮಾಡಬೇಕು, ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ಸ್ ಮಾಡಬೇಕು, ನಂದು ಟೀನೇಜ್ ಪಾರ್ಟಿ ಮಾಡಬೇಕು, ನಂದು ಆಫೀಸ್ ಪಾರ್ಟಿ ಮಾಡಬೇಕು, ನನಗೊಂದು ಒಳ್ಳೆ ಜಾಗ ಬೇಕು, ನಾವು ವರ್ಕ್ ಮಾಡಬೇಕು, ಇಂಟರ್ನೆಟ್ ಬೇಕು, ಒಂದು ಒಳ್ಳೆ ಜಾಗ ಬೇಕು. ಅಂತಹ ಒಂದು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟನ್ನ ನಾವು ಮಾಡ್ಬೋದಾ? ವ್ಯಾಲ್ಯೂ ಅಡಿಷನ್ ಕೊಡ್ಬೋದಾ? ಹೊಸತನ ಯಾರು ತರಬೋದಾ ಅನ್ನೋ ಒಂದು ಉದ್ದೇಶದಿಂದ ಕೆಫೆನ ಶುರು. ಆ ಹೆಸರು ಏನಕ್ಕೆ ಹಂಗೆ ಕೊಟ್ರಿ? ಕೆಫೆನಲ್ಲಿ ನಡೆಯುವಂಥ ಚರ್ಚೆ ಏನು? ಕೆಫೆ ಹೇಗಿರುತ್ತೆ? ಬೆಳಿಗ್ಗೆ ಬಂದಾಗ ಆಫೀಸಲ್ಲಿ ಕೆಲಸ ಮಾಡೋರು ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಸೀರಿಯಸ್ ಆಗಿ ಒಂದು 4 ಗಂಟೆ ತನಕ. 4 ಗಂಟೆ ಆದಮೇಲೆ ಕೆಫೆ ಮದುಮಗಳ ಥರ ರೆಡಿ ಆಗಿಬಿಡ್ತಾಳೆ. ಸೆಲೆಬ್ರೇಷನ್ ಶುರು ಆಗುತ್ತೆ, ಬೆಲೂನ್ಗಳು ಹಾಕ್ತೀವಿ, ಬರ್ಡೇ ಪಾರ್ಟಿಗಳು ಶುರು ಆಗಿಬಿಡುತ್ತೆ. ಆಗ ಎಲ್ಲ ಸೆಲೆಬ್ರೇಷನ್ ಶುರು ಆಗುತ್ತೆ. ಸೆಲೆಬ್ರೇಷನ್ ಆದಮೇಲೆ ಮತ್ತೆ ರಾತ್ರಿ ಮತ್ತೆ ವರ್ಕಿಂಗ್ ಪ್ರೊಫೆಷನ್ಸ್ ಬರ್ತಾರೆ. ಸೊ ಹೀಗೆ ಕಾಫಿ ಕನ್ಫೆಷನ್ಸ್ ಅಂದರೆ ಮೆಮೊರೀಸ್ ಇರಬೇಕು. ಮೆಮೊರಿಗಳ ಬುತ್ತಿಗಳು ಅಲ್ಲಿರಬೇಕು. ನಾನಿಲ್ಲಿ ಡಿಸ್ಕಸ್ ಮಾಡಿದೆ, ನಾನು ಬರ್ಡೇ ಪಾರ್ಟಿ ಮಾಡಿದೆ ಚಿಕ್ಕ ವಯಸ್ಸಲ್ಲಿ, ಅಥವಾ ನಾನೊಂದು ಪ್ರಪೋಸ್ ಮಾಡಿದೆ ಪ್ರಿಯಕರಿಗೆ ಪ್ರಪೋಸ್ ಮಾಡಿದೆ, ಒಂದು ಡೇಟಿಂಗಿಗೆ ಬಂದೆ, ನಾನು ಒಂದು ಬಿಸ್ನೆಸ್ ಡಿಸ್ಕಷನ್ ಮಾಡಿದೆ, ಒಂದು ಬಿಸ್ನೆಸ್ ರಿವ್ಯೂ ಮೀಟಿಂಗ್ ಮಾಡಿದೆ. ಅದಕ್ಕೋಸ್ಕರ ಕಾಫಿ ಕನ್ಫೆಷನ್ಸ್. ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಮೇಲ್ಗಡೆ ಎಕ್ಸಿಕ್ಯೂಟಿವ್ ರೂಮ್ಸು, ಸಿಟಿ ಕೀಸು, ಮತ್ತು ಫೈನ್ ಡೈನಿಂಗು, ಮತ್ತು ಟೆರೇಸ್ ರೆಸ್ಟೋರೆಂಟು, ಮತ್ತು ಸರ್ವಿಸ್ ಅಪಾರ್ಟ್ಮೆಂಟ್ಸು. ಸೊ ಟೋಟಲ್ ಆಗಿ ಕೇಕ್ ತಗೊಳ್ಳಿಕ್ಕೆ ಬಂದವನು ಸ್ಟೇ ಮಾಡಿ ಹೋಗ್ಬೋದು. ಅಬ್ಸಲ್ಯೂಟ್ಲಿ, ನೀವು ಭಾಳ ಚೆನ್ನಾಗಿ ಹೇಳಿದ್ರಿ. ನಾನು ಏನು ಹೇಳ್ತೀನಿ ಅಂದರೆ ಇಂಟಗ್ರೇಟೆಡ್ ಫುಡ್ ಪ್ರಾಜೆಕ್ಟ್ ಅಂತ ಹೇಳ್ತೀನಿ. ಇಂಟಗ್ರೇಟೆಡ್ ಫುಡ್ ಪ್ರಾಜೆಕ್ಟ್ ಏನು? ಬಂದೆ, ಕೇಕ್ ತೊಗೊಂಡೆ, ವೆಜಿಟಬಲ್ ಪಫ್ ತೊಗೊಂಡೆ, ಕಾಫಿನಲ್ಲಿ ಕೆಫೆ ಕುಡಿದೆ, ಮತ್ತು ಫೈನ್ ಡೈನಿಂಗ್ ಮಾಡಿದೆ, ಟೆರೇಸ್ ರೆಸ್ಟೋರೆಂಟಲ್ಲಿ ಎಂಜಾಯ್ ಮಾಡಿದೆ, ಅಲ್ಲೇ ಸ್ಟೇ ಮಾಡಿದೆ, ಹೋದೆ. ದ ಹೋಲ್ ಕಾನ್ಸೆಪ್ಟ್ ಈಸ್ ಇಂಟಗ್ರೇಟೆಡ್. ಇನ್ ಒನ್ ಪ್ಲೇಸ್ ಯು ಗೆಟ್ ಎವ್ರಿಥಿಂಗ್. ಆಲ್ ದ ಸೊಲ್ಯೂಷನ್ಸ್ ಆರ್ ಪ್ರೊವೈಡೆಡ್ ಇನ್ ಒನ್ ಪ್ಲೇಸ್. ಸೊ ಈಗ ನಿಮ್ಮ ಟೋಟಲ್ ಈ ಬಿಸ್ನೆಸ್ನಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ? ಟೋಟಲ್ ನಮ್ಮಲ್ಲಿ ಇವತ್ತಿನ ದಿನ ತೊಗೊಂಡ್ರೆ ಟೋಟಲ್ ಎಂಪ್ಲಾಯೀ ಸ್ಟ್ರೆಂತ್ ಎಲ್ಲ ಯೂನಿಟ್ಗಳನ್ನು ತೊಗೊಂಡ್ರೆ ಇಟ್ ಈಸ್ ಮೋರ್ ದ್ಯಾನ್ 150+. ಸೊ ಹೆಂಗೆ ಮೇಂಟೈನ್ ಮಾಡ್ತೀರಾ? ಅವರ ನಿರ್ವಹಣೆ ಮಾಡೋದು ಹೆಂಗೆ ಮಾಡ್ತೀರಾ ಅಂತ? ಸ್ಟಾಫ್ ಮ್ಯಾನೇಜ್ಮೆಂಟ್ ಇಸ್ ಅನ್ ಆರ್ಟ್. ಬಿಸ್ನೆಸ್ಸಲ್ಲಿ ಯಾವತ್ತೂ ನಾವು ಡೆಲಿಗೇಷನ್ ಮಾಡಬೇಕು. ಯಾವ ಬಿಸ್ನೆಸ್ ಓನರ್ಗೆ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಕಂಟಿನ್ಯೂಯಸ್ ಮೊಬೈಲ್ ಕರೆಗಳು ಬಂತು ಅಂತಂದರೆ ಅವರು ಬಿಸ್ನೆಸ್ನ ಸರಿಯಾಗಿ ಮ್ಯಾನೇಜ್ ಮಾಡ್ತಿಲ್ಲ ಅಂತ ಅರ್ಥ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾಕೆ ಅಂದರೆ ಸ್ಟಾಫ್ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ. ಜವಾಬ್ದಾರಿಯುತವಾದಂಥ ಮ್ಯಾನೇಜರ್ಸಲ್ಲಿ ಇಲ್ಲ. ಜವಾಬ್ದಾರಿಯುತವಾದಂಥ ಮ್ಯಾನೇಜರಲ್ಲಿ ಇದ್ದರೆ ಅಕೌಂಟಬಿಲಿಟಿ ಮತ್ತು ರೆಸ್ಪಾನ್ಸಿಬಿಲಿಟಿ. ನಮ್ಮಲ್ಲಿ ಪ್ರತಿಯೊಂದು ಬಿಸ್ನೆಸ್ಗೂ ಒಂದೊಂದು ಬ್ರ್ಯಾಂಡ್ಗೂ ಒಬ್ಬೊಬ್ಬರು ಇನ್ಚಾರ್ಜ್ ಇದ್ದಾರೆ. ಅದರಲ್ಲಿ ಮತ್ತೆ ಆಪರೇಷನ್ಸಿಗೆ ಬೇರೆ ಇದ್ದಾರೆ, ಸೇಲ್ಸಿಗೆ ಬೇರೆ ಇದ್ದಾರೆ, HR ಬೇರೆ ಇದ್ದಾರೆ, ಮಾರ್ಕೆಟಿಂಗಿಗೆ ಬೇರೆ ಇದ್ದಾರೆ, ಪ್ರೊಡಕ್ಷನ್ಗೆ ಬೇರೆ ಇದ್ದಾರೆ, ಸ್ಟೋರಿಗೆ ಬೇರೆ ಇದ್ದಾರೆ. ಬೇರೆ ಇರೋದು ಒಂದು ವಿಚಾರ ಅಲ್ಲ, ಅವ್ರಿಗೆ ನಿರಂತರವಾಗಿ ಸೆಕೆಂಡ್ ಗೇರ್ನಿಂದ ಮೆಂಟ್ರಿಂಗ್ ಮಾಡ್ತೀವಿ, ನಾವು ತರಬೇತಿ ಮಾಡ್ತೀವಿ. ಇನ್ನೊಂದೇನು, ನೆಕ್ಸ್ಟ್ ಪ್ರಶ್ನೆ ನಾ ಕೇಳೋದು, ಯಾಕೆ ಸ್ಟಾಫ್ ನಮ್ಮ ಜೊತೆ ಇರಬೇಕು? ಕರೆಕ್ಟು. ಈಗ ಎಷ್ಟೋ ಕಡೆಗಳೆಲ್ಲ ಆಗೋದು, ಅದರಲ್ಲೂ ಕೂಡ ಫುಡ್ ಇಂಡಸ್ಟ್ರಿಯಲ್ಲಿ ತುಂಬ ಆಗ್ತವೆ. ಇವತ್ತು ಬಂದಂಥವನು ಕೆಲಸ ಮಾಡ್ತಾ ಇರೋನು 1 ವಾರ ಆದಮೇಲೆ ದುಡ್ಡು ತಗೊಂಡು ಹೋದವನು ಮತ್ತೆ ವಾಪಸ್ ಬರೋದೇ ಇಲ್ಲ. ಸೊ ಅದಕ್ಕೆ ನೀವು ಆಲ್ಟರ್ನೇಟಿವ್ ಏನು ಮಾಡ್ತೀರಾ? ಸ್ಟಾಫ್ ನಮ್ಮ ಜೊತೆ ಯಾಕೆ ಇರಬೇಕು ಅನ್ನೋ ಪ್ರಶ್ನೆಗೆ ನಾನು ಕೇಳೋದೇನೆಂದರೆ, ನಾವೇನು ಕೇಳ್ತೀವಿ, ಸ್ಟಾಫ್ ಬಿಟ್ಟು ಹೋಗ್ತಾನೆ ಅಂತ ಕೇಳ್ತೀವಿ. ಸ್ಟಾಫ್ ಯಾಕೆ ನಮ್ಮ ಜೊತೆ ಇರಬೇಕು ಅಂದರೆ, ಇದು ಅನಾರ್ಗನೈಸ್ ಸೆಕ್ಟರ್. ಹೌದು, ಅನಾರ್ಗನೈಸ್ ಸೆಕ್ಟರಲ್ಲಿ ಬರೀ ನೀವು ದಂಡ ಇಟ್ಕೊಂಡು ವೈಟ್ ಕಾಲರ್ ಜಾಬ್ ಥರ ಪರ್ಫಾರ್ಮೆನ್ಸ್ನ ಅನಲೈಸ್ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಬಿ ಎಮೋಷನಲಿ ಆಲ್ಸೋ ಕನೆಕ್ಟೆಡ್ ವಿತ್ ದ ಸ್ಟಾಫ್. ಏನು ಮಾಡ್ತೀರ ಅದಕ್ಕೆ? ನಾವು 3 ತಿಂಗಳಿಗೊಮ್ಮೆ ಒಂದು ಕಾರ್ಯಕ್ರಮ ಮಾಡ್ತೀವಿ. ಡ್ಯಾನ್ಸ್ ಕಾಂಪಿಟೇಷನ್ ಮಾಡಿದ್ದೀವಿ ಮೊನ್ನೆ. ಶೇಕಿ ಹಾಡಿಗೆ ಎಲ್ಲರೂ ಡ್ಯಾನ್ಸ್ ಮಾಡಿದ್ದಾರೆ, ನಾವು ಸಹ ಡ್ಯಾನ್ಸ್ ಮಾಡ್ತೀವಿ. ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು, ಥರ್ಡ್ ಪ್ರೈಸ್, ಕ್ಯಾಶ್ ಪ್ರೈಸ್. ಇವಾಗ ಈ ಕ್ವಾರ್ಟರಲ್ಲಿ ಪೇಟ್ರಿಯಾಟಿಕ್ ಸಾಂಗ್ ಕಾಂಪಿಟೇಷನ್ ಮಾಡಿದ್ದೀವಿ. ಯು ಹ್ಯಾವ್ ಟು ಬ್ರಿಂಗ್ ದೆಮ್ ಟುಗೆದರ್. ಲೈಕ್ ಕಾರ್ಪೊರೇಟ್ ಕಂಪನಿಗಳಲ್ಲಿ ಮಾಡ್ತಾರೆ. ಕಂಪನಿಗಳಲ್ಲಿ ಎಷ್ಟರ ಮಟ್ಟಿಗೆ ಈ ಥರ ಮಾಡಿ ಆ CEO ಬಂದು ಅವ್ರ ಜೊತೆ ಮಿಂಗಲ್ ಆಗ್ತಾರೆ ನನಗೆ ಗೊತ್ತಿಲ್ಲ. ಅದು ಕರೆಕ್ಟ್. ಅಲ್ಲಿ ಸಿಸ್ಟಮ್ ಥರ ನಡೀತದೆ. ಇಲ್ಲಿ ನಾವು ಮಿಂಗಲ್ ಆಗ್ತೀವಿ.
ಆಮೇಲೆ ಪ್ರತಿಯೊಬ್ಬ ಸ್ಟಾಫಿನ ಬರ್ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಪ್ರತಿಯೊಬ್ಬ ಸ್ಟಾಫಿನ ಮಕ್ಕಳು ಓದ್ತಾ ಇದ್ದಾರೆ ಅಂದರೆ ಅವ್ರಿಗೆ ಓದಕ್ಕೆ ಹೆಲ್ಪ್ ಮಾಡ್ತೀವಿ. ನಂದು ಥಾಟ್ ಪ್ರೋಸೆಸ್ ಏನಂದರೆ ವೆರಿ ಸಿಂಪಲ್. ಈಗ ನಾನು ಎಂಟ್ರಪ್ರಿನರ್ ಆಗಿದ್ದೀನಿ, ದೊಡ್ಡ ಮನೆಯಲ್ಲಿದ್ದೀನಿ, ದೊಡ್ಡ ಕಾರಲ್ಲಿದ್ದೀನಿ, ಒಳ್ಳೆ ಪೆನ್ ಇಟ್ಕೊಂಡಿದ್ದೀನಿ, ಒಳ್ಳೆ ಮೊಬೈಲ್ ಇಟ್ಕೊಂಡಿದ್ದೀನಿ ಅಂದರೆ ಓಕೆ, ನನ್ನ ಸ್ಟಾಫು ಸುಮಾರಾದ ಕಾರ್ ಇರ್ಬೋದು, ಸುಮಾರಾದ ಮನೆ ಇರ್ಬೋದು, ಸುಮಾರಾದ ಮೊಬೈಲ್ ಇರ್ಬೋದು. ಆದರೆ ವಿದ್ಯಾಭ್ಯಾಸಕ್ಕೆ ಬಂದಾಗ ನಮ್ಮ ಮಕ್ಕಳು ಅವರ ಮಕ್ಕಳು ಒಂದೇ ಒಳ್ಳೆಯ ಶಾಲೆಗೆ ಹೋಗಬೇಕು. ಸೊ ವಿ ಹ್ಯಾವ್ ಆ್ಯಂಡ್ ಟ್ರೈನಿಂಗ್, ತರಬೇತಿ. ನಮ್ಮಲ್ಲಿ ಏನು ಗೊತ್ತಾ, ತರಬೇತಿ ಕೊಟ್ಬಿಟ್ರೆ ಬಿಟ್ಬಿಡ್ತಾರೆ. ಈಗ ನಾವು ಯೋಚನೆ ಮಾಡ್ತಾ ಇದ್ದೀವಿ, ಓಪನ್ ಯೂನಿವರ್ಸಿಟಿ ಜೊತೆ ಟೈಅಪ್ ಮಾಡಿ ನಮ್ಮ ಹುಡುಗರು ಗ್ರ್ಯಾಜುಯೇಷನ್ ಕೊಡಿಸ್ಬೋದಾ? ಬಿಟ್ಟೋಗ್ಬಿಡ್ತಾರೆ. ಬಿಟ್ಟೋದ್ಮೇಲೆ ಏನು ಮಾಡ್ತಾರೆ, ಹಳ್ಳಿಯಿಂದ ಬೇರೆಯವ್ರನ್ನ ಕರ್ಕೊಂಬರ್ತಾರೆ. ನಾನು ಇಲ್ಲಿ ಬಂದೆ, ನಂಗೆ ತರಬೇತಿ ಸಿಕ್ತು, ಎಜುಕೇಷನ್ ಸಿಕ್ತು, ಗ್ರ್ಯಾಜುಯೇಷನ್ ಸಿಕ್ತು. ಯಾಕೆ ಗ್ರ್ಯಾಜುಯೇಷನ್ ಸಿಗಬೇಕು ಅವ್ರಿಗೆ ಮನೆ ಲೋನ್ ಬೇಡವಾ, ಅವ್ರಿಗೆ ಕಾರ್ ಲೋನ್ ಬೇಡವಾ? ದ ಥಾಟ್ ಪ್ರೋಸೆಸ್ ಆಫ್ ಅನ್ ಎಂಟರ್ಪ್ರಿನರ್ ಇನ್ ದ ಫುಡ್ ಇಂಡಸ್ಟ್ರಿ ಆಲ್ಸೋ ರಿಕ್ವೈರ್ಸ್ ಅ ಮೇಜರ್ ಚೇಂಜ್. ನಾನು ಮಾತ್ರ ಬೆಳೆಯೋದಲ್ಲ, ನಮ್ಮ ಜೊತೆಗಿದ್ದವರನ್ನು ಬೆಳೆಸ್ತಾ ಹೋಗಬೇಕು ಅಂತ. ಅಲ್ಲ, ನಮ್ಮ ಜೊತೆಯಲ್ಲಿದ್ರೇ ನಾವು ಬೆಳಿಬೋದು. ರಿವರ್ಸ್ ಹೇಳ್ತೀನಿ ನಾನೀಗ, ನಮ್ಮ ಜೊತೆಗೆ ಅವರಿದ್ದರೆ ನಾವು ಬೆಳಿಬೋದು. ಆ ಥರ ತರಬೇತಿಯನ್ನು ಇಂಟ್ರೊಡ್ಯೂಸ್ ಮಾಡಬೇಕು, ಅಕೌಂಟಬಿಲಿಟಿನ ಇಂಟ್ರೊಡ್ಯೂಸ್ ಮಾಡಬೇಕು, ಪರ್ಫಾರ್ಮೆನ್ಸ್ ಮ್ಯಾಟ್ರಿಕ್ಸ್ ಇರಬೇಕು. ಎಷ್ಟು ಅಚೀವ್ ಮಾಡಿದೆ, ಎಷ್ಟು ಅಚೀವ್ ಮಾಡಿಲ್ಲ ಅನ್ನೋ ಪರ್ಫಾರ್ಮೆನ್ಸ್ ಮ್ಯಾಟ್ರಿಕ್ಸ್ ಇರಬೇಕು, ಮೋಟಿವೇಶನ್ ಇರಬೇಕು, ರಿಟೆನ್ಷನ್ ಇರಬೇಕು, ದಂಡನೂ ಇರಬೇಕು. ತಪ್ಪು ಮಾಡಿದರೆ, ನಾವು ಒಂದು ಪ್ರಾಡಕ್ಟ್ ಹಾಳು ಮಾಡಿದೆ, ಕಸ್ಟಮರ್ಗೆ ಬ್ಯಾಡ್ ಸರ್ವಿಸ್ ಕೊಟ್ಟೆ, ಅವಾಗ ದಂಡ ಇರಬಾರ್ದಾ? ಯು ಹ್ಯಾವ್ ಟು ಹ್ಯಾವ್. ಸೊ ಇಲ್ಲೊಂದು ಪ್ರಶ್ನೆ ಸರ್, ಈಗ 100ಕ್ಕೂ ಹೆಚ್ಚು ಜನ ಎಂಪ್ಲಾಯೀಸ್ ಇದ್ದಾರೆ ನಿಮ್ಮ ಟೀಮಲ್ಲಿ ಅಂತ ಹೇಳಿ ಬಂದಾಗ, ಸೊ ಒಂದಷ್ಟು ಜನ ಬರಲಿಲ್ಲ ಅಥವಾ ಕೆಲಸ ಬಿಟ್ಟು ಹೋದರು ಅಂತ ಹೇಳಿದಾಗ ನಿಮಗೆ ಪ್ರಾಬ್ಲಮ್ ಆಗಲ್ವಾ? ಅದಕ್ಕೋಸ್ಕರ ನೀವೇನು ರೆಡಿ ಮಾಡಿ? ಏನಾಗುತ್ತೆ, ನಾವು ಬ್ಯಾಕಪ್ ಅಂತ ಹೇಳ್ತೀವಿ. ಬ್ಯಾಕಪ್ಪಲ್ಲಿ ಏನು ಆಲ್ವೇಸ್ ಬ್ಯಾಕಪ್ ಇದ್ದೇ ಇರ್ತಾರೆ. ಯಾವುದೇ ಒಂದು ಬ್ರ್ಯಾಂಡ್ ಆಗಲಿ, ಯಾವುದೇ ಒಂದು ಸಂಸ್ಥೆ ಆಗಲಿ, ಕೋಳಿ ಕೇಳಿ ಒಂದೇ ಕೋಳಿಯಿಂದ ಎಲ್ಲದೂ ನಡೆಯೋದಿಲ್ಲ. ಓಕೆ, ಮುದುಕಜ್ಜಿ ಕೋಳಿ ಇಟ್ಕೊಂಡಿದ್ಲು, ಕೂಗಲಿಲ್ಲ, ಮನೆ ಬಿಟ್ಟು ಹೋಗ್ಬಿಟ್ರು, ಊರಲ್ಲಿ ಜನ ಹೇಳಲ್ಲ ಅನ್ನೋ ಕಾನ್ಸೆಪ್ಟ್ ಏನಿಲ್ಲ. ಬ್ಯಾಕಪ್ ಇದ್ದೇ ಇರ್ತಾರೆ. ಆದರೆ ನಮ್ಮಲ್ಲಿ ರಿಟೆನ್ಷನ್ ಜಾಸ್ತಿ. ನಮ್ಮಲ್ಲಿ ನಾವೇನು ಹೇಳ್ತೀವಿ, ಯಾರಿಗೆ ಬಿಟ್ಟು ಹೋಗಬೇಕಾದ್ರೆ ನಮ್ಮದೊಂದು ಪಾಲಿಸಿ ಇದೆ. ನೀವು ಬಿಟ್ಟು ಹೋಗಬೇಕಾ, 1 ತಿಂಗಳು ನೋಟಿಸ್ ಕೊಡಿ. 1 ತಿಂಗಳು ನೋಟಿಸ್ ಕೊಟ್ಟ ಮೇಲೆ ನಿಮ್ಮ ಹಣ, ಪೂರ್ತಿ ಹಣವನ್ನು ಕೊಟ್ಟು, ದುಡ್ಡನ್ನು ಕೊಟ್ಟು, ವಿಶ್ವಾಸದಿಂದ ನಿಮ್ಮನ್ನು ಕಳಿಸ್ತೀವಿ. ಆ ವಿಶ್ವಾಸದಿಂದ ಕಳಿಸಿದಾಗ ಏನಾಗುತ್ತೆ ಮಜಾ ಕೇಳಿ, ಅವರು ನೆಕ್ಸ್ಟ್ ಬೇರೆ ಕಡೆ ಕೆಲಸ ಮಾಡಿ ಅವ್ರಿಗೆ ಅಲ್ಲಿ ಸೆಟ್ ಆಗದೆ ಇದ್ದಾಗ ಫೋನ್ ಮಾಡಿ ವಾಪಸ್ ನಮ್ಮ ಔಟ್ಲೆಟ್ಗೆ ಬಂದಿರುವಂತಹ ನಿದರ್ಶನಗಳು ಅನೇಕ ಇದೆ. ಐ ಹ್ಯಾವ್ ರೆಸ್ಪೆಕ್ಟೆಡ್ ದಿಸ್ ಡಿಸಿಷನ್. ಅವನಿಗೇನು ಭಯ, ನಾನು ಹೇಳ್ಬಿಟ್ರೆ ಅವ್ರು ಸಂಬಳ ಕೊಡಲ್ಲ. ನೋ, ಯು ಡಿಂಟ್ ಲೈಕ್ ದಿ ಪ್ಲೇಸ್, ಯು ವಾಂಟ್ ಟು ಗೋ ಔಟ್, ನೋ ಪ್ರಾಬ್ಲಮ್, ಫೈನ್, ಗಿವ್ ಎ ನೋಟಿಸ್, ದೆನ್ ಗೋ. ನಮ್ಮಲ್ಲಿ ಸಾಮಾನ್ಯ 99% ವ್ಯಕ್ತಿಗಳು, ಸ್ಟಾಫ್ಗಳು ನೋಟಿಸ್ ಕೊಟ್ಟು ಹೋಗಿದ್ದಾರೆ. ಅದರಲ್ಲಿ 50% ಸ್ಟಾಫ್ಗಳು ವಾಪಸ್ಸು ಹಿಂದಿರುಗಿ ಬಂದಿದ್ದಾರೆ. ನೈಸ್. ಸೊ ಈಗ ಬೇಕರಿ ಅಥವಾ ಕೆಫೆ ಅಂತ ಹೇಳಿ ಬಂದಾಗ ಖಂಡಿತವಾಗ್ಲೂ ರಾ ಮೆಟೀರಿಯಲ್ಸ್ ತುಂಬ ಇಂಪಾರ್ಟೆಂಟು. ನೀವು ರಾ ಮೆಟೀರಿಯಲ್ಸ್ ಪ್ರೊಕ್ಯೂರ್ ಹೇಗೆ ಮಾಡ್ತೀರಾ, ಏನು ಅಂತ ಹೇಳಿ? ರಾ ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟು ಭಾಳ ಇಂಪಾರ್ಟೆಂಟು. ಯಾಕಂದರೆ ನಾವು ಹಾಕುವ ಪ್ರಾಡಕ್ಟ್ಗೆ, ಆ ಹಾಕುವ ಪ್ರಾಡಕ್ಟ್ ಯಾವ ಥರ ಇರಬೇಕು ಅನ್ನೋದು ನಮ್ಮ ಕಂಟ್ರೋಲಲ್ಲಿದೆ. ಕ್ವಾಲಿಟಿ, ಪ್ರೈಸ್ ಎಲ್ಲ ನಮ್ಮ ಕಂಟ್ರೋಲ್ ಇದೆ. ಸೊ ನಾವೇನು ಮಾಡ್ತೀವಿ ಅಂದರೆ ರಾ ಮೆಟೀರಿಯಲ್ ವೆಂಡರ್ ಸೆಲೆಕ್ಷನ್ನ ಮಾಡ್ತೀವಿ. ಸರಿಯಾಗಿರುವಂತಹ ವಸ್ತುವನ್ನು ಕೊಡಬೇಕು, ಸರಿಯಾಗಿರುವಂತಹ ಬೆಲೆಗೆ ಕೊಡಬೇಕು. ಹೇಗೆ ಮಾಡ್ತೀವಿ? ಇವಾಗ ಏನಾಗಿದೆ, ಅನೇಕ ಟೆಕ್ನಾಲಜಿ ಕಂಪ್ನಿಗಳು ಬಂದಿದೆ. ಫಾರ್ ಎಕ್ಸಾಂಪಲ್ ಉಡಾನ್ ತಗೊಳ್ಳಿ. ಉಡಾನಲ್ಲಿ ನಾವು ಆನ್ಲೈನಲ್ಲಿ ಆರ್ಡರ್ ಮಾಡ್ಬೋದು. ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಅಡ್ವಾಂಟೇಜ್ ಏನು, ಅದು 24 ಗಂಟೆಲಿ ನಮಗೆ ಡೆಲಿವರಿ ಆಗುತ್ತೆ. ಡೆಲಿವರಿನಲ್ಲಿ ಕೆಲವು ಪ್ರಾಡಕ್ಟ್ ಬರದೇ ಇದ್ರೆ ನಮ್ಗೆ ಅಡ್ವಾಂಟೇಜ್ ಏನು, ಆ ಪ್ರಾಡಕ್ಟ್ನ ನಾವು ವಾಪಸ್ಸು ಅಲ್ಲೇ ಅವ್ರಿಗೆ ಈ ಪ್ರಾಡಕ್ಟ್ ನಮಗೆ ಬಂದಿಲ್ಲ ಅಂದರೆ ಆಟೋಮೆಟಿಕಲಿ ರೀಫಂಡ್ ಆಗುತ್ತೆ. ಓಕೆ, ಸ್ಟೋರ್ ಪಿಲ್ಫರೇಜ್ ಕಡಿಮೆ ಆಗುತ್ತೆ, ಸ್ಟೋರ್ನಲ್ಲಿ ಮೋಸವಾಗುವಂಥದ್ದು ಕಡಿಮೆ ಆಗ್ತದೆ. ಸೊ ನಾನು 2-3 ಆನ್ಲೈನ್ ಕಂಪ್ನಿಗಳನ್ನು ಇಟ್ಕೊಂಡು ಟೆಕ್ನಾಲಜಿ ಯೂಸ್ ಮಾಡಿದರೆ ಅವ್ರಿಗೂ ಸಹ ಬೆನಿಫಿಟ್ಟು, ನನಗೂ ಸಹ ಬೆನಿಫಿಟ್ಟು. ಮೊದಲನೇ ವಿಚಾರ. ಎರಡನೇ ವಿಚಾರ, ಸ್ಟೋರಲ್ಲಿ ಇನ್ವೆಂಟ್ರಿ ಅಂತ ಕರಿತೀವಿ. ಇನ್ವೆಂಟ್ರಿ ಎಷ್ಟಿರಬೇಕು? 1 ವಾರಕ್ಕೆ ನಿಂಗೆ ತಯಾರಿ ಮಾಡೋ ಅಷ್ಟು ಇನ್ವೆಂಟ್ರಿ ಇರಬೇಕಾ, 10 ದಿನಕ್ಕೆ ಇರಬೇಕಾ, 15 ದಿನಕ್ಕೆ ಇರಬೇಕಾ, 1 ತಿಂಗಳಿಗೆ ಇರಬೇಕಾ? ಇಟ್ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದ ಬಿಸ್ನೆಸ್ ಮತ್ತು ಅದ್ರ ತಾಕತ್ ಆಫ್ ದ ಬಿಸ್ನೆಸ್ ಓನರ್ ಎಷ್ಟು ಬೇಕು ಅಂತ. ಈ ತರಹ ಒಂದು ಸಂಸ್ಥೆಗಳ ಜೊತೆ ಕೆಲಸ ಮಾಡಿದಾಗ ಜಾಸ್ತಿ ಇನ್ವೆಂಟ್ರಿ ನಾವು ಇಟ್ಕೊಳ್ಳೋದೇ ಬೇಕಿಲ್ವಲ್ಲ? ಕರೆಕ್ಟ್. ಬೇಕಾದಾಗ ಪ್ಲ್ಯಾನ್ ಮಾಡಿ, ವಾರಕ್ಕೆ ಪ್ಲ್ಯಾನ್ ಮಾಡಿ, 15 ದಿನಕ್ಕೆ ಪ್ಲ್ಯಾನ್ ಮಾಡಿ, 1 ತಿಂಗಳಿಗೆ ಪ್ಲ್ಯಾನ್ ಮಾಡಿ. ಪ್ಲ್ಯಾನ್ ಮಾಡಿದಾಗ ನಿಮ್ಗೆ ಹಾಗೆ ಪ್ರಾಡಕ್ಟ್ಸ್ ಬರ್ತದಲ್ಲ. ಸೊ ಬಟ್ ಅದು ಆನ್ಲೈನ್ ಅಲ್ಲ, ವೆಂಡರ್ ಇಟ್ಕೊಂಡ್ರು ಕೂಡ ಇದೆ ಅಲ್ವ ರಿಸಲ್ಟು? ಏನಾಗುತ್ತೆ, ಫಿಸಿಕಲ್ ವೆಂಡರ್ ವಿಚಾರ ಬಂದಾಗ, ಇವಾಗ ನಾನು ಒಂದು ಮಿಲ್ಕಿ ಮಿಸ್ದು ಬ್ರ್ಯಾಂಡ್ದು ಹಾಕಿದ್ದೀನಿ. ಇಲ್ಲ, ಮಿಲ್ಕಿ ಮಿಸ್ಟಿಗೆ ಪ್ರೀತಿ ಅಂತ ಹೇಳ್ತಾ ಇಲ್ಲ, ಒಂದು ಬ್ರ್ಯಾಂಡ್ ಅಥವಾ ಅಮೂಲ್ ಬ್ರ್ಯಾಂಡ್ದು ನಾನು ಹಾಕಿದ್ದೀನಿ. ಆ ವೆಂಡರ್ ಹತ್ರ ಅದಿಲ್ಲ, ಅವ್ರು ಅದನ್ನು ಸಪ್ಲೈ ಮಾಡಲ್ಲ, ಬೇರೆದನ್ನು ಸಪ್ಲೈ ಮಾಡ್ತಾರೆ. ಸರ್ ಈ ಸತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಾರೆ. ಇವಾಗ ನಾನು ಆನ್ಲೈನಲ್ಲಿ ನೋಡ್ತೀನಿ, ಮಿಲ್ಕಿ ಮಿಸ್ಟ್ ಅಂದರೆ ಮಿಲ್ಕಿ ಮಿಸ್ಟು, ಅಮೂಲ್ ಅಂದರೆ ಅಮೂಲು. ನನಗೆ ಆ ಕ್ಲಾರಿಟಿ ಇದೆ ಅಲ್ವಾ? ಹಾಗಂತ ನಾನು ಫಿಸಿಕಲ್ ವೆಂಡರ್ಸು ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ.
ಫಿಸಿಕಲ್ ವೆಂಡರ್ ಇದರಲ್ಲಿ ಅವ್ರಿಗೂ ಸಹ ತೊಂದರೆ, ನಮಗೂ ಸಹ ತೊಂದರೆ, ಮ್ಯಾನಿಪ್ಯುಲೇಷನ್ ಜಾಸ್ತಿ ಮಾಡ್ಬೋದು. ಟೋಟಲ್ ಆಗಿ ಹಾಗಿದ್ರೆ ಈಗ ಬಿಸ್ನೆಸ್ ಫೇಲ್ ಆಗೋದಕ್ಕೆ ಏನು ಕಾರಣ ಅಂತ ಹೇಳ್ತೀರಿ ನೀವು? ಬಿಸ್ನೆಸ್ ಫೇಲ್ ಆಗೋದಕ್ಕೆ ಏನು ಕಾರಣ ಅಂತ ಕೇಳಿದರೆ ಭಾಳ ಒಳ್ಳೆ ಕ್ವಶನ್. ಒಂದು, ಎಂಟರ್ಪ್ರಿನರ್ ಹಿಮ್ಸೆಲ್ಫ್, ಫೈನಾನ್ಷಿಯಲ್ ಡಿಸಿಪ್ಲಿನ್ ಇರೋದಿಲ್ಲ. ನೀವೇನು ಹೇಳಿದ್ರಿ, ತೋರ್ಪಡಿಕೆ ಎಷ್ಟು ಜನ ನಮ್ಮಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಹಣ ತಂದು ಕಾರ್ ತಗೋತಾರೆ. ವರ್ಕಿಂಗ್ ಕ್ಯಾಪಿಟಲ್ ತಂದು ಹಣ ತಂದು ಕಾರ್ ತಗೊಂಡ್ರೆ ಬಿಸ್ನೆಸ್ ಹೆಂಗೆ ನಡೆಯುತ್ತೆ? ಬಿಸ್ನೆಸ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಬಿಸ್ನೆಸ್ ನಡೆಸೋದಕ್ಕೆ ಹಣ ತರೋಕ್ಕಾಗಲ್ಲ ದಿನ. ಇಲ್ಲಿ ಸಮಸ್ಯೆ ಏನಾಗುತ್ತೆ, ದರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ಗ್ರೋತ್ ಆ್ಯಂಡ್ ಸಸ್ಟೆನೆನ್ಸ್. ತುಂಬ ಜನ ಸಣ್ಣ ಬೇಕರಿಗಳಾಗ್ತಾ ಇರೋದು ಸಸ್ಟೆನೆನ್ಸ್. ಈಗ ನನಗೆ ಇಷ್ಟು ವ್ಯಾಪಾರ ಆಗ್ತಾ ಇದೆ, ದಿನಕ್ಕೆ 100 ಜನ ಗ್ರಾಹಕರು ಬರ್ತಾ ಇದ್ದಾರೆ, 200 ಜನ ಬರ್ತಾ ಇದ್ದಾರೆ, ಅಷ್ಟೇ. ಅದು ಎಕ್ಸ್ಪ್ಯಾಂಡ್ ಆಗ್ತಾ ಇಲ್ಲ, ಗ್ರೋತ್ ಆಗ್ತಾ ಇಲ್ಲ. ಯಾಕೆ ಗ್ರೋತ್ ಆಗ್ತಾ ಇಲ್ಲ? ನಮ್ಮ ಹತ್ರ ಗ್ರೋತ್ ಸ್ಟ್ರಾಟಜೀಸ್ ಇಲ್ಲ. ನಮ್ಮ ಹತ್ರ ಓಕೆ, ವಿ ಡೋಂಟ್ ಹ್ಯಾವ್ ದ ಗ್ರೋತ್ ಸ್ಟ್ರಾಟಜೀಸ್. ದಟ್ ಈಸ್ ದ ಪ್ರಾಬ್ಲಮ್. ಬಿಸ್ನೆಸ್ ಫೇಲ್ ಆಗೋದಕ್ಕೆ ಅದು ಕಾರಣ ಅಂತ ನಾನು ಬಿಸ್ನೆಸ್ಗೆ ನಾನು 3 ಅಂಶಗಳು ಹೇಳಿದೆ. ಒಂದು ಪ್ಯಾಷನ್ನು, ಒಂದು ಸ್ಕಿಲ್ಲು, ಒಂದು ಎಕಾನಮಿ. ಪ್ಯಾಷನ್ ಆಫ್ ದ ಎಂಟರ್ಪ್ರಿನರ್ ಗೋಸ್ ಡೌನ್. ನನಗೆ ಇಂಟ್ರೆಸ್ಟ್ ಇಲ್ಲಪ್ಪ, ಸಾಕು, ಮುಗೀತು. ನನಗೆ ಬೆಳಗ್ಗೆ 5:45 ಗೆದ್ದು ಅದೇ ಬ್ರೆಡ್ಡು, ಅದೇ ಬನ್ನು, ಅದೇ ಕೇಕ್ ನಾನು ಕೊಡಲ್ಲ, ನಾನು ಸಾಕು. ಈ ಕಸ್ಟಮರ್ ಕಂಪ್ಲೇಂಟ್ ಸಾಕು, ಗೂಗಲ್ ರಿವ್ಯೂಸ್ ಸಾಕು, ನಂಗೆ ಸಾಕು. ಪ್ಯಾಷನ್ ಹೊಟ್ಟೋಯ್ತು. ಸ್ಕಿಲ್ ಡೆವಲಪೇ ಮಾಡಲ್ಲ. ಟ್ರೆಂಡಿಂಗ್ ನಿಮಗೆ ಹೊಸ ಹೊಸ ಪ್ರಾಡಕ್ಟ್ಸ್ ಬರುತ್ತೆ, ಹೊಸ ಹೊಸ ಪ್ರಾಡಕ್ಟ್ಸ್ಗೆ ತಕ್ಕಂತೆ ನಾವು ಸ್ಕಿಲ್ ಡೆವಲಪ್ ಮಾಡಬೇಕು. ನಾವು ಸ್ಕಿಲ್ಲೇ ಡೆವಲಪ್ ಮಾಡಲ್ಲ, ಆ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಎಕಾನಮಿ. ಇದೆಲ್ಲ ಸೈಕಲ್ ಹೊಡಿತಾ ಇದ್ದೀನಿ, ಇದೆಲ್ಲ ಮಾಡ್ತಾ ಇದ್ದೀನಿ, ಬಿಸ್ನೆಸ್ಸೇ ಆಗ್ತಾ ಇಲ್ಲಪ್ಪ. ನೆಕ್ಸ್ಟು ಇಂಡಿಸಿಪ್ಲಿನು, ಫೈನಾನ್ಷಿಯಲ್ ಇಂಡಿಸಿಪ್ಲಿನು, ಡಿಫರೆನ್ಸ್ ಅಮಾಂಗ್ ಪಾರ್ಟ್ನರ್ಸ್. ತುಂಬ ಸಂಸ್ಥೆಗಳು ಎಲ್ಲಿ ಫೇಲ್ ಆಗುತ್ತೆ ಅಂದರೆ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿರ್ತೀವಿ ಅಥವಾ 4-5 ಜನ ಇನ್ವೆಸ್ಟರ್ಸ್ ಮಾಡಿರ್ತೀವಿ, ಆ ಪಾರ್ಟ್ನರಿಂಗ್ ಡಿಫರೆನ್ಸಸ್ ಬಂದುಬಿಟ್ಟು ಸಂಸ್ಥೆಗಳು ಫೇಲ್ ಆಗ್ಬಿಟ್ಟು. ಮಲ್ಟಿಪಲ್ ಡೈಮೆನ್ಷನ್ಸ್ ಆಗ್ತವೆ. ಒಂದು ಗಿಡ ಯಾಕೆ ಚೆನ್ನಾಗಿ ಬರಲ್ಲ ಅಂತಂದರೆ, ಸೂರ್ಯನ ಬಿಸಿಲು ಬೀಳಲಿಲ್ಲ ಅಥವಾ ಜಾಸ್ತಿ ಬಿಸಿಲು ಬಿತ್ತು, ನೀರು ಸರಿಯಾಗಿ ಸಿಗಲಿಲ್ಲ ಅಥವಾ ಜಾಸ್ತಿ ನೀರಾಯಿತು, ಚಳಿ ಜಾಸ್ತಿ ಆಯಿತು, ಕೊರತಾ ಬಂತು, ಹಸು ಬಂದು ತಿಂತು, ದನ ಬಂದು ತಿಂತು, ಫೆನ್ಸ್ ಆಗಲಿಲ್ಲ, ಗಿಡಕ್ಕೆ ರೋಗ ಬಂತು. ಈ ಬಿಸ್ನೆಸ್ಸಲ್ಲೂ ಹಂಗೇನೆ ಅಷ್ಟು ಪ್ಯಾರಾಮೀಟರ್ಸು, ತುಂಬ ಪ್ಯಾರಾಮೀಟರ್ಸ್ ಇದೆ. ಇದ್ರ ಒಂದೇ ಕಾರಣ ಇಲ್ಲ, ಒಂದೇ ಕಾರಣ. ಎಂಟರ್ಪ್ರಿನರ್ಗೆ ಆರೋಗ್ಯ ಹೊರಟೋಯ್ತು, ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲ, ಮಾರ್ಕೆಟಿಂಗ್ ಸೂತ್ರಗಳಿಲ್ಲ, HR ಸೂತ್ರಗಳಿಲ್ಲ, ಬ್ಲೂ ಪ್ರಿಂಟ್ ಇಲ್ಲ, ವಿಷನ್ ಇಲ್ಲ. ಯು ನೀಡ್ ಹ್ಯಾವ್ ಎ ವಿಷನ್ ಆ್ಯಂಡ್ ಅ ಕ್ಲಿಯರ್ ಮಿಷನ್. ಎಲ್ಲ ನಾವು ಮೆಡವಟ್ಟಾಗೋದಿಲ್ಲ ಅಂದರೆ ನಮಗೊಂದು ಬ್ಲೂ ಪ್ರಿಂಟ್ ಇರಲ್ಲ. ಮುಂದಿನ 5 ವರ್ಷಗಳಲ್ಲಿ ಏನಾಗಬೇಕು, ಮುಂದಿನ 10 ವರ್ಷಗಳಲ್ಲಿ ಏನಾಗಬೇಕು, ಮುಂದಿನ 25 ವರ್ಷಗಳಲ್ಲಿ ಏನಾಗಬೇಕು. ಬಟ್ ಗೋಲ್ ಇಟ್ಕೊಂಡೇ ಹೋಗಬೇಕು ಅಂತ ಹೇಳ್ತೀರಿ. ವಿಷನ್ ಇರಬೇಕು, ಬ್ರಾಡ್ ವಿಷನ್ ಇರಬೇಕು. ಬಟ್ ಈಗ ನೀವು ನಿಮ್ಮ ಜರ್ನಿಯಲ್ಲೇ ನಾವು ನೋಡೋದಿದ್ರೆ, ಏನು ಬೇಕ್ರಿ ಇರ್ಬೋದು, ಕೆಫೆ ಇರ್ಬೋದು, ಡೈನಿಂಗ್ ಏನು ನೀವು ಮಾಡಿದ್ದೀರಿ. ಸೊ ಈ ಬಿಸ್ನೆಸ್ನಲ್ಲಿ ಅಪ್ ಟು ದಿ ಮಾರ್ಕ್ ನಾನು ರೀಚ್ ಆಗಿಲ್ಲ ಅಂತ ಅನ್ನಿಸಿದ್ದು ಯಾವುದಾದ್ರು ಕ್ಷಣ ಇದೆಯಾ ನಿಮಗೆ? ಇವಾಗಲೂ ಅನ್ನಿಸ್ತಾ ಇದೆಯಲ್ಲ. ಕಲಿಕೆ ಹೇಗೋ ಇವಾಗ ನನಗೆಲ್ಲ ಗೊತ್ತು. ನನ್ನ ಬಿಸ್ನೆಸ್ಸಲ್ಲಿ ನಾನು ಬ್ರಹ್ಮಜ್ಞ ಅಂತ ಹೇಳಲಿಕ್ಕಾಗುತ್ತಾ? ಆಗಲ್ಲ. ಈಗ ನಾವು ನೋಡ್ತೀವಿ ನಮ್ಮ ಕೋಟಕ್ ಮಹೇಂದ್ರ ಅವ್ರ ಟ್ವೀಟ್ಸ್ ನೋಡಿ, ಹೇಗೆ ಹೇಳ್ತಾರೆ ಅವರು, ಜೀವನದಲ್ಲಿ 19 ಬಾರಿ ನಾನು ಕೋಪ ಮಾಡ್ಕೋಬಾರ್ದು ನಾನು. ಅಂಥ ಉದ್ಯಮಿ ಇವತ್ತಿಗೂ ಏನು ಹೇಳ್ತಾ ಇದ್ದಾರೆ, ಇನ್ನೂ ಗ್ರೋತ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಈ ನಮ್ಮ ಉದ್ಯೋಗದಲ್ಲಿ ತಗೊಂಡಾಗ ನಾನು ಒಂದು ಬೇಕ್ರಿ ಮಾಡಿ, ಒಂದು ಕೆಫೆ ಮಾಡಿಬಿಟ್ಟು ಗ್ರೋತ್ ಅಂತ ಹೇಳಲಿಕ್ಕಾಗುತ್ತಾ? ನಾನೊಂದು 2,000 ಬೇಕರಿಗಳು ಮಾಡಿ, 2,000 ಕೆಫೆಗಳನ್ನು ಮಾಡಿ, 2 ಲಕ್ಷ ಜನಗಳಿಗೆ ಉದ್ಯಮವನ್ನು ಕೊಟ್ಟು, 2,000 ಜನ ಎಂಟರ್ಪ್ರಿನರ್ಸ್ನ ಉದ್ಧಾರ ಮಾಡಿ ಒಂದು IPO ಕಂಪನಿ ಮಾಡಿದಾಗ, ಹೌದಪ್ಪ, ಒಂದು ಹಂತಕ್ಕೆ ಬಂದಿದ್ದೇವೆ. ಒಂದು ಹಂತ. Is there not an opportunity in the global market? 100%. Can you not? ಯಾವಾಗ ಮೆಕ್ಡೊನಾಲ್ಡ್ಸ್ ಬಂದು ಇಂಡಿಯಾನಲ್ಲಿ ಧಮಾಕ ಮಾಡ್ಬೋದು, ಯಾಕೆ ಅಯ್ಯಂಗಾರ್ ಓನ್ ಫ್ರೆಶ್ ಫಾರಿನ್ ಕಂಟ್ರೀಸಲ್ಲಿ ಧಮಾಕ ಮಾಡಲಿಕ್ಕಾಗೋದಿಲ್ಲ? ಯಾಕೆ ಕಾಫಿ ಕನ್ಫೆಷನ್ಸ್ ಫಾರಿನ್ ಕಂಟ್ರೀಸಲ್ಲಿ ಧಮಾಕ ಮಾಡಲಿಕ್ಕಾಗೋದಿಲ್ಲ? ಇಲ್ಲ, ಅಯ್ಯಂಗಾರ್ ಓನ್ ಫ್ರೆಶ್ ಕಾಫಿ ಕನ್ಫೆಷನ್ಸ್ ಎರಡೇ ಅಂತಲ್ಲ, ನಮ್ಮಲ್ಲಿರುವಂಥ ಅನೇಕ ಬೇಕರಿಗಳಿರ್ಬೋದು. ನಮ್ಮಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಜಯಲಕ್ಷ್ಮಿ ಬೇಕರಿ ಅಂತ ಇದೆ, ಬ್ರಾಹ್ಮಿನ್ಸ್ ಬೇಕರಿ ಅಂತ ಇದೆ, ಕೇಕ್ವಾಲಾ ಅಂತ ಇದೆ, ಹಾಸನ ಅಯ್ಯಂಗಾರ್ ಬೇಕರಿ ಅಂತ ಇದೆ, ಆಲ್ಕೆಮಿ ಕೆಫೆ ಇದೆ, ಬೆಂಕಿ ಕೆಫೆ ಇದೆ. ಇವರುಗಳೆಲ್ಲ ಯಾಕೆ ಪ್ರಪಂಚಾದ್ಯಂತ ಎಕ್ಸ್ಪ್ಯಾನ್ಷನ್ ಮಾಡ್ಬೋದಲ್ವಾ? ವಿ ಕ್ಯಾನ್ ಆಲ್ಸೋ ಎಕ್ಸ್ಪ್ಯಾಂಡ್ ಆಲ್ ಓವರ್ ದ ವರ್ಲ್ಡ್, ರೈಟ್? ಆಪರ್ಚುನಿಟಿ. ಅಬ್ಸಲ್ಯೂಟ್ಲಿ. ದಟ್ ಈಸ್ ದ ವೇ ಆಫ್ ಥಿಂಕಿಂಗ್. ಸೊ ನಾವು ಬೆಳೆದು ಬಿಟ್ಟಿದ್ದೀವಿ ಸರ್, ಆಗ್ಬಿಡ್ತು. ನಿಂತ ನೀರಲ್ಲ ಇದು, ಹರಿಯುವ ನದಿ ಆಗಬೇಕು ವ್ಯಾಪಾರ, ನಿಂತ ನೀರಲ್ಲ. ನಾಲೆಡ್ಜು ಅಷ್ಟೇ ನಮಗೆ ಹೆಂಗೆ ವಿತ್ ಹ್ಯುಮಿಲಿಟಿ, ಇಷ್ಟು ಮಾಡಿದ್ದೀನಿ, ಇಷ್ಟು ಕಲ್ತಿದ್ದೀನಿ. ಇವಾಗ ನೀವು ಎಷ್ಟು ನಾಲೆಡ್ಜಬಲ್ ಆಗಿದ್ದೀರಾ, ಎಷ್ಟು ಇಂಟರ್ವ್ಯೂಸ್ ಮಾಡಿದ್ದೀರಾ? ನಿಮಗೆ ನಾನು ಪ್ರಶ್ನೆ ಕೇಳ್ತೀನಿ, ನನಗೆಲ್ಲ ಗೊತ್ತು ಅಂತ ಇವತ್ತು ಪ್ರಿಪೇರ್ ಆಗದೆ ಕೂತಿದ್ದೀರಾ? ಎಷ್ಟು ತಯಾರಿ ಮಾಡಿದ್ದೀರಾ ನೀವು? ದಟ್ ಈಸ್ ದ ವೇ ದ ಥಿಂಗ್ ಶುಡ್ ಫ್ಲೋ. ಸೊ ಮತ್ತೆ ನಿಮ್ಮ ಬೇಕರಿ ಮತ್ತು ಕೆಫೆ ವಿಚಾರಕ್ಕೆ ಬರೋದಿದ್ರೆ, ಒಂದು ಹಂತದವರೆಗೆ ನಡೀತಾ ಇರುತ್ತೆ. ಸೊ ನೀವು ಹೇಳಿದಂಗೆ ಆಪರ್ಚುನಿಟಿ ಅಂತ ಹೇಳುವಂಥದ್ದು ಸಮುದ್ರ ಇದ್ದಂಗೆ, ನೀವು ಎಷ್ಟು ನೀರು ಬೇಕಾದ್ರೂ ತೆಗೆದ್ರೂ ಸಮುದ್ರ ಖಾಲಿ ಆಗೋದಿಲ್ಲ. ಸೊ ಅದೇ ಥರ ಈ ಇಂಡಸ್ಟ್ರಿಯಲ್ಲಿ ಏನು ಆಪರ್ಚುನಿಟಿ ಅಂತ ಹೇಳುವಂಥದ್ದು. ಸೊ ಇಲ್ಲಿ ನೀವು ನಂದು ಈ ಲೆವೆಲ್ಗೆ ರೀಚ್ ಆಗಿದೆ ಇವಾಗ, ಸೊ ನಾನು ಇನ್ನೊಂದು ಲೆವೆಲ್ಗೆ ಹೋಗಬೇಕು, ನಾನು ಏನೋ ಒಂದು ಚೇಂಜಸ್ ಮಾಡ್ಕೊಳ್ಬೇಕು ಅಂಥೇಳಿ ಆ ಥರ ಚೇಂಜ್ ಮಾಡಿದ್ದು ಏನು?
ಅದು ಯಾವ ಥರ ಇಂಪ್ಯಾಕ್ಟ್ ಆಯಿತು? ಆ ಥರ ಚೇಂಜ್ ಮಾಡಿದ್ದು ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ಗೆ ಚೇಂಜ್ ಮಾಡಿದ್ದು ಇವಾಗ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಒಂದು ಇನ್ಕ್ರೀಸಿಂಗ್ ದ ಕಸ್ಟಮರ್ ಬೇಸ್ ಅಂತ ಹೇಳ್ತೀವಿ. ಓಕೆ, ಫುಟ್ ಫಾಲ್ ಅಂತ ಇವಾಗ ನನಗೆ ಎಕ್ಸ್ ನಂಬರ್ಸ್ ಕಸ್ಟಮರ್ಸ್ ಬರ್ತಾ ಇದ್ದಾರೆ, ಎಕ್ಸಿಂದ ನನಗೆ ವೈ ಬರಬೇಕು. ಕರೆಕ್ಟ್. ಸೊ ವೈ ಬರಲಿಕ್ಕೆ ಏನು ಮಾಡಬೇಕು? ನಾವು ಕೆಲವು ಮಾರ್ಕೆಟಿಂಗ್ ಸೂತ್ರಗಳು ಮಾಡಬೇಕು. ಇವತ್ತಿನ ದಿನ ಏನು ಚಾಲೆಂಜ್ ಆಗಿದೆ? ಕಸ್ಟಮರ್ ನಂಬರ್ ಇದೆ ನಮ್ಮ ಹತ್ರ, ಕಸ್ಟಮರ್ ಡೇಟಾಬೇಸ್ ಇದೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ವಾಟ್ಸಪ್ ಕಳಿಸಿದರೆ ಇರಿಟೇಟ್ ಆಗ್ತಾರೆ, ಬೆಳಿಗ್ಗೆಯಿಂದ ಸಂಜೆವರೆಗೆ ನೀವು ಫೋನ್ ಮಾಡಿದರೆ ಇರಿಟೇಟ್ ಆಗ್ತಾರೆ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ಎಂಗೇಜ್ ದ ಕಸ್ಟಮರ್. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾವು ಬೇಕ್ರಿನಲ್ಲಿ ಏನು ಮಾಡಿದ್ವಿ, ಒಂದು ಕೋನ್ ಕಪ್ ಕೇಕ್ ಅಂತ ಲಾಂಚ್ ಮಾಡಿದ್ವಿ. ಕೋನ್ ಕಪ್ ಕೇಕ್ ಲಾಂಚ್ ಮಾಡಿದಾಗ ಏನು ಮಾಡಿದ್ವಿ, ಒಂದಷ್ಟು ಜನ ಕಸ್ಟಮರ್ಗೆ ಕಳಿಸಿ, ಬನ್ನಿ ಇದನ್ನು ಟ್ರಯಲ್ಸ್ ನೋಡಿ, ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಫೀಡ್ಬ್ಯಾಕ್ ಕೊಡಿ. ಬಂದರು ಒಂದು 100 ಜನ ಕಸ್ಟಮರ್ಸು, ಟ್ರಯಲ್ಸ್ ಮಾಡಿದರು, ಟೇಸ್ಟ್ ಮಾಡಿದರು, ಫೀಡ್ಬ್ಯಾಕ್ ಮಾಡಿದರು. ಅಂದರೆ ಏನು ಮಾಡಿದ್ರಿ, ಯು ಹ್ಯಾವ್ ಎಂಗೇಜ್ ದ ಕಮ್ಯುನಿಟಿ, ಯು ಹ್ಯಾವ್ ಎಂಗೇಜ್ ದ ಕಸ್ಟಮರ್ಸ್. ಇದು ಬೇಕ್ರಿಲಿ ಮಾಡಿದ್ವಿ. ಕೆಫೆನಲ್ಲಿ ಏನು ಮಾಡಿದ್ವಿ, ಕುಕುಂಬರ್ ಕೆಪೆಚಿನೋ ಕಾಫಿ ಟ್ರಯಲ್ಸ್ ಅಂತ. ಕುಕುಂಬರ್ ಕೆಪೆಚಿನೋ ಕಾಫಿ, ಕುಕುಂಬರ್ನ ಹಾಕಿ ಕೆಪೆಚಿನೋ ಮಾಡುವಂತಹ ಒಂದು ಪ್ರಕ್ರಿಯೆ, ಅದನ್ನು ಮಾಡಿದ್ವಿ. ಅದನ್ನು ಮಾಡಿದಾಗ ಏನು ಮಾಡಿದ್ವಿ, ವಿ ಇನ್ವಾಲ್ವ್ ದ ಕಮ್ಯುನಿಟಿ ಇನ್ವಾಲ್ವ್ ಮಾಡಿದ. ಕಮ್ಯುನಿಟಿ ಅಂದರೆ ಏನು? ಕಸ್ಟಮರ್ಸು, ಇನ್ವೆಸ್ಟರ್ಸು, ವೆಂಡರ್ಸು, ಎಂಪ್ಲಾಯೀಸು ಮತ್ತು ಎಂಟರ್ಪ್ರಿನರ್. ಇಷ್ಟು ಜನದ್ದು ಒಂದು ಮೀಟ್ ಮಾಡಿ 25-20 ಜನದೆಲ್ಲ ಫೀಡ್ಬ್ಯಾಕ್ ತೊಗೊಂಡು ಇದು ಹೇಗಿದೆ, ಇದು ಸರಿ ಇದೆಯಾ, ಇದು ಸರಿ ಇಲ್ವಾ, ಈ ಥರ ಮಾಡಿ ಒಂದು ಸ್ಟ್ರಾಟಜಿನ ಡಿಸೈನ್ ಮಾಡಿ. ಅಂದರೆ ಯು ಹ್ಯಾವ್ ಇನ್ವಾಲ್ವ್ಡ್ ಎವ್ರಿಬಡಿ ಇನ್ ದ ಬಿಸ್ನೆಸ್. ಬಟ್ ಅದು ದೊಡ್ಡ ಚೇಂಜ್ ಇಂಪ್ಯಾಕ್ಟ್ ಕೊಡ್ತಾ ನಿಮಗೆ? 200% ಇಂಪ್ಯಾಕ್ಟ್ ಕೊಡುತ್ತೆ. ಬಿಕಾಸ್ ಯಾಕೆ ಅಂತಂದರೆ ಗ್ರಾಹಕನಿಗೆ ಇದು ನಮ್ಮ ಕಾಫಿ ಕನ್ಫೆಷನ್ಸ್. ಇದನ್ನು ಇವತ್ತಿನ ದಿನ ಬೇಸಿಕಲಿ ಚಾಲೆಂಜ್ ಏನಂದರೆ ಎಮೋಷನಲ್ ಕನೆಕ್ಟ್ ತರೋದೇ ಭಾಳ ಚಾಲೆಂಜು. ನಾನ್ ಐಕಾನಿಕ್ ಔಟ್ಲೆಟ್ಸ್ಗೆ ಹಿಂದಿನಿಂದ ಗ್ರಾಹಕರಿದ್ದಾರೆ, ಹಿಂದಿನಿಂದ ಕಸ್ಟಮರ್ಸ್ ಇದ್ದಾರೆ. ಅದೇ ಜಾಗದಲ್ಲಿ ಹೋಗಿ ಮಸಾಲೆ ದೋಸೆ ತಿನ್ನಬೇಕು, ಅದೇ ಜಾಗದಲ್ಲಿ ಹೋಗಿ ಇಡ್ಲಿ ತಿನ್ನಬೇಕು ಅನ್ನೋ ಒಂದು ಅಟ್ಯಾಚ್ಮೆಂಟ್ ಬಂದಿದೆ. ಹೊಸದಾಗಿರುವಂತಹ ಬ್ರ್ಯಾಂಡ್ಗಳಿಗೆ ಎಮೋಷನಲ್ ಕನೆಕ್ಟನ್ನು ತರಬೇಕು ಅಂತಂದರೆ ಗ್ರಾಹಕರನ್ನ ಇನ್ವಾಲ್ವ್ ಮಾಡಿದಾಗ ದೇ ಹ್ಯಾವ್ ಲಿಸನ್ ಟು ಮೀ. ಅವ್ರು ನನ್ನ ಮಾತು ಕೇಳಿದ್ದಾರೆ, ಅವರು ನಮ್ಮನ್ನು ಇನ್ವಾಲ್ವ್ ಮಾಡಿದ್ದಾರೆ. ಅದು ನಮ್ಮ ಯಂಗಾರ್ ಓನ್ ಫ್ರೆಶ್ಶು, ಅದು ನಮ್ಮ ಕಾಫಿ ಕನ್ಫೆಷನ್ಸ್ ಅನ್ನೋ ಭಾವನೆ ಬರೋದಿಲ್ವೇ? ಸೂಪರ್, ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಇಲ್ಲಿ ನಾನು ಇನ್ನೊಂದು ಕೇಳಬೇಕೇನು ಅಂತ ಹೇಳಿದ್ರೆ, ಈ ಫೀಡ್ಬ್ಯಾಕು, ರಿವ್ಯೂಸ್ ಅಂತ ಹೇಳುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗಿದ್ರೆ ಅಂತ. ತುಂಬ ಇಂಪಾರ್ಟೆಂಟು. ಕಸ್ಟಮರ್ ಇಸ್ ದ ಕ್ವೀನ್, ಕಸ್ಟಮರ್ ಇಸ್ ನಾಟ್ ದ ಕಿಂಗ್, ಕಸ್ಟಮರ್ ಇಸ್ ದ ಕ್ವೀನ್ ಅಂತ ಹೇಳ್ತೀನಿ. ಯಾಕಂದರೆ ಇವತ್ತು ವುಮೆನ್ ಎಂಟರ್ಪ್ರಿನರ್ಶಿಪ್ ಯುಗ, ವುಮೆನ್ ಡಾಮಿನೇಟಿಂಗ್, ವುಮೆನ್ ಆರ್ ಲೀಡಿಂಗ್ ಪೊಸಿಷನ್ಸ್ ಇನ್ ದ ಡಿಫರೆಂಟ್ ಸೆಕ್ಟರ್ಸ್. ಕಸ್ಟಮರ್ ಫೀಡ್ಬ್ಯಾಕ್ ಇಲ್ಲದೆ ಹೋದರೆ ಒಬ್ಬ ಎಂಟರ್ಪ್ರಿನರ್ಗೆ ನನ್ನ ಬೆನ್ನ ಹಿಂದ್ಗಡೆ ಏನಾಗ್ತದೆ ಅಂತ ಹೆಂಗೆ ಗೊತ್ತಾಗುತ್ತೆ? ನನ್ನ ಜಿನಿಯಾನಿಟಿ ಆಫ್ ದ ಪ್ರಾಡಕ್ಟ್ ಸರಿ ಇದೆಯಾ, ಸರ್ವಿಸ್ ಇದೆಯಾ ಅಂತ ಗೊತ್ತಾಗಲ್ಲ. ನೆಕ್ಸ್ಟು ರಿವ್ಯೂಸ್ ಹೇಳಿದ್ರಿ. ರಿವ್ಯೂಸಲ್ಲಿ ಗೂಗಲ್ ಅದ್ಭುತವಾದ ಕೆಲಸ ಮಾಡ್ತಾ ಇದೆ. ಗೂಗಲ್ ರಿವ್ಯೂಸ್ ಬಂದಾಗ ನಮಗೇನು ಗೊತ್ತಾಗುತ್ತೆ, ಹೌದು ಇವ್ರು ಅಟೆಂಡ್ ಮಾಡಿದರು, ಇವ್ರಿಗೆ ತೊಂದರೆ ಆಗಿದೆ ಅಂತ ಗೊತ್ತಾಗುತ್ತೆ. ಆದರೆ ಗೂಗಲ್ ರಿವ್ಯೂಸಲ್ಲಿ ನಾವು ಅದನ್ನ ವಿಮರ್ಶೆ ಮಾಡಬೇಕು. ಸರಿಯಾದ ಗೂಗಲ್ ರಿವ್ಯೂಸ್ ಯಾವುದು, ಸರಿ ಆಗದೇ ಇರುವ ಗೂಗಲ್ ರಿವ್ಯೂಸ್ ಯಾವುದು. ಸರಿಯಾದ ಗೂಗಲ್ ರಿವ್ಯೂಸ್ ಆದರೆ ಕರೆಕ್ಷನ್ ನಾವು ಮಾಡ್ಕೋಬೇಕು. ತಪ್ಪು ನಾವು ಮಾಡಿದರೆ ಯಾವುದೋ ಒಂದು ಪ್ರಾಡಕ್ಟಲ್ಲಿ ಜಿನಿಯನ್ ಆಗಿ ಪ್ರಾಬ್ಲಮ್ ಇದ್ದರೆ ಅದರದ್ದು ಕ್ವಾಲಿಟಿ ಚೆಕ್ ಮಾಡಬೇಕು, ಅದರದ್ದು ಬ್ಯಾಚ್ ಚೆಕ್ ಮಾಡಬೇಕು. ನಾವು ತಪ್ಪು ಮಾಡಿದರೆ ನಮ್ಮಲ್ಲೇನು ಪಾಲಿಸಿ ಅಂದರೆ ರೀಪ್ಲೇಸ್ ಮಾಡಿಬಿಡ್ತೀವಿ. ನಮ್ಮ ಫೌಂಡರ್ಸ್ ಏನು ಹೇಳಿದ್ದಾರೆ, ನಾವು ಏನು ಫುಡ್ ತಿಂತೀವೋ ಅದನ್ನ ನಮ್ಮ ಗ್ರಾಹಕರಿಗೆ ಕೊಡಬೇಕು, ನಮ್ಮ ಮಕ್ಕಳಿಗೆ ತಿನ್ನೋಂಥ ಫುಡ್ಡನ್ನು ನಾವು ನಮ್ಮ ಗ್ರಾಹಕರಿಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಅದನ್ನು ನಾವು ಮಾಡಬೇಕು. ರಿವ್ಯೂಸ್, ಕೆಲವು ರಿವ್ಯೂಗಳು ಫೇಕ್ ರಿವ್ಯೂಗಳು ಇರ್ತವೆ, ಅದು ಬರುತ್ತೆ, ಹುಚ್ಚಾಬಟ್ಟೆ ಬರುತ್ತೆ. ಇವಾಗ ಫೇಕ್ ರಿವ್ಯೂಗಳು ಜಾಸ್ತಿ. ಈಗ ಹೆಂಗೆ ಗೊತ್ತಾ, ಈಗ ಕಾಂಪಿಟೇಷನ್ ಇದಕ್ಕೋಸ್ಕರ ಅಥವಾ ಏನಾದ್ರು ನಿಮ್ಮ ಬಿಸ್ನೆಸ್ ಹಾಳು ಮಾಡೋ ಎಲ್ಲ ಥರದಲ್ಲೂ ಬರುತ್ತೆ. ಒಂದು ಕಾಂಪಿಟೇಷನಿಂದ ಬರುತ್ತೆ, ಇನ್ನೊಂದು ಈಗೋಯಿಂದ ಬರುತ್ತೆ. ನಾನು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಹೇಗೆ ಈಗ ಏನಾಗಿದೆ, ಗೂಗಲ್ ರಿವ್ಯೂ ಅನ್ನೋದು ಏನಾಗಿದೆ, ಕ್ರಿಟಿಸೈಸ್ ಮಾಡಿದಾಗ, ಬೆನಿಫಿಟ್ ಹೇಳಿದೆ, ಕ್ರಿಟಿಸೈಸ್ ಮಾಡಿದಾಗ ಒಂದು ಡಸ್ಟ್ಬಿನ್ಗೆ ತೊಗೊಬಂದು ಹಾಕು. ಯಾವ ಥರ ಡಸ್ಟ್ಬಿನ್ನು? ಪಬ್ಲಿಕ್ ಡಸ್ಟ್ಬಿನ್ನು. ಹೌದು, ತೊಗೊಬಂದು ಹಾಕು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬರು ಹೆಸರು ಹೇಳೋದಿಲ್ಲ ನಾನು, ಒಬ್ಬರು ಬೇಕರಿಗೆ ಬಂದರು, ಕೇಕ್ ತೊಗೊಂಡ್ರು, ಪೇಪರ್ ಪ್ಲೇಟ್ ಬೇಕು ಅಂದರು. 4 ಪೇಪರ್ ಪ್ಲೇಟ್ಗಳನ್ನು ನಮ್ಮವ್ರು ಕೊಟ್ಟರು, ಅವ್ರು ತೊಗೊಂಡ್ರು. ಅದಾದಮೇಲೆ 40 ಪೇಪರ್ ಪ್ಲೇಟ್ ಬೇಕು ಅಂದರು. ಅವ್ರು ಹೇಳಿದರು 40 ಪೇಪರ್ ಪ್ಲೇಟ್ ನಾವು ಫ್ರೀಯಾಗಿ ಕೊಡೋಕ್ಕಾಗಲ್ಲ, ನೀವು ಹಣ ಕೊಡಬೇಕು ಅಂತ ಹೇಳಿದರು. ಅವ್ರು ಹಣ ಅವರು ಪೇಪರ್ ಪ್ಲೇಟ್ ಅದರಿಂದ ನಮ್ಮ ಹುಡುಗರು ಕೊಡಲಿಲ್ಲ. ರಿವ್ಯೂ ಬರೆದ್ರು, ಈ ಆರ್ಗನೈಸೇಷನ್ನಲ್ಲಿ ಸರ್ವಿಸ್ ಚೆನ್ನಾಗಿಲ್ಲ, ಭಾಳ ರೂಡ್ ಅಂತ ರಿವ್ಯೂ ಬರೆದ್ರು. ಇಮಿಡಿಯೇಟಾಗಿ ನಾವು ಗೂಗಲ್ಗೆ ರಿಪೋರ್ಟ್ ಮಾಡಿದ್ವಿ. ಇವರು ಲೆವೆಲ್ 5 ಗೂಗಲ್ ರಿವ್ಯೂವರ್ ಅಂತ ಹೇಳ್ತಾರೆ. 5 ಪ್ಲೇಟ್ ಕೇಳಿದ್ರು ಕೊಟ್ವಿ, 40 ಪ್ಲೇಟ್ ಕೇಳಿದ್ರು ಕೇಳ್ತಾ ಇದ್ದಾರೆ, ಫ್ರೀಯಾಗಿ ಕೇಳ್ತಾ ಇದ್ದಾರೆ. ಇವ್ರನ್ನ ಯಾಕೆ ನೀವು ರಿವ್ಯೂವರ್ ಆಗಿ ಇಟ್ಟಿದ್ದೀವಿ ಅಂತ ಬರೆದ್ವಿ. ಬರೆದ ತಕ್ಷಣ ಅವರು ರಿವ್ಯೂನೇ ಡಿಲೀಟ್ ಮಾಡಿ ಹಾಕಿದರು. ಒಂದು ಘಟನೆ. ಕೆಫೆನಲ್ಲಿ ಒಬ್ಬರು ಬಂದರು, ಲೆವೆಲ್ 5 ಲೆವೆಲ್ 6 ಅಂತ ಅಂದರು. 5 ಗಂಟೆ 6 ಗಂಟೆ ಕೂತ್ಕೊಂಡ್ರು. ಒಂದು ಕೆಪೆಚಿನೋ ಕಾಫಿ ಆರ್ಡ್ರ್ ಮಾಡಿ ಹಾಗೆ ಕೂತಿದ್ದಾರೆ. ನಮ್ಮ ಸ್ಟಾಫ್ ಹೋಗಿ ಹೇಳಿದ್ದಾರೆ, ಸರ್ ಒಂದು ಸ್ವಲ್ಪ ಆರ್ಡ್ರ್ ಮಾಡಬೇಕು ಸರ್, ಆರ್ಡ್ರ್ ಮಾಡಿದವ್ರು ಕಷ್ಟ ಆಗುತ್ತೆ ಸರ್ ಅಂತ ಹೇಳಿದ್ದಾರೆ. ಸಿಟ್ಟು ಹತ್ತಿ 100 ಜನ ಅವರ ಸ್ನೇಹಿತರ ಹತ್ರ 1 ಸ್ಟಾರ್ ರೇಟಿಂಗ್ನ 1 ಗಂಟೆಯಲ್ಲಿ ಕೊಡಿಸಿದರು.
ಇಮಿಡಿಯೇಟಾಗಿ ಗೂಗಲ್ ರಿಪೋರ್ಟ್ ಮಾಡಿದ್ವಿ, ಇವ್ರು ಈ ಥರ ಮಾಡಿದ್ದಾರೆ, 100 ಜನ ರಿವ್ಯೂ ಮಾಡಿದ್ದಾರೆ, ಅವ್ರ ಕ್ರೆಡೆನ್ಷಿಯಲ್ನ ತೆಗೆದುಹಾಕಿ ಅಂತ ಅವ್ರನ್ನ ತೆಗೆದುಹಾಕಿದ್ರು. ನಾನು ಏನು ಮನವಿ ಮಾಡ್ತೀನಿ ಎಲ್ಲ ಫುಡ್ ಎಂಟರ್ಪ್ರಿನರ್ಸ್ಗೆ ಅಂದರೆ, ನಿಜವಾದ ತಪ್ಪಾದರೆ ಒಪ್ಕೊಳ್ಳೋಣ, ತಿದ್ದೋಣ. ನಿಜವಾದ ತಪ್ಪಿಲ್ಲದೆ ಆದ ತಪ್ಪುಗಳನ್ನು ಬರಿತಾ ಹೋಗೋದೊಂದು. ಮತ್ತು ಇನ್ನೊಂದು ಗೂಗಲಲ್ಲಿ ಟ್ರೆಂಡ್ ನೋಡಿ, ಕಸ್ಟಮರ್ದು ಹೇಳ್ತೀನಿ. ಈಗ ಗ್ರಾಹಕರು ನಮ್ಮ ಜಾಗಕ್ಕೆ ಬಂದರು, ಬೇಕ್ರಿಯಲ್ಲಿ ಪ್ರಾಡಕ್ಟ್ ತೊಗೊಂಡ್ರು, ಭಾಳ ಸಂತೋಷ ಆಯಿತು. ಅವಾಗಲೇ ರಿವ್ಯೂ ಬರೀತಾರಾ? ಇಲ್ಲ. ನನಗೆ ಇವತ್ತು ಅಪ್ಸೆಟ್ ಆಯ್ತು, ಇಲ್ಲಿ ಏನೋ ಒಂದು ಪ್ರಾಡಕ್ಟ್ ಇದಾಯಿತು, ರಿವ್ಯೂ ಅವಾಗಲೇ ಬರೀತಾರೆ. ಕೆಫೆಗೆ ಬಂದರು, ಇವತ್ತು ಬರ್ಡೇ ಪಾರ್ಟಿ ಭಾಳ ಚೆನ್ನಾಗಾಯಿತು, ಬರ್ಡೇ ಪಾರ್ಟಿ ಫೋಟೋ ಹಾಕಿ ವಿಡಿಯೋ ಹಾಕಿ ರಿವ್ಯೂ ಬರೆಯೋಣವಾ? ಇಮಿಡಿಯೇಟಾಗಿ ಯೋಚನೆ ಮಾಡೋಣ, ಆಮೇಲೆ ನೋಡೋಣ, ನೆಕ್ಸ್ಟ್ ಟೈಮ್ ಸರ್ವಿಸ್ ಯಾವ ಥರ ಇದೆ ಅದ್ರ ಮೇಲೆ ಬರೆಯೋಣ. ಏನೋ ಎಡವಟ್ಟಾಯಿತು, ಏನೋ ಸರ್ವಿಸ್ ಆಗಲಿಲ್ಲ, ದಟ್ ಈಸ್ ದ ಸೈಕಾಲಜಿ ಆಫ್ ದ ಕಸ್ಟಮರ್. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ, ಕಸ್ಟಮರ್ಗೆ ವಾವ್ ಮೂಮೆಂಟ್ನ ಕ್ರಿಯೇಟ್ ಮಾಡಬೇಕು. ಬೇಕ್ರಿಯಲ್ಲಾಗಲಿ ಕೆಫೆಯಲ್ಲಾಗಲಿ ವಾವ್ ಅನ್ನಿಸ್ಬೇಕು ಅವ್ರಿಗೆ. ವಾವ್ ಅನ್ನುವಂತಹ ಮೊಮೆಂಟ್ನ ಕ್ರಿಯೇಟ್ ಮಾಡಿದ ತಕ್ಷಣವೇ ರಿವ್ಯೂನ ತಗೊಳ್ಳಿ. ಇಲ್ಲ, ಒಳ್ಳೆಯ ಪಾಯಿಂಟ್ ಹೇಳಿದ್ರಿ. ತುಂಬ ಜನ ಹೊಸದಾಗಿ ಬಿಸ್ನೆಸ್ ಫೀಲ್ಡ್ಗೆ ಬರುವಂಥವ್ರಿಗೆ ಇದು ನಿಜವಾಗ್ಲೂ ಒಂದು ಒಳ್ಳೆ. ತುಂಬ ಜನ ಬರೋರ್ಗೊಂದು ಇರೋರ್ಗೂ. ಹೌದೌದು, ಎಷ್ಟೋ ಜನ ಭಯ ಬೀಳೋದೇ ಈ ರಿವ್ಯೂ. ಹೌದು, ಇರೋರಿಗೂ ಸಹ, ಯಾರು ಉದ್ಯಮದಲ್ಲಿದ್ದಾರೆ ಅವ್ರಿಗೂ ಸಹ. ಸರ್, ಸಾಮಾನ್ಯವಾಗಿ ಈಗ ಬೇಕರಿ ಕೆಫೆ ಅಂತ ಹೇಳಿ ಬಂದಾಗ ನೀವು ಎಲ್ಲಿ ಯಾವ ಪ್ಲೇಸಲ್ಲಿ ಆ ಬಿಸ್ನೆಸ್ಸನ್ನು ರನ್ ಮಾಡ್ತಾ ಇರ್ತೀರೋ ಅದರಲ್ಲೇ ಒಂದಿಷ್ಟು ರೇಡಿಯೇಷನ್ ಜನರಿಗೆ ಮಾತ್ರ ರೀಚ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಈಗ ನೀವು ಹೊಸ ಹೊಸ ಯುನಿಕ್ನೆಸ್ಸನ್ನು ತಂದಿದ್ದೀರಾ, ಬೇಕರಿ ಬಿಸ್ನೆಸ್ಸಲ್ಲಿ ಕೆಫೆಯಲ್ಲಿ ಹೊಸ ಹೊಸ ಐಡಿಯಾಗಳನ್ನು ತಂದಿದ್ದೀರಾ, ಬೇರೆ ಬೇರೆ ವೆರೈಟೀಸ್ ಆಫ್ ಫುಡ್ಸನ್ನು ಕೊಡ್ತಾ ಇದ್ದೀರಾ. ಸೊ ಆ ಕಸ್ಟಮರ್ಸ್ ಬೇಸ್ ಅಂತ ನಾವೇನು ಹೇಳ್ತೀವಿ ಅದು ಅಷ್ಟು ಜನಕ್ಕೆ ಮಾತ್ರ ಸೀಮಿತ ಇರುತ್ತಾ, ಆ ಫ್ಲೋಟಿಂಗ್ ಕಸ್ಟಮರ್ಸ್, ಅಥವಾ ಬೇರೆ ಕಡೆಯಿಂದನೂ ಬಂದು ತಿಂದು ಹೋಗುವಂಥವ್ರು ಇದ್ದಾರಾ ಅಂತ? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ನೀವು. ವೆರಿ ವೆರಿ ಗುಡ್ ಕ್ವಶನ್. ಈಗ ನಮ್ಮ ಎಕ್ಸಾಂಪಲ್ ಹೇಳ್ತೀನಿ. ಅಯ್ಯಂಗಾರ್ ಓನ್ ಫ್ರೆಶ್ ಮತ್ತು ಕಾಫಿ ಕನ್ಫೆಷನ್ಸ್. ನಾವಿರೋದಿಲ್ಲಿ ಎಲೆಕ್ಟ್ರಾನಿಕ್ ಸಿಟಿಲಿ ಇದ್ದೀವಿ. ಎಲೆಕ್ಟ್ರಾನಿಕ್ ಸಿಟಿಲಿ ನನ್ನ ಶಾಪಿನಿಂದ 5ರಿಂದ 6 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ಗ್ರಾಹಕರು ಬರ್ತಾರೆ, ತಗೊಳ್ತಾರೆ, ಹೋಗ್ತಾರೆ. ಇದು ನಾರ್ಮಲ್ ಇದು. ಹೌದು. ಈಗ ನಾವೇನು ಮಾಡಿದ್ವಿ, ನಮಗೆ ಬೆಂಗಳೂರಿನ ಎಲ್ಲ ಗ್ರಾಹಕರು ಬರಬೇಕು. ಹೌದು. ಬೆಂಗಳೂರಿನ ಗ್ರಾಹಕರು ಎಲ್ಲರೂ ಯಾಕೆ ಅಲ್ಲಿಗೆ ಬರಬೇಕು? ಇಲ್ಲ ಏನಾದ್ರು ಒಂದು ಲರ್ನಿಂಗ್ ಇರಬೇಕು, ಇಲ್ಲ ಏನಾದ್ರು ಒಂದು ಪ್ರಾಡಕ್ಟ್ ಸ್ಪೆಷಲೈಸೇಷನ್ ಇರಬೇಕು, ಇಲ್ಲ ನಾನು ಔಟ್ಲೆಟ್ನ ನೋಡಿ ಕಲ್ತ್ಕೊಳ್ಳೋ ಅಂಥ ಒಂದು ಇಂಟ್ರೆಸ್ಟ್ ಇರಬೇಕು. ನಾವು ಅದಕ್ಕೆ ಏನು ಮಾಡಿದ್ದೀವಿ, ಈಗ ಡೆಸ್ಟಿನೇಷನ್ ಟೂರಿಸಮ್ ಅಂತ ಶುರು ಮಾಡಿದ್ದೀವಿ. ವಾವ್, ಹೆಂಗೆ? ಕಾಲೇಜಿನಲ್ಲಿರುವಂಥ ಹುಡುಗರುಗಳಿಗೆ ಇಂಡಸ್ಟ್ರಿ ವಿಸಿಟ್ಟು ಎಲೆಕ್ಟ್ರಾನಿಕ್ ಸಿಟಿಲಿ ಅಯ್ಯಂಗಾರ್ ಓನ್ ಫ್ರೆಶ್ ಯಾಕಾಗಬಾರದು? ಫ್ಯಾಷನ್ ಡಿಸೈನ್ ಮಾಡುತ್ತಿರುವಂತಹ ವ್ಯಕ್ತಿಗಳಿಗೆ, ಆರ್ಕಿಟೆಕ್ಚರ್ ಓದುತ್ತಿರುವಂತಹ ಹುಡುಗರುಗಳಿಗೆ ಕಾಫಿ ಕನ್ವೆನ್ಷನ್ಸ್ನ ಆರ್ಕಿಟೆಕ್ಚರ್ ಬಂದು ನೋಡಬಹುದೇ? We have to think creative ideas to make our person to come to our place and create that uniqueness and market it, and there should be a value addition. ಸರ್, ನಾನಿವಾಗ ಕನಕಪುರ ರೋಡಲ್ಲಿ ಇರೋದು, ನಿಮ್ಮ ಬೇಕರಿ ಮತ್ತು ಕಾಫಿ ಕನ್ಫೆಷನ್ಸ್ ಇರೋದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ನಾನು ಎಲ್ಲೋ ತಿಳ್ಕೊಂಡು ಸೋಷಿಯಲ್ ಮೀಡಿಯಾನೋ ಅಥವಾ ಯಾರೋ ಹೇಳಿದ್ದು ಕೇಳಿಕೊಂಡು ಒಂದು ದಿವಸ ಬರ್ತೀನಿ ಅಲ್ಲಿಗೆ. ಒಂದು ದಿವಸ ನಿಮ್ಮ ಬೇಕರಿಯಲ್ಲೋ ಅಥವಾ ಕಾಫಿ ಕನ್ಫೆಷನ್ಸಲ್ಲೋ ಕೂತ್ಕೊಂಡು ಬೇಕಾದು ತಿನ್ಕೊಂಡು ಬರ್ತೀನಿ. ಬಟ್ ನಾನು ರೆಗ್ಯುಲರ್ ಬರೋದಿಲ್ವಲ್ಲ ಸರ್? ನೀವು ರೆಗ್ಯುಲರ್ ಬರಲ್ಲ, ಕರೆಕ್ಟು. ಯಾಕೆಂದರೆ ನಿಮ್ಗೆ ದೂರ. ಹೌದು. ನಾನು ಹೇಳ್ತಿರೋ ವಿಚಾರ ಇಲ್ಲೇನು ಸ್ವಲ್ಪ ಡಿಫ್ರೆಂಟ್ ಇದೆ. ನಾನು ಹೇಳ್ತಿರೋದೇನೆಂದರೆ, ಇವಾಗ ಶಾಲೆ ಮಕ್ಕಳಿಗೆ ನೀವೇನು ಮಾಡ್ತೀರಾ, ಒಬ್ಬ ಎಂಟರ್ಪ್ರಿನರ್ ಹೆಂಗಿರಬೇಕು, ಬೇಕರಿ ಉದ್ಯಮ ಹೆಂಗೆ ನಡೆಸಬೇಕು ಅಂತ ನೀವು ಪಾಠ ಮಾಡ್ತಾ ಇರ್ತೀರಾ. ಪ್ರಾಕ್ಟಿಕಲ್ ಆಗಿ ನೀವು ಸೈಟ್ ವಿಸಿಟ್ ಕರ್ಕೊಂಡು ಹೋಗಬೇಕು. ಬೆಂಗಳೂರಲ್ಲಿ ಎಷ್ಟು ಶಾಲೆಗಳಿದೆ, ಎಷ್ಟು MBA ಪಾಠ ಮಾಡೋಂಥ ಕಾಲೇಜುಗಳಿದೆ, ಎಷ್ಟು BBA ಟೀಚ್ ಮಾಡೋಂಥ ಕಾಲೇಜುಗಳಿದೆ, ಎಷ್ಟು ಯೂನಿವರ್ಸಿಟಿಗಳಿದೆ. ಒಂದೊಂದು ಕಾಲೇಜು, ಒಂದೊಂದು ಯೂನಿವರ್ಸಿಟಿ ಒಂದೊಂದು ದಿನ ಕರ್ಕೊಂಡು ಬಂದರೆ ಸಾಕಲ್ಲ ನನಗೆ 100ರಿಂದ 200 ಜನ ಬಸ್ಸಲ್ಲಿ. ಅದೇ ಥರ ನಾನು ಆರ್ಕಿಟೆಕ್ಚರ್ ಹೇಳಿದೆ, ಕೆಫೆ ಆರ್ಕಿಟೆಕ್ಚರ್ ನಮ್ಮದು ಯುರೋಪಿಯನ್ ಸ್ಟೈಲ್ ಆರ್ಕಿಟೆಕ್ಚರ್ ಮಾಡಿದ್ದೀವಿ. ಆರ್ಕಿಟೆಕ್ಚರ್ ಕಾಲೇಜುಗಳನ್ನು ನಡೆಸುವಂತಹ ಆರ್ಕಿಟೆಕ್ಟ್ ಸ್ಟೂಡೆಂಟ್ಸು ಇಲ್ಲಿ ಆರ್ಕಿಟೆಕ್ಟ್ ನಾವು ನೋಡಬೇಕು ಅಂತ ಯಾಕೆ ಬಂದು ವಿಸಿಟ್ ಮಾಡಬಾರ್ದು? ಟೂರಿಸಂ ಪ್ಲೇಸಸ್ಸಲ್ಲಿ ಜನ ಹೆಂಗೆ ದಿನ ಬರ್ತಾರೆ? ನಾನು ಸ್ವಲ್ಪ ಅತಿಶಯೋಕ್ತಿ ಅನ್ನಿಸ್ಬೋದು, ಬಟ್ ಅದು ಫ್ರೀ ಆಫ್ ಕಾಸ್ಟ್ ಅಲ್ಲ. ಯಾವುದು ಎನಿಥಿಂಗ್ ಹ್ಯಾಸ್ ಅ ವ್ಯಾಲ್ಯೂ, ನಥಿಂಗ್ ಫ್ರೀ ಆಫ್ ಕಾಸ್ಟ್ ಇಲ್ಲ, ಡಿಸ್ಕೌಂಟ್ ಕೊಡ್ಬೋದು. ಶಾಲೆ ಮಕ್ಕಳು ಬಂದಿದ್ದಾರೆ, ಅಲ್ಲಿಂದ ಬಂದಿದ್ದಾರೆ, ಒಂದು ಕಾಂಪ್ಲಿಮೆಂಟರಿ ಡ್ರಿಂಕ್ ಕೊಡ್ಬೋದು, ಒಂದು ಕಾಂಪ್ಲಿಮೆಂಟರಿ ಪಫ್ ಕೊಡ್ಬೋದು. ಬಿಕಾಸ್ ಮಕ್ಕಳು, ವಿ ಹ್ಯಾವ್ ಎ ಸೋಷಿಯಲ್ ಕನ್ಸರ್ನ್. ನಾವ್ಯಾರು ಬಿಸ್ನೆಸ್ಸಲ್ಲಿ ಬರೀ ಬಿಸ್ನೆಸ್ಸೇ ಮಾಡಬೇಕು, ಹಣ ಮಾಡಬೇಕು ಅಂತ ಮಾಡಲ್ಲ ಸರ್. ಮನಿ ಈಸ್ ಎ ಬೈ ಪ್ರಾಡಕ್ಟ್ ಆಫ್ ಅ ಬಿಸ್ನೆಸ್. ಮನಿ ಈಸ್ ನಾಟ್ ಓನ್ಲಿ ದ ಪ್ರಾಡಕ್ಟ್ ಆಫ್ ಎ ಬಿಸ್ನೆಸ್. ಯಾರು ಮನಿ ಹಿಂದೆ ಹೋಗ್ತಾರೆ ಅವ್ರಿಗೆ ದುಡ್ಡು ಬರಲ್ಲ, ಯಾರು ಪ್ಯಾಷನ್ ಹಿಂದೆ ಹೋಗ್ತಾರೆ, ಯಾರು ಸ್ಕಿಲ್ಲಿಂದ ಹೋಗ್ತಾರೆ ಅವ್ರಿಗೆ ಹಣ ಬರುತ್ತೆ. ಮನಿ ಈಸ್ ಎ ಬೈ ಪ್ರಾಡಕ್ಟ್. ಸೊ ಇದೀಗ ಸ್ಟಾರ್ಟ್ ಮಾಡಿದ್ದೀರಾ ಅಥವಾ ಮಾಡಬೇಕು ಅಂತ ಮಾಡಿದ್ದೀವಿ? ನಾವು ಸ್ಟಾರ್ಟ್ ಮಾಡಿದ್ದೀವಿ. ರಿಕ್ವೆಸ್ಟ್ಗಳು ಕಳಿಸ್ಬೇಕು ಮುಂಚೆನೇ. ಅವ್ರು ಬಂದಾಗ ಬಸ್ಸಲ್ಲಿ ಬರಬೇಕು, ನೋಡಬೇಕು. ಅವ್ರಿಗೊಂದು ಟೈಮ್ ಅಲೋಕೇಟ್ ಮಾಡಿದ್ದೀವಿ. ಯಾವಾಗ ಬೇರೆ ಗ್ರಾಹಕರುಗಳು ಕಡಿಮೆ ಇರ್ತಾರೆ ಅವರಿಗೆ ಟೈಮ್ ಅಲೋಕೇಟ್ ಮಾಡಿದ್ದೀವಿ. ನಾನು ಅತಿಶಯೋಕ್ತಿ ಅಂತ ನಿಮಗೆ ಅನ್ನಿಸ್ಬೋದು, ಬೇಲೂರು ಹಳೆಬೀಡಲ್ಲಿ
ಜನ ನಿರಂತರವಾಗಿ ಹೋಗೋದಿಲ್ವಾ? ಹೋಗ್ತಾರೆ. ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಜನ ನಿರಂತರವಾಗಿ ಹೋಗೋದಿಲ್ವಾ? ಹಂಗಂದ್ರೆ ಏನ್ರಿ ನಿಮ್ದು ಆದ ಮಟ್ಟಕ್ಕೆ ಬೆಳೆದೆ? ಹೌದು, ನನ್ನ ಜಾಗ ನನ್ನ ಹೆಮ್ಮೆ. ನಾನು ಕಾನ್ಫಿಡೆಂಟ್ ಆಗಿ ನನ್ನ ಜಾಗನ ನಾನು ಪ್ರೊಜೆಕ್ಟ್ ಮಾಡಬೇಕು ಅಂತ ಇಲ್ದಿದ್ದಾಗ, ಈಗ ನಾನು ಹೇಳ್ತೀನಿ, ವಿಶ್ವವಾಣಿಯವರ ವಿಶ್ವೇಶ್ವರ ಭಟ್ಟರ ಪ್ರವಾಸಿ ಪ್ರಪಂಚ ಅಂತ ಒಂದು ಶುರು ಮಾಡಿದರು. ನಾನು ವಿಶ್ವೇಶ್ವರ ಭಟ್ಟರಿಗೆ ಹೇಳ್ತಾ ಇದ್ದೆ, ಸರ್ ಬೆಂಗಳೂರಲ್ಲೊಬ್ಬ ಟೂರಿಸ್ಟ್ ಇಳಿದಾಗ ಅವನು ಮೆಟ್ರೋ ಲೈನಲ್ಲಿ ಹೋದಾಗ ರೆಡ್ ಲೈನು, ಗ್ರೀನ್ ಲೈನು, ಬ್ಲೂನಲ್ಲಿ ಯಾವ ಒಳ್ಳೆ ತಿಂಡಿ ತಿನಿಸುಗಳಿದೆ ಅಂತ ಒಂದು ಲಿಸ್ಟ್ ಮಾಡ್ಬೋದಾ? ಯಾವ ಟೆಂಪಲ್ಸ್ ಇದೆ ಲಿಸ್ಟ್ ಮಾಡ್ಬೋದಾ? ಯಾವ ಟೂರಿಸ್ಟ್ ಸ್ಪಾಟ್ಗಳಿದೆ ಅಂತ ಲಿಸ್ಟ್ ಮಾಡ್ಬೋದಾ? ಅವನಿಗೆ ಒಂದು ಗೈಡೆಡ್ ಟೂರ್ ಕೊಡ್ಬೋದಾ? ಅವಾಗ ಏನಾಗುತ್ತೆ, ಆಹಾರೋದ್ಯಮನೂ ಬೆಳೆಯುತ್ತೆ, ಟೂರಿಸಮೂ ಬೆಳೆಯುತ್ತೆ. ನಾವು ಅದನ್ನು ಬಿಟ್ಟು ಒಂದೇ ಬ್ರ್ಯಾಂಡನ್ನು ನಾವು ಪ್ರಮೋಟ್ ಮಾಡಿದರೆ ಅದರಿಂದ ಸರ್ಕಾರಕ್ಕೇನೂ ಹಣ ಬರೋದಿಲ್ಲ. ಸೊ ಟೂರಿಸಂ ಸ್ಪಾಟ್ಗಳಿಗೆ ದಿನ ಕಸ್ಟಮರ್ಸ್ ಬರ್ತಾರಾ, ಬರಲ್ವಾ? ಬರ್ತಾರೆ. ಒಂದು ಟೂರಿಸಂ ಸ್ಪಾಟ್ಗೆ ಜಾಸ್ತಿ ಬರ್ಬೋದು, ಒಂದು ಕಡಿಮೆ ಬರ್ಬೋದು, ಒಂದಿನ ಜಾಸ್ತಿ ಬರ್ಬೋದು, ಒಂದಿನ ಕಡಿಮೆ ಬರ್ಬೋದು. ನನ್ನದೇನಂತಂದರೆ, ಅಯ್ಯಂಗಾರ್, ಓನ್ ಫ್ರೆಶ್ ಮತ್ತು ಕಾಫಿ ಕನ್ಫೆಷನ್ಸ್ ಎರಡೇ ಹೇಳ್ತಾ ಇಲ್ಲ, ಯುನೀಕ್ ಆಗಿರುವಂತಹ, ವೈಶಿಷ್ಟ್ಯವಾಗಿರುವಂತಹ ಪ್ರತಿಯೊಂದು ಔಟ್ಲೆಟ್ಗಳಿಗೂ ಈ ಥರ ಆಗಬೇಕು, ಟೂರಿಸ್ಟ್ಗಳು ಬರಬೇಕು. ಇವಾಗ ನಮ್ಮಲ್ಲೇ ನಿದರ್ಶನ ಇದೆ. ವಿ ಬೇಕರಿಗೆ ಜನ ಎಲ್ಲಿಂದ ಬರ್ತಾರೆ? ಕೇಕ್ ವಾಲಾಗೆ ಎಲ್ಲಿಂದ ಬರ್ತಾರೆ? ತಾಜಾ ತಿಂಡಿಗೆ ಎಲ್ಲಿಂದ ಬರ್ತಾರೆ? ರಾಮೇಶ್ವರಂಗೆ ಎಲ್ಲಿಂದ ಬರ್ತಾರೆ? ವಿದ್ಯಾರ್ಥಿಗೆ ಎಲ್ಲಿಂದ ಬರ್ತಾರೆ? SLVಗೆ ಎಲ್ಲಿಂದ ಬರ್ತಾರೆ? ಪಾಕಶಾಲಾಗೆ ಎಲ್ಲಿಂದ ಬರ್ತಾರೆ? ಬ್ರಾಹ್ಮಣ ಕಾಫಿಗೆ ಎಲ್ಲಿಂದ ಬರ್ತಾರೆ? ಕಾಮತ್ಗೆ ಎಲ್ಲಿಂದ ಬರ್ತಾರೆ? ಉಡುಪಿ ಕೃಷ್ಣ ಭವನ್ಗೆ ಎಲ್ಲಿಂದ ಬರ್ತಾರೆ? ಕರೆಕ್ಟ್. ಯಾಕೆ ಬರ್ತಾರೆ? ಇಲ್ಲ, ನಂಗೆ ತುಂಬ ಇಷ್ಟ ಆಗಿದೆ ಏನು ಅಂತ ಹೇಳಿದ್ರೆ, ಬಿಸ್ನೆಸ್ಸಲ್ಲಿ ಸ್ಕೇಲ್ ಅಪ್ ಮಾಡಬೇಕು, ದೊಡ್ಡ ಲೆವೆಲ್ಗೆ ಬೆಳಿಬೇಕು ಅಂತ ಹೇಳಿದಾಗ, ಫಾರ್ ಎಕ್ಸಾಂಪಲ್ ನಾನು ಬೇಕ್ರಿ ಬಿಸ್ನೆಸ್ ತಗೊಂಡ್ರೆ ಹೆಚ್ಚಿನವ್ರು ಯೋಚನೆ ಮಾಡೋದು ಏನು ಅಂತ ಹೇಳಿದ್ರೆ, ಒಂದು ಬೇಕ್ರಿಯನ್ನು ದೊಡ್ಡದು ಮಾಡೋಣ ಅಥವಾ ಒಂದಷ್ಟು ಕಡೆ ಫ್ರಾಂಚೈಸಿ ಮಾಡೋಣ ಅಂತ. ಬಟ್ ನಿಮ್ಮ ಔಟ್ ಆಫ್ ದಿ ಬಾಕ್ಸ್ ಈ ಥಿಂಕಿಂಗ್ ಅಲ್ಲ. ಅದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಎಗೇನ್ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್. ಹೌದು. ಏನಕ್ಕೆ ಎಗೇನ್ ರಿಟರ್ನ್ ಆಫ್ ದ ಇನ್ವೆಸ್ಟ್ಮೆಂಟ್? ನಾನು ಇಲ್ಲಿ ಹಣ ತೊಡಗಿಸಿದ್ದೀನಿ, ಜಾಗಕ್ಕೆ ಇನ್ವೆಸ್ಟ್ ಮಾಡಿದ್ದೀನಿ, ಸ್ಟಾಫ್ಗಳಿಗೆ ಇನ್ವೆಸ್ಟ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಈ ಜಾಗಕ್ಕೆ ನಾನೇನು ಮಾಡಬೇಕು? ಒಂದು ಹೂವಿಗೆ ಹೇಗೆ ಹನಿ ಬಿ ಹೋಗುತ್ತೆ, ಐ ಶುಡ್ ಬಿಕಮ್ ಎ ಬೆಟರ್ ಫ್ಲವರ್, ರೈಟ್? ಹೌದು. ವೆನ್ ಐ ಬಿಕಮ್ ಎ ಬೆಟರ್ ಫ್ಲವರ್, ವೈ ಡೋಂಟ್ ಪೀಪಲ್ ಕಮ್ ಫ್ರಮ್ ಅದರ್ ಪ್ಲೇಸಸ್? ವೈ ಇಟ್ ಕೆನಾಟ್ ಬಿ ಡೆವಲಪ್ಡ್ ಎಸ್ ಇಲ್ಲಿ ಸರ್ಕಾರದ ಪಾತ್ರ ಇದೆ. ಸರ್ಕಾರ, ಟೂರಿಸಂ ಇಂಡಸ್ಟ್ರಿ, ಇಲ್ಲಿ ಪಾತ್ರ ಇದೆ. ಎಲ್ಲರೂ ಜನ ಸೇರ್ಕೊಂಡು ಮಾಡಬೇಕಾಗಿರೋಂಥ. ಇವತ್ತು ಬೇಕರಿ ಬಿಸ್ನೆಸ್ಸಲ್ಲಿ ನಾವು ಭಾರತ ಯಾವ ಪ್ಲೇಸಲ್ಲಿ ಇದ್ದೀವಿ ಅಂತ ಅನ್ಸುತ್ತೆ ಸರ್ ನಿಮಗೆ? ಭಾರತ ಯಾವ ಪ್ಲೇಸಲ್ಲಿದೆ ಬೇಕ್ರಿ ಬಿಸ್ನೆಸ್ಸಲ್ಲಿ ಅಂದರೆ, ಯುರೋಪಲ್ಲಿ ನೀವು ಹೋದರೆ ಬೇಕ್ರಿ ಬಿಸ್ನೆಸ್ ಭಾಳ ಪೀಕಲ್ಲಿದೆ. ಯಾಕೆ ಪೀಕಲ್ಲಿದೆ ಅಂದರೆ, ಅಲ್ಲಿ ಬ್ರೆಡ್ ಅನ್ನೋದೊಂದು ಸ್ಟ್ಯಾಪಲ್ ಪ್ರಾಡಕ್ಟ್. ಇಲ್ಲಿ ಇಡ್ಲಿ, ವಡೆ, ಸಾಂಬಾರು ಹೇಗೆ ನಾವು ತಿಂತೀವಿ ದೋಸೆನ, ಅಲ್ಲಿ ಬ್ರೆಡ್ ಅನ್ನೋದು ಸ್ಟ್ಯಾಪಲ್ ಪ್ರಾಡಕ್ಟ್. ಬೆಳಿಗ್ಗೆ ಎದ್ದಾಗ ಬ್ರೆಡ್ ಬೇಕು, ಮಧ್ಯಾಹ್ನ ಬ್ರೆಡ್ ಬೇಕು, ರಾತ್ರಿ ಬ್ರೆಡ್ ಬೇಕು. ಬ್ರೆಡ್ ಹ್ಯಾಸ್ ಬಿಕಮ್ ಎ ಸ್ಟ್ಯಾಪಲ್ ಪ್ರಾಡಕ್ಟ್. ಓಕೆ. ಇಂಡಿಯಾನಲ್ಲಿ ಬ್ರೆಡ್ ಅನ್ನೋದು ಸ್ಟ್ಯಾಪಲ್ ಪ್ರಾಡಕ್ಟ್ ಇನ್ನೂ ಆಗಿಲ್ಲ. ಬಟ್ ಹಳೆ ಡಾಕ್ಟರ್ಸ್ ಹತ್ರ ಹೋದ್ರೆ ಇವಾಗಲೂ ಹೇಳ್ತಾರೆ, ಹುಷಾರಿಲ್ದೇವರೇ ಹಾಲು ಮತ್ತು ಬ್ರೆಡ್ಡನ್ನು ತಿನ್ನಿ ಅಂತ ಹೇಳ್ತಾರೆ. ಇಂಡಿಯಾನಲ್ಲಿ ಬೇಕ್ರಿ ಆ್ಯಸ್ ಎ ಓವರ್ ಆಲ್ 25-26 ಬಿಲಿಯನ್ ಮಾರ್ಕೆಟ್ ಅಂತ ನಾವು ಪ್ರೊಜೆಕ್ಟ್ ಮಾಡ್ತೀವಿ. ದಟ್ ಈಸ್ ದ ನಂಬರ್ ದಟ್ ವಾಟ್ ವಿ ಆರ್ ಪ್ರೊಜೆಕ್ಟಿಂಗ್. ನಂಬರ್ ಆಫ್ ಬೇಕರೀಸ್ ಬಂದಾಗ ನೀವು ಆ್ಯಾವ್ರೇಜು ಒಂದು ಸ್ಟೇಟಲ್ಲಿ 10,000 ಬೇಕ್ರಿ ಇದೆ. 30 ಸ್ಟೇಟಲ್ಲಿ ಒಂದು 3 ಲಕ್ಷದಿಂದ 4 ಲಕ್ಷ ಬೇಕರಿ ಇರ್ಬೋದು ಆರ್ಗನೈಸ್ ಬೇಕರೀಸ್ ತೊಗೊಂಡ್ರೆ, ಕೇರಳದಲ್ಲಿ 20,000 ಬೇಕರಿ ಇದೆ, ಕರ್ನಾಟಕದಲ್ಲಿ 10,000 ಬೇಕರಿ ಇದೆ. ಆ ಥರ ನಾವು 30 ಸ್ಟೇಟ್ಗಳನ್ನು ತೊಗೊಂಡಾಗ ಒಂದು 3 ಲಕ್ಷ ಬೇಕರಿಗಳಾಗ್ಬೋದು ಆರ್ಗನೈಸ್ಡು. ಅನ್ಆರ್ಗನೈಸ್ಡ್ ತುಂಬ ಜನ ಇದ್ದಾರೆ, ಡಬಲ್ ಇರ್ಬೋದು, ಟ್ರಿಪಲ್ ಇರ್ಬೋದು. ಅದೇ ಥರ ಕೆಫೆನಲ್ಲಿ ತೊಗೊಂಡ್ರೆ ನೀವು ಒಂದು 5,000 ಕೆಫೆಗಳು ಆರ್ಗನೈಸ್ಡ್ ಇರ್ಬೋದು. ಅನ್ಆರ್ಗನೈಸ್ಡ್ ಕೆಫೆಗಳು ಬೇಕಾದಷ್ಟಿದೆ. ಸೊ ಭಾರತದಲ್ಲಿ ಈ ಸ್ಟೇಜಲ್ಲಿ ಇದ್ದೀವಿ. ಅವಕಾಶ ಹೇರಳವಾಗಿದೆ. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಈಗ ನಾನೊಂದು ಪ್ರೋಟೀನ್ ರಿಲೇಟೆಡ್ ಒಂದು ಬನ್ ಮಾಡ್ತೀನಿ. ಪ್ರೋಟೀನ್ ಆಗಿರುತ್ತೆ, ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. 140 ಕೋಟಿ ಜನಸಂಖ್ಯೆಗೆ 10 ರೂಪಾಯಿನ ಬನ್ ತಯಾರಿ ಮಾಡಿ ಪ್ರತಿಯೊಬ್ಬರು ಆ ಬನ್ನನ್ನು ಸೇವಿಸಿದ್ರೆ 1,400 ಕೋಟಿ ಪೊಟೆನ್ಷಿಯಲ್ ಮಾರ್ಕೆಟ್ ಆಗಲಿಲ್ವಾ? ಸೊ ಭವಿಷ್ಯದಲ್ಲಿ ಮಾರ್ಕೆಟ್ ಇದೆ ಅಂತ ನೀವು ಹೇಳ್ತೀರಿ? ನೋಡಿ ಸರ್, ಫುಡ್ ಬಿಸ್ನೆಸ್ಗೆ, ಎಜುಕೇಷನ್ ಬಿಸ್ನೆಸ್ಗೆ, ಇನ್ಫ್ರಾಸ್ಟ್ರಕ್ಚರ್ ಬಿಸ್ನೆಸ್ಗೆ, ಪೆಟ್ರೋಲು, ಡೀಸಲ್ಲು, ಫ್ಯೂಯಲ್ ಬಿಸ್ನೆಸ್ಗೆ ಯಾವತ್ತೂ ಕೊರತೆ ಇಲ್ಲ. ಹಾಗೆ ಒಂದು ಪ್ರಶ್ನೆ ಸರ್, ನೋಡ್ತಾ ಇರುವಂಥವ್ರು ಕೇಳ್ಬೋದು, ಯಾರು ಬೇಕಾದರೂ ಇದನ್ನು ಈ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗ್ಬೋದಾ, ನಾನು ಕೂಡ ಈ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗ್ಬೋದಾ ಅಂತ? ಯಾರು ಬೇಕಾದರೂ ಸಕ್ಸಸ್ ಆಗ್ಬೋದಾ ಅನ್ನೋದಕ್ಕಿಂತ ಯಾರು ಸಕ್ಸಸ್ ಆಗ್ಬೋದು ಅಂತ ಹೇಳ್ತೀನಿ. ಆಯ್ತು, ಸಕ್ಸಸ್ ಆಗಬೇಕಂದ್ರೆ ಏನು ಮಾಡಬೇಕು? ಫಸ್ಟ್ ಸ್ವಾಟ್ ಮಾಡಬೇಕು. ನನ್ನ ಸ್ಟ್ರೆಂತ್ಸ್, ವೀಕ್ನೆಸ್, ಆಪರ್ಚುನಿಟೀಸ್, ಥ್ರೆಟ್ಸ್ ಫಸ್ಟು. ನೆಕ್ಸ್ಟು ಆ ಬಿಸ್ನೆಸ್ನ ಆ ಏರಿಯಾನಲ್ಲಿರುವಂತಹ ಸ್ವಾಟು, ಸ್ಟ್ರೆಂತು, ವೀಕ್ನೆಸ್ಸು, ಆಪರ್ಚುನಿಟೀಸು, ಥ್ರೆಟ್ಸ್. ನೆಕ್ಸ್ಟು ಅದರಲ್ಲಿ ರಿಸ್ಕ್ ತೊಗೊಳಕ್ಕೆ ಎಬಿಲಿಟಿ ಇದೆಯಾ? ನೆಕ್ಸ್ಟು ಬಿದ್ದರೆ ಹೇಳೋಕ್ಕೆ ಮೈಂಡ್ ಸೆಟ್ ಇದೆಯಾ? ಬಿದ್ದರೆ ಹೇಳೋಕ್ಕೆ ಫೈನಾನ್ಷಿಯಲ್ ಮೈಂಡ್ ಸೆಟ್ ಅಲ್ಲ. ಜನ ತಪ್ಪು ತಿಳ್ಕೊಂಬಿಡ್ತಾರೆ. ಅಪ್ಪ ನಮ್ಮ ಹತ್ರ ದುಡ್ಡಿಲ್ಲಪ್ಪ, ಬಿದ್ದರೆ ಬಿದ್ದೋಗ್ತೀವಿ. ಬೀಳೋದು ಇಂಪಾರ್ಟೆಂಟ್ ಅಲ್ಲ ಲೈಫಲ್ಲಿ. ಬಿದ್ದ ಮೇಲೆ ಎಷ್ಟು ಸ್ಪೀಡಾಗಿ ಎದ್ದು ಓಡ್ತೀರಾ, ಬಿದ್ದು ಹೇಳುವುದು ಹೇಗೆ ಇಂಪಾರ್ಟೆಂಟು. ಬ್ಯಾಕಪ್ ಪ್ಲ್ಯಾನ್ ಇದೆಯಾ?
ನಾವೇನು ಮಾಡ್ತೀವಿ, ಎಕ್ಸೆಲ್ ಶೀಟಲ್ಲಿ ಹಾಕ್ಬಿಡ್ತೀವಿ, ಬೋರ್ಡ್ ರೂಮಲ್ಲಿ ಕೂತ್ಕೊಂಡು ಒಳ್ಳೆ ಎ ಸಿ ರೂಮಲ್ಲಿ ಇಷ್ಟ ಆದ್ರೆ ಇಷ್ಟ ಆಯ್ತು, ಇಷ್ಟು ಜನ ಆದ್ರೆ ಇಷ್ಟ ಆಯ್ತು, ಇಷ್ಟು ದುಡ್ಡು ಆದ್ರೆ ಇಷ್ಟ ಆಯಿತು, ಸೂಪರ್. ಎಲ್ಲರೂ ಓವರ್ ಕಾನ್ಫಿಡೆಂಟ್ ಆಗಿರ್ತಾರೆ ಎಂಟರ್ಪ್ರಿನರ್ಶಿಪ್ ಶುರು ಮಾಡಿದಾಗ. ಯಾವ ಥರ ಸ್ಟೇಜಲ್ಲಿ ಇರ್ತೀವಿ ಎಂಟರ್ಪ್ರಿನರ್ಶಿಪ್ ಶುರು ಮಾಡಿದಾಗ ಅಂದರೆ ಬೇರೆಯವ್ರು ಏನು ಹೇಳಿದ್ರು ತಲೆಗೆ ಹೋಗಲ್ಲ. ಪ್ರಥಮ ಲವ್ ಥರ, ಬೇಡಪ್ಪ ನೀವು ಅವ್ರನ್ನ ಇಷ್ಟಪಡಬೇಡ, ಸರಿ ಹೋಗೋದಿಲ್ಲ, ಇಲ್ಲ ನಮಗೇನು ಕಾಣ್ತಾ ಇಲ್ಲ, ಕಾಣ್ತಿರೋದೇ ಚಂದಿಮೆ, ಇನ್ನೇನು ಕಾಣ್ತಾ ಇಲ್ಲ, ಹೋಗೋದೇ ಇಲ್ಲ, ಆಯಿತು ಹೋಗಲ್ಲ, ನೋ ಪ್ರಾಬ್ಲಮ್, ಯು ಆರ್ ಓವರ್ ಕಾನ್ಫಿಡೆಂಟ್, ಬಿ ಇನ್ ಕಾನ್ಫಿಡೆಂಟ್ ಝೋನ್. ವಾಟ್ ಈಸ್ ದ ಬ್ಯಾಕಪ್ ಪ್ಲ್ಯಾನ್? ಆಗಲಿಲ್ಲ, ನಡೀಲಿಲ್ಲ, ಏನು ಮಾಡ್ತೀರಾ? ಅಷ್ಟು ಮೆಷಿನರೀಸ್ ತೊಗೊಂಡಾಗ ಎಲ್ಲಿಗೆ ಮಾರ್ತೀರಾ? ಸೆಕೆಂಡ್ ಹ್ಯಾಂಡ್ ಅಂತ ನೀವು ಮೆಷಿನರೀಸ್ ಹಾಕಿದ ತಕ್ಷಣ ಅದರ ಬೆಲೆ ಏನೂ ಇಲ್ಲ ಮಾರ್ಕೆಟಲ್ಲಿ. 50 ಲಕ್ಷ ತೊಗೊಂಡು ಹೋಗಿದ್ರೆ ಸೆಕೆಂಡ್ ಹ್ಯಾಂಡ್ ಅಂತ ಕೊಟ್ಟರೆ 5 ಲಕ್ಷಕ್ಕೆ ಕೇಳಲ್ಲ. ವಾಟ್ ಈಸ್ ದ ಬ್ಯಾಕಪ್ ಪ್ಲಾನ್? ನಿಮ್ಮ ಹತ್ರ ಆಲ್ಟರ್ನೇಟಿವ್ ಪ್ಲಾನ್ ಇದೆ, ಓಕೆ ನನ್ನ ಬ್ಯಾಕಪ್ ಪ್ಲಾನ್ ಇದೆ ಸರ್, ಅದಾಗದೆ ಹೋದ್ರೆ ನಾನು ಬಿಟ್ಬಿಟ್ಟು ಇನ್ನೊಂದು ಶುರು ಮಾಡ್ತೀನಿ, ಅದಾಗದವ್ರು ಬಿಟ್ಬಿಟ್ಟು ನಾನು ಕೆಲಸ ಸೇರ್ಕೋತೀನಿ, ಅದಾಗದವ್ರು ಬಿಟ್ಬಿಟ್ಟು ಇನ್ನೊಂದು ಮಾಡ್ತೀನಿ, ನನ್ನ ಮೈಂಡು ಸರಿಯಾಗಿ ಇಟ್ಕೋತೀನಿ. ಮೇನ್ ಎಲ್ಲಿ ಡಿಪ್ರೆಷನ್ ಶುರು ಆಗುತ್ತೆ, ತಲೆ ಕೆಟ್ಟೋಗುತ್ತೆ, ಹುಚ್ಚಿಡಿಯುತ್ತೆ, ಹೌದು, ಜೀವನ ನಶ್ವರ ಅನಿಸುತ್ತೆ. ಬ್ಯಾಕಪ್ ಏನಪ್ಪ? ಬ್ಯಾಕಪ್ ಇರಲೇಬೇಕು. ಹೌದು, ಬ್ಯಾಕಪ್ ಇನ್ ದ ಮೈಂಡ್ ಎಕ್ಸಾಕ್ಟಾಗಿ ಇರಬೇಕು ಅಂತಲ್ಲ, ನಾನು ಇದೆಲ್ಲರೂ ಇದು ಮಾಡ್ತೀನಿ, ಐ ವಿಲ್ ಡೂ ದಿಸ್. ಬಟ್ ಯಾವುದೇ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡುವಂಥವ್ರು ಇದನ್ನ ತಲೆಯಲ್ಲಿ ಇಟ್ಕೊಳ್ಬೇಕು ಅಂತ ಅನ್ಸುತ್ತೆ. ಹೌದು, ರಿಸ್ಕ್ ಮಾಡುವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ನನಗಿರುತ್ತೆ ನನ್ನ ಬಿಸ್ನೆಸ್ 100% ಗೆಲ್ತದೆ ಅಂತ. ಬಟ್ ಇನ್ನೊಂದು ಕಡೆ 100% ಸೋತ್ರೆ ಏನು ಅಂತ ಹೇಳುವಂಥದ್ದು ನಾವು ರೆಡಿ ಮಾಡಿದ್ವಿ. ಆ್ಯಕ್ಚುಲಿ ನೀವು 100% ಸೋತ್ರೆ ಏನು ಮಾಡ್ತೀಯಾ ಅಂತ ಸ್ಟ್ರಾಟಜಿ ಇಟ್ಕೊಂಡ್ರೆ 100% ಗೆಲ್ತೀಯ. ಸರ್, ಇವಾಗ ಈ ಬೇಕರಿ ಬಿಸ್ನೆಸ್ ಮತ್ತು ಕೆಫೆ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಹೊಸದಾಗಿ ಸ್ಟಾರ್ಟ್ ಮಾಡುವಂಥವ್ರು, ಆಲ್ರೆಡಿ ಮಾಡ್ತಾ ಇರುವಂಥವ್ರಿಗೂ ಸೇರಿದಂತೆ ನಿಮ್ಮ ಕಂಪ್ಲೀಟ್ ಬಿಸ್ನೆಸ್ ಜರ್ನಿಯ ಬಗ್ಗೆ ನೀವು ಮಾತಾಡಿದ್ರಿ. ನಿಮ್ಮ ಬಿಸ್ನೆಸ್ನ ಹೆಸರು ಹೇಳಿದ್ರಿ, ಅಯ್ಯಂಗಾರ್ ಓವನ್ ಫ್ರೆಶ್ ಮತ್ತು ಕೆಫೆ ಕನ್ಫೆಷನ್ಸ್ ಅಂತ. ಸೊ ಅದ್ರ ಬಗ್ಗೆ ಏನಾದರೂ ಒಂಚೂರು ತಿಳಿಸ್ಕೊಡ್ಬೋದಾ ಅಂತ? ಅಯ್ಯಂಗಾರ್ ಓನ್ ಫ್ರೆಶ್ ಅಂತಂದರೆ ಎ ಟ್ರೆಡಿಷನಲ್ ಅಯ್ಯಂಗಾರ್ ಬೇಕ್ರಿ ಕಪಲ್ಡ್ ವಿತ್ ಯುರೋಪಿಯನ್ ಸ್ಟೈಲ್ ಆಫ್ ಪ್ರಾಡಕ್ಟ್ಸ್. ಓಕೆ. ಟ್ರೆಡಿಷನಲ್ ಅಯ್ಯಂಗಾರ್ ಬೇಕ್ರಿ ಅಂದ್ರೇನು? ನಾವು ಹಾಸನ್ನಿಂದ ಬಂದಿರೋದು ಹಾಸನ್ ಬೇಕ್ರಿ ಅಂತ ಪ್ರಾಡಕ್ಟ್ಸ್ ಯಾವುದು? ಮಿಲ್ಕ್ ಬ್ರೆಡ್, ದಿಲ್ ಪಸಂದ್, ವೆಜಿಟೇರಿಯನ್ ಪಫ್, ಆಮೇಲೆ ಆಲೂ ಬನ್, ಇದೆಲ್ಲ ನಮ್ಮ ಟ್ರೆಡಿಷನಲ್ ಪ್ರಾಡಕ್ಟ್ಸ್. ಇದಕ್ಕೆ ಕಪಲ್ಡ್ ವಿತ್ ಯುರೋಪಿಯನ್ ಪ್ರಾಡಕ್ಟ್ಸ್ ಅಂದ್ರೇನು? ಡಿಸೈನ್ ಕೇಕ್ಸ್, ಫಾಂಡೆಂಟ್ ಕೇಕ್ಸ್, ಕ್ರೀಮ್ ಡಿಸೈನ್ ಕೇಕ್ಸ್, ಡೋನಟ್ಸ್, ವಾಲ್ನಟ್ ಬ್ರೌನಿ, ಫಕಾಶಿಯಾ ಬ್ರೆಡ್, ಕ್ರೋಸೆಂಟ್ಸ್, ಈ ಒಂದು ಯುರೋಪಿಯನ್ ಸ್ಟೈಲನ್ನು ಬ್ಲೆಂಡ್ ಮಾಡಿದಾಗ ಅಯ್ಯಂಗಾರ್ಸ್ ಓನ್ ಫ್ರೆಶ್, ಎ ಟ್ರೆಡಿಷನಲ್ ಅಯ್ಯಂಗಾರ್ ಬೇಕ್ರಿ ಕಪಲ್ಡ್ ವಿತ್ ದ ಟ್ರೆಂಡಿಂಗ್ ಯುರೋಪಿಯನ್ ಪ್ರಾಡಕ್ಟ್ಸ್ ಬಿಕಮ್ ಅಯ್ಯಂಗಾರ್ಸ್ ಓವನ್ ಫ್ರೆಶ್. ಯಾಕೆ ಯುರೋಪಿಯನ್ನೇ ಬ್ಲೆಂಡ್ ಮಾಡಿದ್ರಿ ಅಂತ? ಯಾಕೆ ಅಂತಂದರೆ ಇವತ್ತಿನ ದಿನ ನೀವು ಬೇಕ್ರಿಯಲ್ಲಿ ಒಂದು ಪಿತಾಮಹ, ಬೇಕ್ರಿಯಲ್ಲಿ ನಾಲೆಡ್ಜ್ ಅಂತ ತಗೊಂಡ್ರೆ ಯುರೋಪಿಯನೇ, ಯೋಗದಲ್ಲಿ ನಾಲೆಡ್ಜ್ ಅಂತ ತಗೊಂಡ್ರೆ ಇಂಡಿಯಾನೇ, ಸಂಸ್ಕೃತದಲ್ಲಿ ನಾಲೆಡ್ಜ್ ಅಂತ ತಗೊಂಡ್ರೆ ಭಾರತವೇ. ಆ ದೇಶಕ್ಕೆ ಆ ಒಂದು ನಾಲೆಡ್ಜೆ. ಮತ್ತು ಇನ್ನೊಂದೇನೆಂದರೆ ಅಲ್ಲಿ ಸಿಗುವಂತಹ ಮೈದಾ ಫ್ಲೋರುಗಳು, ಅಲ್ಲಿ ಸಿಗುವಂತಹ ಆಯಿಲ್ಗಳು, ಅಲ್ಲಿ ಸಿಗುವಂತಹ ಬೇಕ್ರಿ ಇಂಗ್ರೀಡಿಯೆಂಟ್ಸು ಟಾಪ್ ನಾಚ್ ಕ್ವಾಲಿಟಿ. ಅದಕ್ಕೋಸ್ಕರ ಅದನ್ನು ಬ್ಲೆಂಡ್ ಮಾಡಿದ್ರಿ. ಹೌದು. ನೈಸ್. ಓವನ್ ಫ್ರೆಶ್ ಆಗಿ ಓವನ್ನಲ್ಲಿ ಬೇಕ್ ಮಾಡಿ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಗ್ರಾಹಕರಿಗೆ ಕೊಡಬೇಕು. ಕಾಫಿ ಕನ್ಫೆಷನ್ಸ್ ಏನಕ್ಕೆ? ಮೆಮೊರೀಸ್. Confess over a cup of coffee, confess over a food, come and celebrate, create memories. ಸರ್, ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಚಾರಗಳನ್ನು ಮಾತನಾಡಿದ್ವಿ. ಇದರ ಜೊತೆಗೆ ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳೋ ಕಾರಣಕ್ಕೆ ಒಂದಷ್ಟು ರ್ಯಾಪಿಡ್ ಫೈರ್ ಪ್ರಶ್ನೆಗಳನ್ನು ಕೇಳ್ತೀನಿ, ಆನ್ಸರ್ ಮಾಡ್ತೀರಾ ಸರ್? ಹಾಂ, ಡೆಫಿನೆಟ್ಲಿ. ಎಸ್ ಸರ್. ಮೊದಲನೇದು, ನಿಮಗಿಷ್ಟವಾಗಿರುವಂಥ ಬೇಕರಿ ತಿಂಡಿ ಯಾವುದು ಸರ್? ದಿಲ್ ಪಸಂದ್. ನಿಮ್ಮ ಕೆಫೆಯಲ್ಲಿ ಒಬ್ಬರು ಸೆಲೆಬ್ರಿಟಿಗೆ ಕೈಯಾರೆ ನೀವು ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ ಯಾರು ಸರ್? ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್. ಬೇಕರಿ ಬಿಸ್ನೆಸ್ನಲ್ಲಿ ಮಾಡಲೇಬಾರದಂಥ ಒಂದು ಕೆಲಸ ಯಾವುದು ಸರ್? ಕಚಡ ರಾ ಮೆಟೀರಿಯಲ್ಸ್ ಹಾಕಿ ಪ್ರಾಡಕ್ಟ್ನ ತಯಾರು ಮಾಡಬಾರ್ದು. ಬಿಸ್ನೆಸ್ನಲ್ಲಿ ನಿಮಗೆ ಸ್ಫೂರ್ತಿ ಕೊಡುವಂಥ ಒಬ್ಬ ವ್ಯಕ್ತಿ ಹೇಳೋದಿದ್ರೆ ಯಾರು? ಟಾಟಾಸ್. ಆನ್ಲೈನ್ ಅಥವಾ ಆಫ್ಲೈನ್? ಆಫ್ಲೈನ್. ಲೈಫ್ನಲ್ಲಿ ಒಂದು ವಿಷಯ ಮಾಡಲೇಬೇಕು ಅಂತ ಅಂದ್ಕೊಂಡಿರೋದು ಯಾವುದು ಸರ್? 10 ಲಕ್ಷ ಭಾರತದ ಯುವಕ ಯುವತಿಯರಿಗೆ ತರಬೇತಿಯನ್ನು ಕೊಡಬೇಕು ಬೇಕರಿ ಮತ್ತು ಕೆಫೆ ಸ್ಕಿಲ್ಸಲ್ಲಿ. 10 ಲಕ್ಷ ಎಂಟರ್ಪ್ರಿನರ್ಸ್ನ ತಯಾರು ಮಾಡಬೇಕು, ಒಂದು ದೊಡ್ಡ IPO ಕಂಪನಿ ಮಾಡಬೇಕು ಫುಡ್ ಇಂಡಸ್ಟ್ರಿ ಅಂತ ನನ್ನ ಡ್ರೀಮ್. ಪ್ರೆಷರು, ಟೆನ್ಷನ್ನು, ಬೇಜಾರಾದಾಗ ಏನು ಮಾಡ್ತೀನಿ? ಲಾಲ್ಬಾಗಲ್ಲಿ ವಾಕ್ ಮಾಡ್ತೀನಿ. ನಿಮ್ಮ ಬಿಸ್ನೆಸ್ ಲೈಫಲ್ಲಿ ಮರೆಯಲಾಗದ ಒಂದು ಕ್ಷಣ ಮತ್ತೆ ಒಬ್ಬ ಮರೆಯಲಾಗದ ವ್ಯಕ್ತಿ ಅಂತ ಹೇಳಿದ್ರೆ ಯಾರು ಸರ್? ಅನೇಕ ಕ್ಷಣಗಳು, ಅನೇಕ ವ್ಯಕ್ತಿಗಳಿದ್ದಾರೆ. ಓಕೆ. ನಾವು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಮಾಡಿದಾಗ ನನ್ನನ್ನು ನಂಬಿ ನೀನು ಮಾಡ್ತೀಯಾ ಅಂತ ಹೇಳಿ 15 ಲಕ್ಷದ ಚೆಕ್ಕನ್ನು ಕೊಡ್ತಾರೆ ಸೋಮಶೇಖರ್ ಅವರು. ಓಕೆ. ಜಾಗ ನೋಡಿಲ್ಲ, 15 ಲಕ್ಷದ ಚೆಕ್ಕನ್ನು ಕೊಡ್ತಾರೆ. ಅದು ಮರೆಯಲಾಗದ ಕ್ಷಣ. ನಾನು ಬಿದ್ದಾಗ ನಿನ್ನನ್ನು ಎತ್ತುತ್ತೇನೆ ಎಂದು ಹೇಳಿ ಕಾನ್ಫಿಡೆನ್ಸ್ ಕೊಟ್ಟು ಸೆಕೆಂಡ್ ಗೇರ್ ಬುಕ್ಕನ್ನು ಲಾಂಚ್ ಮಾಡ್ತಾರೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು. ಎಷ್ಟು ಸತಿ ಬಿದ್ದರೂ ಸಹ ನನ್ನ ಒಡವೆಯನ್ನು ಬ್ಯಾಂಕಿನಲ್ಲಿ ಇಟ್ಟು ನೀನು ಬಿಸ್ನೆಸ್ ಮಾಡು ಅಂತ ಹೇಳುತ್ತಾರೆ ನಮ್ಮ ಧರ್ಮಪತ್ನಿ ಶುಭಾ HS ಅವರು. ಇದು ಮರೆಯಲಾದ ಕ್ಷಣಗಳು, ಮರೆಯಲಾಗದ ವ್ಯಕ್ತಿಗಳು. ತುಂಬ ಜನ ಇದ್ದಾರೆ ನನ್ನ ಜೀವನದಲ್ಲಿ. ಒಂದು 20-25 ಜನ ಇದ್ದಾರೆ. ಎಲ್ಲರನ್ನು ಕೋಟ್ ಮಾಡೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಿ.
ಹೋಮ್ ಫುಡ್ ಆರು ಬೇಕರಿ ಫುಡ್ ಸರ್? ಎನಿ ಬೇಕರಿ ವಿಚ್ ಪ್ರಿಪೇರ್ಸ್ ಎ ಹೋಮ್ಲಿ ಬೇಕ್ಡ್ ಫುಡ್. ನಿಮಗಿಷ್ಟ ಆಗಿರುವಂಥ ಫಿಲಮ್? ಗಂಧದ ಗುಡಿ. ನಿಮಗಿಷ್ಟ ಆಗಿರುವಂಥ ಒಂದು ಫಿಲಮ್ ಸಾಂಗ್? ನಾವಾಡುವ ನುಡಿಯೇ ಗಂಧದ ಗುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಅಂದದ ಗುಡಿ, ಶ್ರೀ ಗಂಧದ ಗುಡಿ. ಸೊ ಫೈನಲಿ ಸರ್, ನಿಮ್ಮ ಈ ಬೇಕರಿ ಮತ್ತು ಕೆಫೆ ಬಿಸ್ನೆಸ್ನಲ್ಲಿ ಮರೆಯಲಾಗದಂಥ ಒಂದು ಕಸ್ಟಮರ್ ಸ್ಟೋರಿ, ಗುಡ್ ಅಥವಾ ಬ್ಯಾಡ್, ಯಾವ್ದಾದ್ರು ಹೇಳ್ಬೋದು? ಬೇಕರಿ ಬಿಸ್ನೆಸ್ಸಲ್ಲಿ ಒಂದಿನ ಕಸ್ಟಮರ್ ಫೋನ್ ಮಾಡ್ತಾರೆ, ಸರ್ ಯಾಕೋ ನಿಮ್ಮ ಬ್ರೆಡ್ ಟೆಕ್ಸ್ಚರ್ ಚೇಂಜ್ ಆಗಿಬಿಟ್ಟಿದೆ, ನಾನು ನಿಮ್ಮ ಬೇಕರಿಗೆ ಒಂದು 25 ಬ್ರೆಡ್ ತೊಗೊಂಡೋಗ್ತೀನಿ, ನಮ್ಮ ಎಂಟೈರ್ ಫ್ಯಾಮಿಲಿಗೆ ತೊಗೊಂಡೋಗ್ತೀನಿ, ನಂದು ಪ್ರಾಬ್ಲಮ್ಮು ನಿಮ್ಮ ಬ್ರೆಡ್ ಟೆಕ್ಸ್ಚರ್ ಚೇಂಜ್ ಆಗಿದೆ ಅಂತಲ್ಲ, ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ನಾನು ಅದು ಬಿಟ್ಟರೆ ಎಲ್ಲಿಗೆ ಹೋಗಲಿ ಸರ್ ಅಂತಾರೆ. ಆವಾಗ ಅನಲೈಸ್ ಮಾಡಿ, ಬ್ಯಾಚ್ ಅನಲೈಸ್ ಮಾಡಿ, ಯಾವುದೋ ಒಂದು ಗ್ಲೂಟನ್ ಪೌಡರ್ ವೇರಿಯೇಷನ್ನ ಸರಿ ಮಾಡಿ ಅವ್ರನ್ನ ಕರೆದು ಮತ್ತೆ ಸರ್ 25 ಬ್ರೆಡ್ನ ನೀವು ಹಾಗೆ ತೊಗೊಂಡು ಹೋಗಿ, ದಿಸ್ ಇಸ್ ಜೆಸ್ಚರ್ ಫ್ರಮ್ ಅವರ್ ಎಂಡ್ ಅಂತ ಕೊಟ್ಟಾಗ ಅವರು ವಾವ್ ನಿಮ್ಮ ಜೆಸ್ಚರ್ ನಮ್ಗೆ ಇಷ್ಟ ಆಯಿತು, ನಾವು ನಿಮ್ಮಲ್ಲೇ ಪ್ರಾಡಕ್ಟ್ ತೊಗೋತೀವಿ ಅಂತಾರಲ್ಲ. ಯಾವಾಗ ಗ್ರಾಹಕರು ನಮಗೆ ಎಕ್ಸ್ಟೆಂಡೆಡ್ ಕ್ವಾಲಿಟಿ ಟೀಮ್ ಆಗ್ತಾರಲ್ಲ, ಅದು ಒಂದು ಮಜವಾದ ಮೂಮೆಂಟು. ಕೆಫೆನಲ್ಲಿ ಒಂದು ಘಟನೆ ನಡೀತು. ನಾವು ಎಷ್ಟೇ ಪೆಸ್ಟ್ ಕಂಟ್ರೋಲ್ ಮಾಡಿದರೂ ಸಹ ಈ ಪೆಸ್ಟ್ಗಳು ಬಂದ್ಬಿಡುತ್ತೆ. ಅದಕ್ಕೆ 108 ಕಾರಣಗಳಿದೆ. ಯಾವುದೋ ಒಂದು ಪೆಸ್ಟ್ ಬಂದು ಅದು ಆ ಟೇಬಲ್ ಬಳಿ ಬಂದಾಗ, ಕಸ್ಟಮರ್ ಬಂದು, ನನಗೆ ಕ್ಲೋಸ್ ಆಗಿರುವ ಕಸ್ಟಮರ್ ಬಂದು ಈ ಥರ ಆಗಿದೆ ಅಂದಾಗ, ನಾವು ಅದನ್ನು ಕರೆಕ್ಷನ್ ಮಾಡಿ ಅವ್ರಿಗೆ ಅದನ್ನು ಸರಿ ಮಾಡಿದಾಗ ಈ ಥರ ಘಟನೆಗಳು ನಮಗೆ ಮೆಮೊರಬಲ್ ಅಂತ ಅನಿಸ್ತದೆ. ಓಕೆ, ಈಗ ನಿಮ್ಮ ಬೇಕರಿ ಅಥವಾ ಕೆಫೆ ಸ್ಟಾರ್ಟ್ ಆದ ದಿನ ಬರ್ತಾ ಇದ್ದಂಥ ಕಸ್ಟಮರು ಈಗಲೂ ಬರುವಂಥವ್ರು ಎಷ್ಟು ಜನ ಇರ್ಬೋದು ಸರ್? ತುಂಬ ಜನ, ನಮಗೆ 80% ಆಫ್ ದ ಕಸ್ಟಮರ್ಸ್ ಆರ್ ರಿಪಿಟೇಟಿವ್ ಬಿಕಾಸ್ ದೇ ಗೆಟ್ ಎ ಬಾಂಡೇಜ್. ಎಸ್, ಬಿಸ್ನೆಸ್ಸನ್ನು ಹೊರತುಪಡಿಸಿ ನಿಮ್ಮ ಡೈಲಿ ರುಟೀನ್ ಹೆಂಗಿರುತ್ತೆ? ಎಷ್ಟೊತ್ತಿಗೆ ಹೇಳ್ತೀರಾ, ಎಷ್ಟೊತ್ತಿಗೆ ಮಲಗ್ತೀರಾ ಅಂತ? ಭಾಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳಿದ್ದೀರಾ. ನಾನು ಬೆಳಗ್ಗೆ 4 ಗಂಟೆಗೆ ಹೇಳ್ತೀನಿ ಎವ್ರಿ ಡೇ. 4 ಗಂಟೆಗೆ ಎದ್ದು 4ರಿಂದ 4:15 ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರೇಯರ್ಸ್ ಮಾಡ್ತೀನಿ. ಯಾರಿಗೆ ಪ್ರೇಯರ್ಸ್ ಮಾಡ್ತೀನಿ ಅಂದರೆ, ನನ್ನ ಮಾರ್ಗದರ್ಶಕರು, ನನ್ನ ಬಾಸ್ಗಳು, ನನ್ನ ಸ್ಟಾಫ್ಗಳು, ನನ್ನ ರಿಲೇಷನ್ಸು, ನನ್ನ ಶತ್ರುಗಳು, ನನ್ನ ಮಿತ್ರರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಒಂದು ಪ್ರೇಯರ್ ಮಾಡ್ತೀನಿ. 4:15 ಮತ್ತೆ ನಿದ್ದೆ ಮಾಡ್ತೀನಿ. 4:15 ನಿದ್ದೆ ಮಾಡಿ ಮತ್ತೆ 5:45 ಹೇಳ್ತೀನಿ. 5:45 ಎದ್ದು ನನ್ನ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಮತ್ತೆ 6ರಿಂದ 7:15 ವಾಕಿಂಗ್ ಮಾಡ್ತೀನಿ. 7:15 ಮನೆಗೆ ಬರ್ತೀನಿ. ಸ್ನಾನ ಮಾಡಿ ಸ್ವಲ್ಪ ಗಾಯತ್ರಿ ಜಪ, ಒಂದು ಸ್ವಲ್ಪ ದೇವರಿಗೆ ಒಂದು ಚೂರು ಪೂಜೆಯನ್ನು ಮಾಡಿ 9-9:30 ತಿಂಡಿಯನ್ನು ತಿಂದು 9:30ಯಿಂದ 9:45 ಕಾಫಿ ಮಾಡಿಕೊಡ್ತೀನಿ ನನ್ನ ಮನೆಯೊಳಗೆ. ಬೆಳಗ್ಗೆ ಫಸ್ಟ್ ಡೋಸ್ ಕಾಫಿ ಜವಾಬ್ದಾರಿ ನಂದೇನೆ. ಕಾಫಿ ಮಾಡ್ಕೊಂಡು ಕಾಫಿ ಕುಡಿತೀವಿ. ಕಾಫಿ ಸಂದರ್ಭದಲ್ಲಿ ಈ 4ರಿಂದ 9:30 ನನ್ನ ಮೊಬೈಲ್ನ ನಾನು ಯೂಸ್ ಮಾಡೋದು. ನೋ ಮೊಬೈಲ್ ಟೈಮ್, ಇಟ್ಸ್ ಅ ನೋ ಮೊಬೈಲ್ ಝೋನ್. ಅದಾದಮೇಲೆ ನಾನು ನಮ್ಮ ಔಟ್ಲೆಟ್ಗೆ ಹೋಗ್ತೀನಿ. ಅಲ್ಲಿ ತರಬೇತಿನಲ್ಲಿ ನಾನು ಇನ್ವಾಲ್ವ್ ಆಗ್ತೀನಿ. ಜಾಸ್ತಿ ಇನ್ವಾಲ್ವ್ ಆಗೋದು ನಾನು ಸ್ಟಾಫ್ ತರಬೇತಿಗಳಲ್ಲಿ ಇನ್ವಾಲ್ವ್ ಆಗ್ತೀನಿ. ಆಮೇಲೆ ಸ್ಟ್ರಾಟಜಿನಲ್ಲಿ ಇನ್ವಾಲ್ವ್ ಆಗ್ತೀನಿ. ಬ್ಲೂ ಪ್ರಿಂಟ್ ಕ್ರಿಯೇಷನಲ್ಲಿ ಇನ್ವಾಲ್ವ್ ಆಗ್ತೀನಿ. ವರ್ಕ್ಶಾಪ್ಗಳಲ್ಲಿ ಇನ್ವಾಲ್ವ್ ಆಗ್ತೀನಿ. ಅದಾದಮೇಲೆ ಕೆಲವು ಅಸೋಸಿಯೇಷನ್ಗಳನ್ನು ನನ್ನ ನಾಲೆಡ್ಜ್ ಪಾರ್ಟ್ನರ್ ಆಗಿ ತೊಗೊಂಡಿದ್ದೆ, ಅಲ್ಲಿ ಹೋಗಿ ಸ್ಕಿಲ್ ಡೆವಲಪ್ಮೆಂಟ್ ವರ್ಕ್ಗಳನ್ನು ಮಾಡ್ತೀನಿ. ಅದಾದಮೇಲೆ ನಾನು ಸಂಜೆ ಒಂದು 7 ಗಂಟೆ ತನಕ ಕೆಲಸ ಮಾಡ್ತೀನಿ. 7 ಗಂಟೆ ಆದಮೇಲೆ ಮನೆಗೆ ಬಂದು 7 ಗಂಟೆಗೆ ಊಟ ಮಾಡಿಬಿಡ್ತೀವಿ ನಾವು. ಯಾಕಂದರೆ 10 ಗಂಟೆಗೆ ಹೊಟ್ಟೆನಲ್ಲೆಲ್ಲ ಕರಗಿರಬೇಕು. 7ರಿಂದ 8ವರೆಗೆ ನಮ್ಮದು ರಿವ್ಯೂ ಮೀಟಿಂಗ್ಸ್ ಎಲ್ಲ, ಮತ್ತು ಸಂಜೆ ರಿವ್ಯೂ ಮೀಟಿಂಗ್ಸ್ ಇರುತ್ತೆ, ಅದನ್ನು ಮಾಡ್ತೀವಿ. ಅದಾದಮೇಲೆ 8ರಿಂದ 9 ಸ್ವಲ್ಪ ಪುಸ್ತಕ ಓದ್ತೀನಿ. 9 ಗಂಟೆಗೆ ನಾನು ಮಲಗಿಬಿಡ್ತೀನಿ. 9ರಿಂದ ಬೆಳಿಗ್ಗೆ ಮತ್ತೆ 9:30 ತನಕ ನಾನು ಮೊಬೈಲ್ನ ಯೂಸ್ ಮಾಡಲ್ಲ. ಸೊ ಇದು ನಿಮ್ಮ ಡೈಲಿ ರುಟೀನ್? ಹೌದು. ಸೊ ಇದನ್ನು ಹೊರತುಪಡಿಸಿ ಬಿಸ್ನೆಸ್ ಟೈಮ್ ಬಿಟ್ಟು ಫ್ರೀ ಸಿಕ್ಕಾಗ ಬೇರೆ ಟೈಮ್ಗಳಲ್ಲಿ ಏನು ಮಾಡ್ತೀರಾ? ನಾನು ಬೇರೆ ಟೈಮ್ಗಳಲ್ಲಿ ಲೈಫನ್ನು ಭಾಳ ಎಂಜಾಯ್ ಮಾಡ್ತೀನಿ. ಯಾಕೆ ಬಿಸ್ನೆಸ್ ಮಾಡ್ತಾ ಇರೋದು ನಾವು? ಹ್ಯಾಪಿ ಆಗಿರೋಕ್ಕೆ. ಹೆಂಗೆ ಹ್ಯಾಪಿ ಆಗಿರೋದು? ನಮ್ಮ ಲೈಫ್ನ ಎಂಜಾಯ್ ಮಾಡಬೇಕು. ನಾನು ಟ್ರೆಕ್ಕಿಂಗ್ ಮಾಡಿದ್ದೀನಿ, ಮೌಂಟ್ ಕೈಲಾಶ್ ಪರಿಕ್ರಮ ಮಾಡಿದ್ದೀನಿ, 40 ಕಿಲೋಮೀಟ್ರು ಅಲ್ಲಿ ಹತ್ತಿದ್ದೀನಿ, 20,000 ಅಡಿನಲ್ಲಿ ಹತ್ತಿದ್ದೀನಿ, ಹೊರದೇಶಗಳಿಗೆ ಹೋಗ್ತೀನಿ. ಮತ್ತು ತುಂಬ ಇಷ್ಟವಾಗೋ ಕೆಲಸ ಅಂದರೆ ನಮ್ಮ ನೇಟಿವ್ ಪ್ಲೇಸ್ ಗೊರೂರ್ಗೆ ಹೋಗ್ತೀನಿ. ಕೃಷಿ ನನ್ನ ಹವ್ಯಾಸ. ಹೋಗಿ ನಮ್ಮ ಹಿತ್ತಲಲ್ಲಿ ಗಿಡಕ್ಕೆ ಒಂದು ಸ್ವಲ್ಪ ನೀರು ಹಾಕೋದು, ಮಣ್ಣನ್ನು ತೆಗೆಯೋದು, ಮಣ್ಣಿಗೆ ನೀರನ್ನ ಸೇರಿಸೋದು, ಅದ್ರ ಜೊತೆ ಕಾಲ ಕಳೆಯೋದಿದೆಯಲ್ಲ, ನಾವು ಯು ಹ್ಯಾವ್ ಟು ಸ್ಪೆಂಡ್ ಟೈಮ್ ವಿತ್ ಆ ನೇಚರ್ ಜೊತೆ ಸ್ಪೆಂಡ್ ಮಾಡಿದಾಗ ಭಾಳ ಖುಷಿಯಾದ ಕೆಲಸ ಆಗುತ್ತೆ. ಆಮೇಲೆ ನೆಕ್ಸ್ಟು ನನಗೆ ಯುವಕರ ಜೊತೆ ಮಾತಾಡೋದು ತುಂಬ ಇಷ್ಟ. ಈ ನೆಕ್ಸ್ಟ್ ಜನ್ ಅಂತ ಏನು ಹೇಳ್ತೀವಿ, ಆಫ್ಟರ್ ಗೂಗಲ್ ಬೇಬೀಸ್ ಅಂತ ಎಲ್ಲಿ ಸಿಕ್ಕರೂ ನಾನು ಮಾತಾಡ್ತೀನಿ. ಇವಾಗ ಲಿಫ್ಟಲ್ಲಿ ಬರ್ತಾ ನಿಮ್ಮ ತಂಡದ ಯುವಕರ ಜೊತೆ ಮಾತಾಡ್ತಾ ಇದ್ದೆ, ಏನು ಮಾಡ್ತಾ ಇದ್ದೀರಾ, ಹೇಗೆ ಮಾತಾಡೋದು, ಬಿಕಾಸ್ ದೇರ್ ಇಸ್ ಅ ಲಾಟ್ ಟು ಲರ್ನ್. ಹೌದು. ಆಮೇಲೆ ಅಡುಗೆ ಮಾಡ್ತೀನಿ. ಅಡುಗೆ ಮಾಡೋದು ನಂಗೆ ತುಂಬ ಇಷ್ಟ. ಐ ಕುಕ್. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕಾಗಲ್ಲ, 24/7 ಬಿಸ್ನೆಸ್ಸಲ್ಲೇ ಇರಬೇಕಾಗತ್ತೆ ಅಂತ ಹೇಳೋದನ್ನು ನಾವು ಕೇಳಿದ್ದೀವಿ. ತುಂಬ ಜನ ಹಾಗೇ ಇದ್ದಾರೆ. ಬಟ್ ಅದು ನಿಜನಾ? ಫ್ಯಾಮಿಲಿಗೆ ಟೈಮ್ ಕೊಡಬೇಕಂದ್ರೆ ಹೇಗೆ ಟೈಮ್ ಕೊಡೋದು? ಬಿಸ್ನೆಸ್ ನಡುವೆ ಯಾವ ಥರ ಪ್ಲ್ಯಾನ್ ಮಾಡ್ಕೊಳ್ಳೋದು? ಫಸ್ಟ್ ಆಫ್ ಆಲ್ ನಾವು ಒಂದು ಪ್ರಶ್ನೆ ಕೇಳೋಣ. ಯಾವುದೇ ಕೆಲಸ ಆಗಲಿ, ಬಿಸ್ನೆಸ್ ಆಗಲಿ ಅಥವಾ ಸಂಸ್ಥೆಯಲ್ಲಿ ಕೆಲಸ ಮಾಡೋದಾಗಲಿ, ಏನಕ್ಕೆ ಮಾಡಬೇಕು? ದುಡ್ಡು ಮಾಡೋಕ್ಕೆ ಮಾಡಬೇಕು. ದುಡ್ಡು ಏನಕ್ಕೆ ಬೇಕು?
ಎಂಜಾಯ್ಮೆಂಟಿಗೆ ಬೇಕು, ಹ್ಯಾಪಿನೆಸ್ಸಿಗೆ ಬೇಕು. ಆ ಹ್ಯಾಪಿನೆಸ್ ಪಡೆಯೋದಕ್ಕೆ ನಾನು ಆ ಪ್ರೋಸೆಸ್ನ ಎಂಜಾಯ್ ಮಾಡಬೇಕಾ, ಜರ್ನಿನ ಎಂಜಾಯ್ ಮಾಡಬೇಕಾ, ಬರೀ ಟೆನ್ಷನ್ನು ಸ್ಟ್ರೆಸ್ಸಲ್ಲಿ ನಾನು ಮಾಡ್ಕೊಂಡು ಹೋಗಬೇಕಾ? ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗದೇ ಇರೋಂಥ ಬಿಸ್ನೆಸ್ನ ಯಾಕೆ ಮಾಡಬೇಕು? ಅಥವಾ ಫ್ಯಾಮಿಲಿಗೆ ಟೈಮ್ ನಿಂಗೆ ಕೊಡೋಕ್ಕಾಗ್ತಿಲ್ಲ ಅಂದರೆ ನಿನಗೆ ಕೊಡೋಕ್ಕಾಗ್ತಿಲ್ಲ ಅಂದರೆ ಯಾರು ಮಿಸ್ಟೇಕ್ ಅದು? ನಿನ್ನಲ್ಲಿ ಸರಿಯಾಗಿರುವಂತಹ ಟೆಕ್ನಾಲಜಿ ಇಲ್ಲ, ನಿನ್ನಲ್ಲಿ ಸರಿಯಾಗಿರುವಂತಹ ಒಂದು ಸಿಸ್ಟಮ್ಸ್ ಇಲ್ಲ, ನಿನ್ನಲ್ಲಿ ಸರಿಯಾಗಿರುವಂತಹ ಒಂದು ಪ್ರೋಸೆಸ್ ಇಲ್ಲ. ಇವಾಗ ನಾನು ನಿಮ್ಮ ಪಾಡ್ಕಾಸ್ಟಿಗೆ ಬಂದಿದ್ದೀನಿ, ನಾವು ಒಂದು 4 ರಿಂದ 5 ಗಂಟೆ ಸಮಯ ಮಾಡಿ ಪಾಡ್ಕಾಸ್ಟ್ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾನು ಬರೀ ಕಾಲಗಳನ್ನು ತಗೊಂಡ್ರೆ ನಾನು ಯಾವ ತರಹದ ಒಂದು ಸಿಸ್ಟಮನ್ನು ಹಾಕಿದ್ದೀನಿ, ಯಾವ ಥರ ಬಿಸ್ನೆಸ್ನ ಬಿಲ್ಡ್ ಮಾಡಿದ್ದೀನಿ. ಇಫ್ ಎ ಬಿಸ್ನೆಸ್ ಈಸ್ ನಾಟ್ ಎಂಕರೇಜಿಂಗ್ ಯು ಟು ಸ್ಪೆಂಡ್ ಟೈಮ್ ವಿತ್ ದ ಫ್ಯಾಮಿಲಿ, ಬೆಟರ್ ಯು ಡೋಂಟ್ ಡೂ ದಟ್ ಬಿಸ್ನೆಸ್. ಫ್ಯಾಮಿಲಿ ಟೈಮ್ ಕೊಡಬೇಕು. ಫ್ಯಾಮಿಲಿ ಈಸ್ ದ ಫೌಂಡೇಶನ್ ಆಫ್ ಅವರ್ ಕಲ್ಚರ್. ಫ್ಯಾಮಿಲಿ ಇಲ್ಲದೇನೆ ನಾವೇನೂ ಮಾಡೋಕ್ಕಾಗಲ್ಲ. ನಿಮಗೊಂದು ಜೋಕ್ ಹೇಳ್ತೀನಿ. ಬಿಹೈಂಡ್ ಎ ಸಕ್ಸಸ್ಫುಲ್ ಮ್ಯಾನ್ ದರ್ ಇಸ್ ಅ ವುಮನ್, ಬಿಹೈಂಡ್ ಎ ಅನ್ಸಕ್ಸಸ್ಫುಲ್ ಮ್ಯಾನ್ ದರ್ ಆರ್ ಟೂ ಮೆನಿ ವುಮೆನ್. ಸೊ ಇದ್ರ ಜೊತೆಗೆ ನಿಮ್ಮ ಹಾಬೀಸ್ ಏನು ಅಂತ ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಫಸ್ಟ್ಗೆ ಒಂದು ಬುಕ್ಕು ಕೂಡ ಬರೆದ್ರಿ. ಸೊ ಬರೆಯುವ ಹವ್ಯಾಸ ಇದೆಯಾ, ಹಾಡ್ತೀರಿ, ಅದಕ್ಕೆ ಕೇಳಿದೆ. ಏನು ಬೇರೆ ಹವ್ಯಾಸ? ನನ್ನ ಹಾಬೀಸ್ ಏನಂತಂದರೆ, ಒಂದು ಪುಸ್ತಕ ಓದೋದು, ಇನ್ನೊಂದು ಪುಸ್ತಕ ಬರೆಯೋದು, ಜನಪದ ಗೀತೆಗಳನ್ನು ಹಾಡೋದು. ಓಕೆ. ಆಮೇಲೆ ನೆಕ್ಸ್ಟು ನಾವು ಗೊರೂರು ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡಿದ್ದೀವಿ. 1200 ವರ್ಷದ ಹಳೆಯ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದ್ದೀವಿ. ಊರಿನಲ್ಲಿರುವಂಥ ಹಳೆಯ ದೇವಸ್ಥಾನಗಳನ್ನು ತೆಗೆದುಕೊಂಡು ಜೀರ್ಣೋದ್ಧಾರ ಮಾಡುವುದು. ಆಮೇಲೆ ನಾಲೆಡ್ಜ್ ಸೆಷನ್ನಲ್ಲಿ ಪ್ಯಾನಲ್ ಆಗಿ ಹೋಗಿ ನಮ್ಮ ನಾಲೆಡ್ಜನ್ನ ಶೇರ್ ಮಾಡೋದು. ದಿಸ್ ಈಸ್ ಆಲ್ಸೋ ಮೈ ಹಾಬಿ. ಅಗ್ರಿಕಲ್ಚರ್, ಹೋಗಿ ನೈಸರ್ಗಿಕವಾಗಿ ಬೆಳೆ, ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀನಿ ನಾನು, ನಾಟ್ ಆರ್ಗ್ಯಾನಿಕ್ ಫಾರ್ಮಿಂಗ್, ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀನಿ. ಅದ್ರ ಜೊತೆ ಕಾಲ ಕಳೆಯೋದು. ಆಮೇಲೆ ತುಂಬ ಇಷ್ಟ ಆಗೋದೇನೆಂದರೆ, ನನಗೆ ಹಾಬಿ ಅಂದರೆ ಊರಿನಲ್ಲಿ ಹೋಗಿ ನಮ್ಮ ತಂದೆ ತಾಯಿ ಜೊತೆ ಇಂಟ್ರ್ಯಾಕ್ಟ್ ಮಾಡುತ್ತಿರುವಂತಹ ವ್ಯಕ್ತಿಗಳ ಜೊತೆ ಕೂತ್ಕೊಂಡು, ಒಂಚೂರು ಕತೆ ಹೇಳ್ರಿ, ನಮ್ಮ ತಂದೆ ಏನು ಹೇಳಿದರು ಹೇಳ್ರಿ, ನಮ್ಮ ತಾಯಿ ಏನು ಹೇಳಿದ್ರು, ನಮ್ಮ ತಾಯಿ ಯಾವ ಅಡುಗೆ ಮಾಡ್ತಾಯಿದ್ರು ಹೇಳ್ರಿ, ನಮ್ಮಪ್ಪ ನಿಮ್ಗೆ ಯಾವ ಸ್ಟೋರಿ ಹೇಳಿದ್ರು, ನಮ್ಮ ಅಪ್ಪನ ಗುಣ ಏನಂತ ಹೇಳ್ರಿ, ಅವ್ರು ಯಾವಾಗ ಸಿಟ್ಟು ಮಾಡಿದ್ರು, ನಮ್ಮ ದೊಡ್ಡಪ್ಪ ಹೆಂಗ್ರಿ, ನಮ್ಮ ದೊಡ್ಡಮ್ಮ ಹೆಂಗ್ರಿ. ಸ್ಟಿಲ್ ಆ ಸ್ಟೋರೀಸು ನನಗೆ ಭಾಳ ಒಂದು ಮಜಾ ಕೊಡುತ್ತೆ. ವಂಡರ್ಫುಲ್. ಯಾಕೆಂದರೆ ಬಿಸ್ನೆಸ್ ಲೈಫ್ ಅಂತ ಹೇಳಿದ್ರೆ ನಾಟ್ ಓನ್ಲಿ ಬಿಸ್ನೆಸ್, ನಾವು ಎಲ್ಲವೂ ಮಾಡಬೇಕು. ಒಂದು ಲೈಫ್ ಸಿಗೋದು ಒಂದು ಟೈಮ್ ಮಾತ್ರ. ಹೌದು. ಅದನ್ನು ಎಷ್ಟು ಪರ್ಫೆಕ್ಟ್ ಆಗಿ ನಾವು ಯೂಸ್ ಮಾಡ್ತೀವೋ ಅಷ್ಟು ಹ್ಯಾಪಿನೆಸ್ ಎಲ್ಲ ಸಿಗುತ್ತೆ ಇವತ್ತು ಸರ್. ಇವತ್ತು ಸಿಗದೇ ಇರೋಂಥ ಒಂದು ಕಮಾಡಿಟಿ ಅಂದರೆ ಹ್ಯಾಪಿನೆಸ್. ಆನ್ಲೈನಲ್ಲಿ ಪ್ರಾಡಕ್ಟ್ ಸಿಗುತ್ತೆ, ಸರಿಯಾದ ಟೈಮಿಗೆ ಬರ್ದವ್ರು ಹ್ಯಾಪಿ ಆಗಲ್ಲ, ಬಿಸಿ ಇಲ್ದವ್ರು ಹ್ಯಾಪಿ ಇಲ್ಲ, ಎಲ್ಲದಕ್ಕೂ ಹ್ಯಾಪಿ ಇಲ್ಲ ನಮಗೆ. ವಿ ಆರ್ ನಾಟ್ ಹ್ಯಾಪಿ. ಸರ್, ಇಲ್ಲಿವರೆಗೆ ಸಾಕಷ್ಟು ವಿಚಾರಗಳನ್ನು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಮಾತಾಡಿದ್ವಿ. ಸೊ ಇವಾಗ ನೀವಿರುವಂಥ ಸ್ಟೇಜ್ ನೋಡಿದರೆ, ಎಸ್ ನಾನು ಸಕ್ಸಸ್ ಆಗಿದ್ದೀನಿ ಅಂತೇಳಿ ಅನ್ನಿಸ್ತಾ ಇದೆಯಾ, ಅಥವಾ ಇನ್ನೂ ಏನಾದರೂ ಅಚೀವ್ ಮಾಡಬೇಕು ಅಂತ ಹೇಳುವಂಥ ಟಾರ್ಗೆಟನ್ನು ಇಟ್ಕೊಂಡಿದ್ದೀರಾ? ಇವಾಗ ನಾನಿರುವ ಸ್ಟೇಜ್ನ ನೋಡಿದ್ರೆ ನನಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಒಂದು ಹಂತಕ್ಕೆ ಬಂದಿದ್ದೀನಿ. ಅನೇಕ ಜನಗಳಿಗೆ ಸಕ್ಸಸ್ ಆಗೋದಕ್ಕೆ ಮೋಟಿವೇಶನ್ ಮಾಡಿದ್ದೀನಿ ಆ್ಯಸ್ ಎ ಮೆಂಟರ್. ಅದು ಭಾಳ ನನಗೆ ತೃಪ್ತಿಯನ್ನು ಕೊಟ್ಟಿದೆ. ಐ ಸಿ ದ ಎಂಜಾಯ್ಮೆಂಟ್ ಇನ್ ಸೀಯಿಂಗ್ ದ ಸಕ್ಸಸ್ ಆಫ್ ಅದರ್ಸ್. ದಟ್ ಇಸ್ ದ ರೀಸನ್ ಐ ಆಮ್ ಹ್ಯಾಪಿ. ಒಂದು ಹಂತಕ್ಕೆ ಬಂದಿದ್ದೀನಿ. 2ನೇ ಹಂತ ಮಾಡೋದಕ್ಕೆ ಭಾಳ ಅವಕಾಶ ಇದೆ. ಏನು ಪ್ಲ್ಯಾನ್ ಇದೆ, ಏನು ಕನಸಿದೆ? ಮೇಕ್ ಇನ್ ಇಂಡಿಯಾ ಅಥವಾ ಇವತ್ತಿನ ಅವಕಾಶ ಇರುವಂತಹ ಸಂದರ್ಭದಲ್ಲಿ, ಟೆಕ್ನಾಲಜಿ ಅವೈಲಬಲ್ ಇರುವಂತಹ ಸಂದರ್ಭದಲ್ಲಿ, ನಮ್ಮ ಡ್ರೀಮ್ ಏನಂದರೆ, ಪ್ರಿಫರ್ಡ್ ವುಮೆನ್ ಎಂಟರ್ಪ್ರಿನರ್ಸ್ನ ಉಪಯೋಗಿಸ್ಕೊಂಡು ರೂರಲ್ ಮತ್ತು ಸೆಮಿ ಅರ್ಬನ್ನಲ್ಲಿರುವಂತಹ ವುಮೆನ್ ಎಂಟರ್ಪ್ರಿನರ್ಸ್ನ ಸೆಲೆಕ್ಟ್ ಮಾಡಿ ಅವರಿಗೆ ಆದಾಯ ಜಾಸ್ತಿ ಮಾಡುವಂತಹ ಒಂದು ಸೋಷಿಯಲ್ ಎಂಟರ್ಪ್ರೈಸ್, ಅಂದರೆ ಒಂದು ಇಂಗ್ಲೀಷ್ ಬ್ರೇಕ್ಫಾಸ್ಟನ್ನು, 9 ಮೆನು ಇರುವಂತಹ ಇಂಗ್ಲೀಷ್ ಬ್ರೇಕ್ಫಾಸ್ಟನ್ನು ಭಾರತಾದ್ಯಂತ ಮಾಡಿ 1,000 ಔಟ್ಲೆಟ್ಗಳನ್ನು ಮಾಡಿ ಅದರಲ್ಲಿ ಒಂದು 5,000 ವ್ಯಕ್ತಿಗಳಿಗೆ ಕೆಲಸವನ್ನು ಕೊಟ್ಟು ಅದರಲ್ಲಿ ಒಂದು 1,000 ಎಂಟರ್ಪ್ರಿನರ್ಸ್ನ ಎನೇಬಲ್ ಮಾಡಿ ಒಂದು IPO ಕಂಪನಿ ಮಾಡಿ ನನ್ನ ಜೊತೆ 15 ರಿಂದ 20 ವರ್ಷ ಕೆಲಸ ಮಾಡುತ್ತಿರುವಂತಹ ನನ್ನ ಸ್ಟಾಫಿಗೆ ಒಂದಷ್ಟು ಶೇರುಗಳನ್ನು ಕೊಟ್ಟು ಒಂದಷ್ಟು ಲಕ್ಷಗಳು ಅವರ ಕಿಸೆಯಲ್ಲೂ ಹೋದಾಗ ನನ್ನ ಆತ್ಮವು ನೆಮ್ಮದಿಯಾಗಿರುತ್ತದೆ. ಐ ವಾಂಟ್ ಟು ಕ್ರಿಯೇಟ್ ಆನೆಸ್ಟ್ಲಿ ದಿಸ್ ಫುಟ್ ಪ್ರಿಂಟ್. ನಮ್ಮ ಅಬ್ದುಲ್ ಕಲಾಂ ಏನು ಹೇಳ್ತಾರೆ ಅಂದರೆ, ವ್ಯಕ್ತಿ ಹೋಗ್ತಾನ್ರಿ, ವ್ಯಕ್ತಿ ಮಾಡಿದ ಕೆಲಸಗಳು ಶಾಶ್ವತವಾಗಿರುತ್ತೆ. 1. 2ನೇದು, JNK ಫೌಂಡೇಶನ್ ಅಂತ ಶುರು ಮಾಡಿದ್ದೀವಿ. ಭಾರತಾದ್ಯಂತ ಇರುವಂತಹ ಅನ್ಎಂಪ್ಲಾಯ್ಡ್ ಯುವಕ ಯುವತಿಯರಿಗೆ ಬೇಕ್ರಿ ಮತ್ತು ಕೆಫೆಯಲ್ಲಿ ತರಬೇತಿ ಮಾಡಿ, ಟ್ರೈನಿಂಗ್ ಮಾಡಿ ಅವ್ರನ್ನ ಎಂಪವರ್ ಮಾಡಬೇಕು. ಅದನ್ನು ಫುಡ್ ಇಂಡಸ್ಟ್ರಿಗೂ ಕೊಡಬೇಕು. ಫುಡ್ ಇಂಡಸ್ಟ್ರಿಲಿ ಏನು ಸಮಸ್ಯೆ, ಸ್ಟಾಫ್ ಅಂತೀವಲ್ಲ, ಅವ್ರಿಗೂ ಕೊಡಬೇಕು ಅನ್ನೋ 2 ಡ್ರೀಮ್ಗಳು ನನ್ನ ಜೀವನದಲ್ಲಿ. ಖಂಡಿತ ಸರ್, ನಿಮ್ಮ ಕನಸು ನನಸಾಗಲಿ ಅಂತ ಹೇಳೋದ್ರ ಜೊತೆಗೆ ಒಂದು ಕೊನೆಯ ಪ್ರಶ್ನೆ ಕೇಳ್ತೀನಿ. ಹೊಸದಾಗಿ ಬಿಸ್ನೆಸ್ಸನ್ನು ಮಾಡುವಂಥವರಿಗೆ ನಿಮ್ಮ ಒಂದು ಕಿವಿ ಮಾತು ಅಥವಾ ಸಲಹೆ ಸರ್? ಹೊಸದಾಗಿ ಬಿಸ್ನೆಸ್ ಮಾಡುವಂಥವರಿಗೆ ಬಿಸ್ನೆಸ್ಸನ್ನು ದಯವಿಟ್ಟು ಒಂದು ಎಕ್ಸ್ಪೆರಿಮೆಂಟ್ ಆಗಿ ತಗೊಳ್ಳಿ. ರಿಸ್ಕ್ ತಗೊಳ್ಳೋ ಅಪಟೈಟ್ ಇರಬೇಕು. ರಿಸ್ಕ್ ತಗೊಳ್ಳಿ, ಎಕ್ಸ್ಪೆರಿಮೆಂಟ್ ಆಗಿ ತಗೊಳ್ಳಿ.
ಆದರೆ ಬಿದ್ದರೆ ಏನು ಮಾಡುತ್ತೀರಾ ಎಂದು ಒಂದು ಕ್ಲಾರಿಟಿ ಇರಲಿ. ಬಿದ್ದರೆ ಬೇಜಾರಾಗಬೇಡಿ, ಬಿದ್ದು ಎದ್ದು ಓಡಿ. ಆ್ಯಂಡ್ ಎಕ್ಸ್ಪೆರಿಮೆಂಟಲ್ ಈ ರಿಸಲ್ಟ್ ಬರಲಿಲ್ಲಪ್ಪ, ಎಕ್ಸಿಟ್ ಈಸ್ ಈಕ್ವಲಿ ಇಂಪಾರ್ಟೆಂಟ್ ಇನ್ ಬಿಸ್ನೆಸ್. ಯಾವುದೋ ರಾಂಗ್ ಟ್ರೈನ್ಗೆ ಹತ್ಬಿಟ್ಟು ರಾಂಗ್ ಡೈರೆಕ್ಷನಲ್ಲಿ ಎಷ್ಟು ದೂರ ಆದರೂ ಪರವಾಗಿಲ್ಲ, ಇಳಿದುಬಿಟ್ಟು ವಾಪಸ್ ಬನ್ನಿ, ತೊಂದರೆ ಇಲ್ಲ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಇಂಡಿಯನ್ ಕಾಂಟೆಸ್ಟಲ್ಲಿ ದಯವಿಟ್ಟು ನಿಮ್ಮ ಪೊಟೆನ್ಷಿಯಲ್ಲು, ನಿಮ್ಮ ಕೆಪಾಸಿಟಿನ ಬಿಸ್ನೆಸ್ಗೆ ಲಿಂಕ್ ಮಾಡಬೇಡಿ. ಬಿಸ್ನೆಸ್ ಸಪ್ರೇಟು, ನಾನ್ ಡಿಫ್ರೆಂಟು. ತುಂಬ ಸತಿ ನಾವು ಹೊಸ ಉದ್ಯಮಗಳು ಮಾಡ್ಕೊಳ್ಳೋ ಅಂಥ ಎಡವಟ್ಟೇನೆಂದರೆ, ನನಗೆ ತಾಕತ್ತಿಲ್ಲ, ಈ ಬಿಸ್ನೆಸ್ ಸಕ್ಸಸ್ ಆಗಿಲ್ಲ. ನೋ 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 ಬಿಸ್ನೆಸ್ ಸಕ್ಸಸ್ ಆಗದೆ ಇರೋದಕ್ಕೆ ಬೇಕಾದಷ್ಟು ಕಾರಣಗಳಿದೆ. ನೀನು ಒಳ್ಳೆಯವನು ಅಥವಾ ನಾನು ಒಳ್ಳೆಯವನು, ನಾನು ಚೆನ್ನಾಗಿದ್ದೀನಿ, ನನ್ನ ಮೈಂಡನ್ನು ಚೆನ್ನಾಗಿಟ್ಕೊಳ್ಳಿ, ಮುದ್ದು ಮಾಡ್ಕೊಳ್ಳಿ, ಪ್ಯಾಟ್ ಮಾಡ್ಕೊಳ್ಳಿ. ಬಿಸ್ನೆಸ್ಸೇ ಬೇರೆ, ವ್ಯಕ್ತಿನೇ ಬೇರೆ. ಇದೆರಡನ್ನೂ ಸಪ್ರೇಟಾಗಿ ನೋಡಿದಾಗ ಸಕ್ಸಸ್ ಆಗ್ತೀವಿ. ಒಂದು, ದುಡ್ಡಿನ ಹಿಂದೆ ಹೋಗಬೇಡಿ. ಡೋಂಟ್ ರನ್ ಬಿಹೈಂಡ್ ಮನಿ. ಮನಿ ಈಸ್ ಎ ಬೈ ಪ್ರಾಡಕ್ಟ್ ಇನ್ ದ ಜರ್ನಿ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಪ್ರೀಷಿಯಸ್ ನಾಲೆಜ್ ಮತ್ತು ಪ್ರೀಷಿಯಸ್ ಟೈಮಿಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ದ ಆಪರ್ಚುನಿಟಿ ಟು ಶೇರ್ ಚೋಸನ್ ಚಾಕ್ಲೇಟ್ ಅಂತ ಹೇಳ್ತೀವಿ. ನೀವು ಇಷ್ಟು ಜನದಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡಿ ನನ್ನ ನಾಲೆಡ್ಜನ್ನ ನಿಮ್ಮ ವ್ಯೂವರ್ಸ್ಗೆ ಕೊಡಲಿಕ್ಕೆ ಅವಕಾಶ ಕೊಟ್ಟರಲ್ಲ, ಐ ಆಮ್ ಹಂಬಲ್ಡ್. Bosswala. Be the boss.